ಮ್ಯಾಕ್ಸ್ ಅಲ್ಲಿ ಏನಿರುತ್ತೆ, ಆಕ್ಟಿವ್ ಝೈಮ್ ಅಲ್ಲಿ ಏನಿರುತ್ತೆ, ಆಕ್ಟಿವಿಟಿನ ಎಲ್ಲಿ ಕೊಡ್ಬೇಕು, ಆಕ್ಟಿವ್ ಮ್ಯಾಕ್ಸ್ ನ ಎಲ್ಲಿ ಕೊಡ್ಬೇಕು, ಆಕ್ಟಿವ್ ಝೈಮ್ ನ ಎಲ್ಲಿ ಕೊಡ್ಬೇಕು ಅಂತ. ಸೊ ಇಷ್ಟೆಲ್ಲ ನೋಡ್ಕೊಂಡ್ ಬಂದಿವಿ. ಸೊ ನಿನ್ನೆ ಏನೇನಿಲ್ಲ ಅರ್ಥ ಮಾಡ್ಕೊಂಡು, ಜೊತೆಗೆ ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಆ ಪ್ರಾಡಕ್ಟ್ ಅನ್ನ ಎಷ್ಟು ಜನಕ್ಕೆ ನೀವ್ ತಲುಪ್ಸಿದ್ರಿ, ಅಂದ್ರೆ ಆಕ್ಷನ್ ಎಷ್ಟು ಜನ ಮಾಡಿದ್ರಿ, ಜೊತೆಗೆ ಏನೇನಿಲ್ಲ ತಗೊಳಕಾಯ್ತು. ಯಾಕಂದ್ರೆ ಸಾಕಷ್ಟು ಸತಿ ನಾವು ಗೋವಿಂದ ಸರ್ ನೆನ್ನೆ ಹೇಳಿದ್ರು, ಸೊ ಯಾವ್ದಾದ್ರು ಒಂದು ಹೆಲ್ತ್ ಪ್ರಾಡಕ್ಟ್ ಅಥವಾ ಬೇಸಿಕ್ ಪರ್ಸನಲ್ ಕೇರ್ ಪ್ರಾಡಕ್ಟ್ ಅದನ್ನ ಕೊಟ್ಟು ಅಕಸ್ಮಾತ್ ಅವ್ರಿಗೆ ಏನಾದ್ರು ಸೈಡ್ ಎಫೆಕ್ಟ್ ಆಯ್ತು ಅಂತ ಹೇಳಿದ್ರೆ, ಇನ್ ಕೇಸ್ ಆಫ್ ಸೈಡ್ ಎಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ಅದನ್ನ ನಾವು ಹೇಗೋ ಇದ್ ಮಾಡ್ಬೋದು. ಅದು 15 ದಿನ ತಿಂಗಳಲ್ಲಿ ವಾಸಿ ಆಗುತ್ತೆ. ಅದರ ರೈತರ ಒಂದು ಆ ಏನು ಬೆಳೆ ಹಾಕಿರ್ತಾರೋ ಅದು 1 ವರ್ಷದ ಫಲ ಅಂತ ಹೇಳ್ತಾರೆ. ಸೊ ಅದನ್ನ ನಾವು ನೆನ್ಪಿಟ್ಕೊಂಡ್ ಕೊಡ್ಬೇಕು ಅನ್ನೋಂಥದ್ದು. ಸೊ ಎಸ್ ಮಲ್ಲಮ್ ಮೇಡಮ್, ವೆಲ್ಕಮ್. ಹ್ಯಾಂಡ್ ರೈಸ್ ಮಾಡಿದ್ರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಮೇ ಬಿ ಅನ್ಮ್ಯೂಟ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅನ್ಸುತ್ತೆ. ಎಸ್ ಓಂಕಾರೇಶ್ ಸರ್, ವೆಲ್ಕಮ್. ಓಕೆ, ನೀವು ಜಾಯ್ನ್ ಆಗ್ಬಿಟ್ಟಿದ್ರ? ಎಸ್ ಮೇಡಮ್, ಮಾತಾಡಿ. ಐಡಿ ಬೇರೆ ಶಿಫ್ಟ್ ಆಗ್ಬಿಟ್ಟಿದೆ, ಮಾತಾಡಿ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಎಸ್ ಮೇಡಮ್, ಗುಡ್ ಮಾರ್ನಿಂಗ್. ಸರ್, ನಿನ್ನೆ ಕೊಟ್ಟಿರ್ತಕ್ಕಂತ ಕ್ಲಾಸ್ ತುಂಬಾ ಅದ್ಭುತವಾಗಿತ್ತು ಸರ್. ಯಾಕಂದ್ರೆ ಈ ಕೋರ್ ಲೀಡರ್ಸ್ ಏನ್ ಮಾಡಿದ್ರು, ದೃಢ ಸಂಕಲ್ಪ ಅಂತ, ಅದ್ರಲ್ಲಿ ನಾನಿರೋದು ತುಂಬಾ ಖುಷಿ ಆಗ್ತಾ ಇದೆ ಸರ್. ಜೊತೆಗೆ ನನಗೆ ಮೊನ್ನೆ ಮಮತಾ ಮೇಡಮ್ ಕೊಟ್ಟಿರ್ತಕ್ಕಂತ ಪ್ರಾಡಕ್ಟ್ ಟ್ರೈನಿಂಗು ಅಷ್ಟೇ ಇಷ್ಟ ಆಯ್ತು. ಇವ್ ನಿನ್ನೆ ಕೊಟ್ಟಿರ್ತಕ್ಕಂತ ಅಗ್ರಿಕಲ್ಚರ್ ಪ್ರಾಡಕ್ಟ್, ನಾನು ಮನುಷ್ಯನಿಗೊಂದೇ ಇದು ಬೇಕು ಅನ್ಕೊಂಡಿದ್ದೆ, ಏನಂದ್ರೆ ಪ್ರೋಟೀನು ವಿಟಮಿನ್ಸ್ ಅಂತ. ಅವೆಲ್ಲವೂ ಇದ್ರಲ್ಲಿ ಗಿಡಗಳಿಗೂ ಬೇಕು ಅನ್ನೋದು ನಿನ್ನೆ ಗೊತ್ತಾಯ್ತು. ಅದ್ರಲ್ಲಿ ಎಷ್ಟೆಷ್ಟು ಅಂಶಗಳಿದಾವೆ, ಎಷ್ಟು ಕೊಡ್ಬೇಕು ಅನ್ನೋದು ನನಗೆ ಗೊತ್ತಾಯ್ತು. ಪ್ರತಿಯೊಂದನು ನಾನು ಅಳವಡಿಸ್ಕೋಬೇಕಂದ್ರೆ ಇನ್ನು ನಾನು ಎಲ್ಲೂ ಇಲ್ಲ ಅಂತ ಗೊತ್ತಾಯ್ತು ಸರ್. ಯಾಕಂದ್ರೆ ನಾನು ಇದ್ರ ಬಗ್ಗೆ ಪೂರ್ಣ ತಿಳ್ಕೊಂಡಾಗ ನಾನ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನನ್ ಟೀಮ್ ಎಲ್ಲೋ ಇರ್ತಿತ್ತು. ನಾನ್ ಇದ್ರ ಬಗ್ಗೆ ತಿಳ್ಕೊಂಡ ಇರೋದಕ್ಕೆ ನನಗೆ ಆಗಿಲ್ಲ ಅನ್ನೋದು ಗೊತ್ತಾಯ್ತು ಸರ್. ಇವತ್ತು ಮಾತ್ರ ನಿನ್ನೆ ಕೊಟ್ಟಿರ್ತಕ್ಕಂಥ ಕ್ಲಾಸು ನಾನು ಇನ್ನ 4 ಸಾರಿ ಕೇಳ್ಬೇಕು, ಅದನ್ನ ಅಳವಡಿಸ್ಕೋಬೇಕು, ಅದನ್ನ ಫೀಲ್ಡ್ಗೆ ಹಾಕ್ಬೇಕು ಅಂತ ಇವತ್ತು ನಾನು ಅಡಿಕೆ ಮರಕ್ಕೆ ನಾನು ಪ್ರಾಡಕ್ಟ್ ಹಾಕ್ಸ್ ಬಂದೆ ಸರ್. ಇವತ್ತು ಅವ್ರಿಗೆ ಹೇಳಿದೆ, ಮನುಷ್ಯನಿಗೆ ಎಷ್ಟು ಏನೇನ್ ಬೇಕೋ, ವಿಟಮಿನ್ಸ್, ಪ್ರೋಟೀನ್ಸ್, ಫೈಬರ್ ಅವೇನ್ ಬೇಕೋ ಅವೆಲ್ಲವೂ ಇದ್ರಲ್ಲಿ ಇರುತ್ತೆ. ಅದೇ ರೀತಿ ಗಿಡಗಳಿಗೆ ಬೇಕು ಅಂದಾಗ ಅವ್ರು ಹೌದಾ ಅಕ್ಕ, ನಮಗ್ ಗೊತ್ತಿದ್ದಿಲ್ಲ, ಹಾಕ್ರಿ ಅಂತ ಇವತ್ತು ಹಾಕ್ಸಿದ್ರು ಸರ್. ನನ್ ತುಂಬಾ ಖುಷಿ ಆಯ್ತು ಸರ್. ಇವತ್ತು ನಾನು ಈ ಒಂದು ದೃಢ ಸಂಕಲ್ಪದಾಗಿರೋದು ನನ್ನ ಅದೃಷ್ಟ ಅಂತ ತಿಳ್ಕೊಂಡೆ ಸರ್. ಥ್ಯಾಂಕ್ ಯು ಸರ್, ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ. ಎಸ್ ಎಸ್ ಮೇಡಮ್, ಎಸ್ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ. ಅದ್ರ ಜೊತೆಗೆ ಪ್ರಾಡಕ್ಟ್ಗಳನ್ನ ರೀಚ್ ಮಾಡೋದಕ್ಕೂ ಕೂಡ ರೆಡಿ ಇದ್ರೆ. ಎಸ್ ಇಂದ್ರ ಮೇಡಮ್, ವೆಲ್ಕಮ್. ಲಾಸ್ಟ್ ಶೇರಿಂಗ್ ಇದು. ಮಾರ್ನಿಂಗ್ ಸರ್. ಎಸ್ ಮೇಡಮ್, ಗುಡ್ ಮಾರ್ನಿಂಗ್ ಸರ್. ನಾನು ಮೋದಿಕೆರೆ ಸೇರಿದಾಗಿಂದ ಅಗ್ರಿಕಲ್ಚರ್ ಪ್ರಾಡಕ್ಟ್ ತಗೊಂಡೆ ಸರ್. ನಂಗೆ ಯಾರು ಗೊತ್ತಿರ್ಲಿಲ್ಲ, ಹಳ್ಳಿಯವರು ತರ ಜಮೀನುಗಳದೆಲ್ಲಾನು. ಬಟ್ ಮನೆಯಲ್ಲೇ ಪಾಟ್ಗಳಿಗೆ ಎಲ್ಲ ಹಾಕಿರ್ತಾರೆ ಅಂತ ಮೊನ್ನೆ ನಮ್ ಚಿಕ್ಕಮ್ಮನ್ಗೆ ಒಂದ್ ಕೊಟ್ಟಿದೀನಿ ಸರ್, ಅನಂತಪುರದಲ್ಲಿ. ಅವರು ತುಂಬಾನೇ ಭಯ ಪಟ್ರು, ಸರ್ ಕೆಮಿಕಲ್ಸ್ ಇದೆ ಹಂಗೆ ಹಿಂಗೆ ಅಂತ. ಏನಿಲ್ಲ ಅಂತ ನಿನ್ನೆ ಕ್ಲಾಸ್ ಕೇಳ್ಬಿಟ್ಟು ತುಂಬಾ ಇವತ್ ಬೆಳಿಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದೀನಿ ಸರ್. ಇವತ್ತೇ ಹಾಕಿದಾರಂತೆ ಸರ್. ತುಂಬಾ ಸಂತೋಷ ಆಯ್ತು. ಇನ್ ಮುಂದೆ ನಾನು ಎಲ್ಲರಿಗೂ ಹೇಳಕ್ಕೆ ತುಂಬಾ ಅನುಕೂಲ ಆಯ್ತು ಸರ್. ಥ್ಯಾಂಕ್ ಯು. ಎಸ್ ಸೂಪರ್ ಮೇಡಮ್. ಒಂದು ನಿನ್ನೆ ಈ ಮಾಹಿತಿನ ತಗೊಂಡು ಅದ್ರ ಜೊತೆಗೆ ಇಮಿಡಿಯೇಟ್ ಆಕ್ಷನ್ ಅನ್ನು ಕೂಡ ಮಾಡಿದ್ರ. ಅದಕ್ಕೆ ಹೇಳುವಂತದ್ದು, ಇಷ್ಟೊಂದ್ಸತಿ ನಾವು ಫೀಲ್ಡ್ ಅಲ್ಲಿ ಏನಾಗ್ತಾ ಇರುತ್ತೆ, ಸೊ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಜಸ್ಟ್ ನೋಡೋದಕ್ಕೂ, ಅದನ್ನ ಬಳಕೆ ಮಾಡಿ ಪ್ರಾಕ್ಟಿಕಲ್ ಆಗಿ ನಾವು ಅದರ ರಿಸಲ್ಟ್ ನ ಪಡ್ಕೊಂಡಾಗೆ ಹೇಳೋದಕ್ಕೂ ಬಹಳ ಡಿಫ್ರೆನ್ಸ್ ಇರುತ್ತೆ. ಯಾಕಂತ ಹೇಳಿದ್ರೆ, ಒಂದು ಮೈಸೂರು ಪಾಕನ್ನ ನಾವು ಜಸ್ಟ್ ಬೇಕರಿಯಲ್ಲಿ ಹೋಗ್ಬಿಟ್ಟು ತಗೊಳ್ದಲೆ ತಿಂದಲೆ ಫ್ರೆಂಡಿಗೆ ಹೋಗ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಕಣೋ, ಅದನ್ನ ನೋಡ್ದೆ, ತುಂಬಾ ಚೆನ್ನಾಗಿತ್ತು ಅಂತ ಹೇಳೋದಕ್ಕೂ, ಅದನ್ನ ನಾನು ತಿಂದು ಟೇಸ್ಟ್ ಮಾಡಿದೆ, ಅದರ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಹೇಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೊಂಡು ತುಂಬಾ ಚೆನ್ನಾಗಿ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್. ಎಸ್ ಥ್ಯಾಂಕ್ ಯು. ಎಸ್ ಈಗ ಸಮಯ ಬಂದಿದೆ. ಸೊ ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ಅಪ್ಡೇಟ್ ಮಾಹಿತಿ ಜೊತೆಗೆ ಯಾವ್ದಾದ್ರು ಅಪ್ಡೇಟ್ ಮಾಹಿತಿ ಅಂತ ಹೇಳಿದ್ರೆ, ರೈತರಿಗೆ ಯಾವ ಬೆಳೆಗೆ ಏನನ್ನ ಕೊಟ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ, ಯಾವ ಸ್ಟೇಜ್ ಅಲ್ಲಿ ಏನನ್ನ ಕೊಡ್ಬೇಕು ಅನ್ನೋದನ್ನ ಮಾಹಿತಿನ ತಿಳಿಸ್ಕೊಡ್ಲಿಕ್ಕೆ, ಸೊ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ, ಸೊ ಕರ್ನಾಟಕದಲ್ಲೇ ಒಂದು ಹೆಸರುವಾಸಿಯಾದಂತ ಒಬ್ಬ ವ್ಯಕ್ತಿ, ಜೊತೆಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಟ್ರೈನಿಂಗ್ ಅಲ್ಲೂ ಎಕ್ಸ್ಪರ್ಟ್, ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಲ್ಲಿ ಕೊಟ್ಟು ರಿಸಲ್ಟ್ ಕೊಡ್ಸೋದ್ರಲ್ಲಿ ಎಕ್ಸ್ಪರ್ಟ್. ಸೊ yes, let's welcome legendary Gonda sir on the virtual screen, and over to you, sir.
ಇನ್ನೊಂದು ಕೋರ್ಸ್ ಮಾಡಿ. ಓಕೆ, ಥ್ಯಾಂಕ್ ಯು ಸ್ವಾಮಿ. ಒಂದೆರಡು ನಿಮಿಷ ಪ್ಲೇ ಮಾಡಿ, ಯಾಕೆಂತಂದ್ರೆ ಸ್ವಲ್ಪ ಎಲ್ಲ ಆಕ್ಟಿವ್ ಆಗ್ಬೇಕು. ತುಂಬಾ ಒಂದು ರೈತರಿಗೆ ನಮ್ಮ ಸರಸ್ವತಿ ಮುಖಾಂತರ ಸ್ಟಾರ್ಟ್ ಮಾಡೋಣ. ಎಲ್ರು ವಿಡಿಯೋ ಆನ್ ಮಾಡ್ಕೊಂಡು ನಿಮ್ದೇ ಆಗಿರ್ತಕ್ಕಂತ ಜಸ್ಟ್ ಶೈಲಿನಲ್ಲಿ ಜಸ್ಟ್ ಅಲ್ಲನೆ ಮೂವ್ ಮಾಡ್ತಾ ಬನ್ನಿ. ಜಸ್ಟ್ ಒಂದು ಎಂಜಾಯ್ ಮಾಡೋಣ ಈ ಸಾಂಗ್ ನ. ಅದ ನಂತರ ಇವತ್ತಿನ ಒಂದು ಮ್ಯೂಸಿಕ್ ಡೈರೆಕ್ಷನ್ ಕ್ಲಾಸ್ಗೆ ಹೋಗೋಣ. ಎಸ್ ಪ್ಲೀಸ್ ಸ್ವಾಮಿ. ಕಷ್ಟದೊಡನ್ನವ ದುಡಿವನೆ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಹೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೊಳೆ ನೀ ನಡೆಯುತ್ತಲಿರಲಿ, ತನ್ನಿ ಕಾರ್ಯವ ಬಿಡನೆಂದು. ರಾಜ್ಯಗಳು ಬಿಸಲಿ, ರಾಜ್ಯಗಳಳಿಯಲಿ, ಹಾರಲಿ ಗದ್ದುಗೆ ಮಕುಟಗಳು. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಕಿತ್ತುಳುವುದನವ ಬಿಡುವುದೇ ಇಲ್ಲ, ಕಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ತಾಳಿತು ನಮ್ಮಿ ನಾಗರಿಕತೆ ಸಿರಿ, ಮಣ್ಣುಣಿ ನೇಗಿಲಿನ ಆಶ್ರಯದಿ. ನೇಗಿಲ ಹಿಡಿದ ತುಂಬಾ ಜನ ಸಪ್ತೇ ಇದ್ದೀರಾ, ವಿಡಿಯೋ ಆನ್ ಮಾಡ್ಕೊಂಡಿಲ್ಲ ಕೆಲವೆಲ್ಲ. ವೀರರು ಮೆರೆದರು, ಶಿಲ್ಪಿಗಳೆಸೆದರು, ಕವಿಗಳು ಮರೆದರು, ಶಿಲ್ಪಿಗಳೆಸೆದರು, ಕವಿಗಳು ಮರೆದರು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ, ಅತಿ ಸುಖ ಕೆಣಸದೆ, ತುಳಿವನು ಗೌರವ ಆಶಿಸದೆ. ನೇಗಿಲ ಕುಳದೊಳಗಡಗಿದೆ ಕರ್ಮ, ನೇಗಿಲ ಕುಳದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, 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 ಉಳುವ ಯೋಗಿಯ ನೋಡಲ್ಲಿ. ವಾವ್, ಫೆಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ಸ್ವಾಮಿ. ಒಂದು ಕ್ರಿಯೇಟಿವ್ ಆಗಿ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅದಕ್ಕೆ ಹೇಳ್ತೀವಲ್ಲ ಪ್ರತಿ ಟೈಮಲ್ಲಿ ಕೂಡ, ಓಕೆ, ನಾವು ಒಂಥರ ಚೇಂಜ್ ಕೇಳ್ತಾರೆ ಜನ, ಚೇಂಜ್ ನಾವು ನಮ್ಮ ಹತ್ರ ಇಟ್ಕೊಂಡಿರ್ಬೇಕು ಅಂತ. ಹಂಗೆ ಬರೀ ಯಾವಾಗ್ಲೂ ಕೂಡ ಹೇಳ್ದಂಗೆ ಹೇಳೋದಲ್ಲ, ಬಟ್ ಒಂದು ಡಿಫ್ರೆಂಟ್ ಆಗಿರ್ಬೇಕು ಅನ್ನೋದನ್ನ ತೋರಿಸಿದ್ರೆ ಸ್ವಾಮಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಿದ್ದೀನಿ ದ್ವರಾದ ಚಪ್ಪಾಳೆಯೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ. ಎಸ್ ಸರ್ ಸ್ವಾಮಿ, ರೆಕಾರ್ಡಿಂಗ್ ಆಗಿದೆ. ಎಸ್ ಓಕೆ. ಎಸ್, ಯಾರೆಲ್ಲ ಬರ್ಬೇಕಿತ್ತು ಒಂದ್ಸರಿ ಕ್ರಾಸ್ ಚೆಕ್ ಮಾಡಿದಿರ ಅಂತ ಅನ್ಕೊಂಡಿದೀನಿ. ಏನ್ ಗೊತ್ತಾ, ನಿನ್ನೆ ಬಂದಂತ ಇವತ್ತು ಬಂದಿಲ್ಲ ಅಂದ್ರೆ ಅರ್ಧಂಬರ್ಧ ಆಪರೇಷನ್ ಆಗ್ಬಿಡುತ್ತೆ. ಹೆಂಗೆ ಅಂದ್ರೆ ಕೊಯ್ದಿರ್ತಾರೆ, ಈ ಹೆಂಗೆ ಅಂದ್ರೆ ಈ ಸೀಸರ್ಗಳು, ಓಕೆ, ಅದೆಲ್ಲ ಕೂಡ ಒಳಗಡೆನೆ ಬಿಟ್ಟು ಆಪರೇಷನ್ ಮಾಡ್ದಂಗೆ ಇದೆಲ್ಲ. ಸೊ ಅದಕ್ಕೇನೆ
ಇವತ್ತು ಎಕ್ಸಾಕ್ಟ್ಲಿ ಗೊತ್ತಾಗದೆ ಅಂದ್ರೆ ಅರ್ಧಂಬರ್ಧ ಆಗದ್ ಬೇಡ, ಅರ್ಧಂಬರ್ಧ ಆಪರೇಷನ್ ಆದ್ರೆ ಯಾರು ಉಳ್ದೇ ಇಲ್ಲ. ಸೊ ಉಳಿದ್ರು ಕೂಡ ಸ್ವಲ್ಪ ದಿನಕ್ಕೆ ಆಗ್ಲೇ ಗೊತ್ತಿಲ್ಲ ಅದೇನೇನ ಆಗಿದ್ರೆ ಅಂತ ಗೊತ್ತಿದ್ರೆ ಅದಕ್ಕೇನ ಬೇಗ ಯಾರೆಲ್ಲ ಬರ್ಬೇಕಿತ್ತು ನೋಡಿ. ನಿನ್ನೆ ಬಂದು ಅಂದ್ರೆ ಎಲ್ರು ಯಾರು ಮಿಸ್ ಆಗ್ಬಾರ್ದು. ಓಕೆ, ದಯವಿಟ್ಟು, ಯಾಕೆಂದ್ರೆ ನಿನ್ನೆ ಇನ್ಫಾರ್ಮೇಶನ್ ಗೊತ್ತಾಯ್ತು. ಓಕೆ, ಥಿಯರಿ ಇವತ್ತು ಪ್ರಾಕ್ಟಿಕಲ್ ಆಗಿ ತಿಳಿಲಿಕ್ಕಿದೆ. ಇನ್ ಕೇಸ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ವರ್ಕ್ ಆಗೋದಿಲ್ಲ. ಸ್ವಾಮಿ, ನನ್ಗೆ ಅದು PDF ಶೇರ್ ಮಾಡಿಲ್ಲ, ನೀವು ಒಂದ್ಸರಿ ಶೇರ್ ಮಾಡಿ. 50 ಬಂದಿದೆ, PDF ಶೇರ್ ಸರ್ ಮೇಲ್ ಸೆಂಡ್ ಮಾಡಿದ್ದೀನಿ. ಮೇಲ್ ಬಂದಿದೆ, ಇದು ಓಕೆ ವಾಟ್ಸ್ಆಪ್ ಸೆಂಡ್ ಶೇರ್. ಮಾಡಿ. ಓಕೆ, ಎಸ್, ಖುಷಿ ಆಗುತ್ತೆ. ಗುಡ್ ಮುದಕ್ಕೆ ಮನೆಗೆ 1 ಸೆಕೆಂಡ್ ನಾನು ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾಕೆಂತ ನನಗೆ ತುಂಬಾ ಖುಷಿ ಏನಂದ್ರೆ ಅದು ಎಸ್ಪೆಷಲಿ ಕೃಷಿ ಬಗ್ಗೆ ಒಂದು ಮಾಹಿತಿ ಕೊಡ್ಲಿಕ್ಕೆ ನೀವೆಲ್ಲರೂ ಕೂಡ ನನಗೆ ಚೂಸ್ ಮಾಡಿ ನನಗೆ ಕೊಟ್ಟಿದ್ದಕ್ಕೆ 6 ಜನ ಲೀಡರ್ಗಳಿಗೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆ ನಮ್ಮ ರಾಜು ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ರೈತರ ಪ್ರಾಡಕ್ಟ್ ಒಂದು ಎಮೋಷನ್ ಕನೆಕ್ಟ್ ಆಗುತ್ತೆ ನಮ್ಗೆ. ಅದು ಎಲ್ಲಿಲ್ಲದ ಪವರ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದಕ್ಕೆ ನಮ್ಮಂತ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನನ್ಗೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಎಸ್ ಫ್ರೆಂಡ್ಸ್, ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇವತ್ತು ಜಸ್ಟ್ ನಾರಾಯಣ್ ರೆಡ್ಡಿ ಅಂತ ಒಂದು ವಿಡಿಯೋ ನೋಡ್ತಾ ಇದ್ದೆ. ಜಸ್ಟ್ ಯಾಕೆಂದ್ರೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಗೇನ್ ಮಾಡ್ತಿದ್ದೆ. ಯಾಕೆಂದ್ರೆ ರೈತರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನದಾಗಿ ಏನ್ ಕೊಡ್ಬೋದು ಅಂತ ಅವ್ರೊಂದು ಮಾತು ಹೇಳಿದ್ದುಂಟು. ಅದೇನಪ್ಪಾ ಅಂದ್ರೆ, ಓಕೆ, ಯಾವಾಗ ಮನುಷ್ಯ ನೆಲಕ್ಕೂ ಕೂಡ ಜೀವ ಇದೆ ಅಂತ ಅನ್ಕೊಳ್ತಾನೋ ಅಲ್ಲಿಂದ ಅವನ ಆರಂಭ ಸ್ಟಾರ್ಟ್ ಅಂತ, ಅವನ ಬದುಕಿನ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಆ ವಿಚಾರದಿಂದ ನಮ್ಗೆ ಗೊತ್ತಾಯ್ತು ಅಂದ್ರೆ, PDF ಬಂದಿಲ್ಲ ಸರ್, ಎಷ್ಟು ಇಂಪಾರ್ಟೆಂಟ್ ನನ್ಗೆ ಗೊತ್ತಾಯ್ತು ಅಂದ್ರೆ, ಖಂಡಿತವಾಗ್ಲೂ ಕೂಡ ಮನುಷ್ಯ ಪ್ರತಿಯೊಬ್ಬ ಕೂಡ ತಿಳ್ಕೊಬೇಕಾಗಿರೋದು ಮಣ್ಣಿಗೂ ಕೂಡ ಜೀವ ಇದೆ ಅಂತ ತಿಳ್ಕೊಂಡ್ರೆ ಇವತ್ತು ತಿನ್ನುವಂಥದ್ದು ಬಂಗಾರ ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ಒಂದಿನ ನಾವು ಕೂಡ ಬೇಗನೆ ನಶಿಸಿ ಹೋಗ್ತೀವಿ ಅಂತ ಹೇಳ್ತಾರೆ. ಇವತ್ತು ನಮಗೆ ಜಸ್ಟ್ ಆ ವ್ಯಕ್ತಿ ಹೇಳ್ತಾ ಇದ್ರು, ನಾವೇನ್ ಫರ್ಟಿಲೈಸರ್ ಭೂಮಿಗೆ ಕೊಡ್ತಾ ಇದೀವಿ, ಆ ಫರ್ಟಿಲೈಸರ್ ಕೊಟ್ಟಂತ ಭೂಮಿಗೆ 72ರಿಂದ 86 ಗಂಟೆಯೊಳಗಾಗಿ ಅದು ವಿಷ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದು ವಿಷ, ಲಿಟ್ರಲಿ ಜನ ಕೊಡ್ತಿರೋದು ವಿಷನ ಕೊಡ್ತಾ ಇದಾರೆ. ಓಕೆ, ಹಂಗಂತ ನೀವು ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಯಾಕೆ ಕೇಳ್ತಿರಲ್ಲ ಸರ್ ಅಂತ ಕೇಳ್ಬೋದು ಪ್ರಶ್ನೆಗಳು ಕೆಲವರು. ಖಂಡಿತ ಒಳ್ಳೆ ನೈಸ್ ಕ್ವಶನ್ಸ್ ಅದೆಲ್ಲ ಕೂಡ ನಿಮ್ಗೆಲ್ಲ ನಾನು ಇವ್ ತೋರಿಸಿಲ್ಲ. ಪ್ರಾಕ್ಟಿಕಲ್ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ನೋ ಥಿಯರಿ, ನೋ ಡೈಲಾಗ್, ಓನ್ಲಿ ಆಕ್ಷನ್ ಅನ್ನೋ ತರ ಪ್ರಾಕ್ಟಿಕಲ್ ನಿಮ್ಗೆ ಗೊತ್ತಾಗುತ್ತೆ. ಇವತ್ತು ಓಕೆ, ನಮ್ಮ ಆಕ್ಟಿವ್ ಮ್ಯಾಕ್ಸ್ ಆಕ್ಟಿವಿಟಿನ ಹಾಕಿ ಇವತ್ತು 12, 13, 14 ಚೀಲ ಆಗ್ತಕ್ಕಂಥ ಗೊಬ್ಬರನ ಮೋರ್ ದನ್ 60% ರೆಡ್ಯೂಸ್ ಮಾಡಿರ್ತಕ್ಕಂಥ ಸಾಕಷ್ಟು ಪುರಾವೆಗಳು ನನ್ನ ಹತ್ರ ಇದೆ. ಅದು ನಿಮ್ಗೆ ಇವತ್ತು ತೋರಿಸ್ತೀನಿ ಲೈವ್ ಆಗಿ. ಸೊ ಅದಕ್ಕೇನೆ ಮ್ಯಾಕ್ಸಿಮಮ್ ಏನಂತಂದ್ರೆ ನಾವ್ ಹೇಳೋದಷ್ಟೇ, ಪ್ರತಿ ವರ್ಷ ಅಂದ್ರೆ 5 ವರ್ಷ. ವಾಟ್ಸಪ್ ಬಂದಿಲ್ಲ ಸ್ವಾಮಿ. ಓಕೆ, ಇವತ್ತು 5 ವರ್ಷ ನಾವು ಎಷ್ಟು ಸೀರಿಯಸ್ ನಿಂತ್ಕೋಬೇಕು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಆ ವ್ಯಕ್ತಿಗೆ ಸ್ಟ್ಯಾಂಡ್ ತಗೊಂಡಿದ್ದಾದ್ರೆ ನೆಕ್ಸ್ಟ್ ಭೂಮಿನಲ್ಲಿ ಮೇಲ್ಗಡೆ ಕೂಡ ಎರೆಹುಳನ್ನ ನೋಡ್ಬೋದು. ಎರೆಹುಳನ ಮೇಲೆ ನೋಡಿದೀವಿ ಅಂತಂದ್ರೆ ಆಟೋಮ್ಯಾಟಿಕ್ ಆಗಿ ನಾವು ನಮ್ಮ ಬೆಳೆಗಳನ್ನ ಕೂಡ ಅತಿ ಹೆಚ್ಚು ಸಮೃದ್ಧಿಯಿಂದ ಕಾಪಾಡ್ಬೋದು ಅನ್ನುವಂಥ ವಿಚಾರ ನಮ್ಗೆ ಗೊತ್ತಾಗ್ತಿರುತ್ತೆ. ಅದಕ್ಕೋಸ್ಕರ ಎಲ್ರು ಕೂಡ ನಾನು ಹೇಳೋದಷ್ಟೇ, ಪ್ರತಿಯೊಬ್ಬರು ಕೂಡ ಏನು ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೊಳ್ತಿದ್ದೀರಾ, ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೊಳ್ಳೋದೊಂದೇ ಅಲ್ಲ, ಅದನ್ನು ತುಂಬಾ ಸೀರಿಯಸ್ ಆಗಿ ಅಧ್ಯಯನ ಮಾಡ್ಬಿಟ್ಟು ಜನಕ್ಕೆ ಕೊಟ್ರೆ ಅದ್ಭುತ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಯಾಕೆಂದ್ರೆ ಅಗ್ರಿಕಲ್ಚರ್ದು ಹೆಲ್ತ್ ಇಂದಾದ್ರೆ ಸ್ವಲ್ಪ ನೋಡೋಣ ಮಾಡೋಣ ಅಂತ ಹೇಳ್ತಾರೆ. ಅಗ್ರಿಕಲ್ಚರ್ ಯಾಕೆ ಗೊತ್ತಾ, ಮಕ್ಕಳ ಎಜುಕೇಶನ್, ಮಕ್ಕಳ ಡೆವಲಪ್ಮೆಂಟ್ ಅಂದ್ರೆ ಮಕ್ಕಳ ಆರೋಗ್ಯ. ಮೂರನೇದೇನ್ ಗೊತ್ತಾ, ಭೂಮಿಯ ಆರೋಗ್ಯದ ಜೊತೆಗೆ ಇಳುವರಿಗೆ. ಯಾವತ್ತೂ ಕೂಡ ರೈತ ಹಿಂದೆ ಮುಂದೆ ನೋಡೋದೇ ಇಲ್ಲ. ಆ ವ್ಯಕ್ತಿ ಹಿಂದೆ ಮುಂದೆ ನೋಡ್ತಿದ್ದಾನೆ ಅಂತಂದ್ರೆ ನನ್ನ ಹತ್ರ ಕಾನ್ಫಿಡೆನ್ಸ್ ಇರೋದಿಲ್ಲ. ನನ್ನ ಹತ್ರ ಕಾನ್ಫಿಡೆನ್ಸ್ ಇಲ್ಲದೇ ಇದ್ದಾಗ ಆ ವ್ಯಕ್ತಿ ನನ್ನ ಹತ್ರ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ಆದ್ರೆ ಪಕ್ಕ ಹೇಳ್ಬೇಕು ಅಂತಂದ್ರೆ ಒಬ್ಬ ರೈತ, ಪ್ರಗತಿಪರ ರೈತ ಅಂತ ಬಂದ್ರೆ ಇಮ್ಮಿಡಿಯೇಟ್ ಆಗಿ ಏನೋ ಆವಿಷ್ಕಾರ ಮಾರ್ಕೆಟ್ ಅಲ್ಲಿ ಬಂದಿದೆ ಅಂತಿದ್ದಾಗ ಖಂಡಿತವಾಗ್ಲೂ ಕೂಡ ಆ ಒಂದು ಆವಿಷ್ಕಾರವನ್ನ ನಾವು ಬಳಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಯಾಕೆಂತಂದ್ರೆ ಕ್ಯೂರಿಯಾಸಿಟಿ, ಮತ್ತೇನು ಅಂತ. ಬೇಕಾದ್ರೆ ನೋಡಿ 20 ವರ್ಷಗಳಿಂದ ಸತತವಾಗಿ ಯಾವ್ಯಾವ ಔಷಧಿ ಅಂದ್ರೆ ಯಾವ್ಯಾವ ಬೆಳೆಗೆ ಯಾವ್ಯಾವ ಟೈಮ್ ಅಲ್ಲಿ ಏನೇನ್ ಕೊಡ್ಬೇಕು ಅಂತ ಎಕ್ಸಾಕ್ಟ್ ಗೊತ್ತಿರುತ್ತೆ. ಆದ್ರೂ ಸಹಿತ ಮಾರ್ಕೆಟ್ ಅಲ್ಲಿ ಹೊಸದಾಗಿ ಬಂದಿದೆ ಅಂದ ತಕ್ಷಣ ಏನೋ ಒಂದು ಪ್ರಯೋಗ ಮಾಡೋಣ ಅಂತಕ್ಕಂಥ ಕ್ಯೂರಿಯಾಸಿಟಿಯಿಂದ ನಮ್ಮನ್ನ ಬರ ಮಾಡ್ಕೊಳ್ತಾರೆ. ಮಕ್ಕಳ ಬೆಳವಣಿಗೆ ಅಂದ ತಕ್ಷಣ ವೆಲ್ಕಮ್ ಮಾಡ್ತಾರೆ, ಹೌದಲ್ವಾ? ಅವ್ರ ಆರೋಗ್ಯ ಅಂತ ನೋಡಲ್ಲ. ಸೊ ಅದಕ್ಕೇನೆ ನಾವೇನ್ ಕೊಡ್ತಿದೀವಲ್ಲ ಎಕ್ಸಾಕ್ಟ್ ಮಾಹಿತಿನ ಕೊಟ್ಟು ಕರೆಕ್ಟ್ ಆಗಿ ಹೇಳಿದೀವಿ ಅಂತಂದ್ರೆ 20 ಜನಕ್ಕೆ 20 ಜನನು ಓಕೆ ಅಂತಾರೆ. ಯಾಕೆಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಇದರ ಇನ್ಫಾರ್ಮೇಶನ್ ಎಷ್ಟು ತಿಳ್ಕೊಂಡಿದೀನಿ ಅನ್ನುವಂಥದ್ದು ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಎಸ್, ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಯಾವ್ಯಾವ ಬೆಳೆಗಳಿಗೆ ಏನ್ ಕೊಡ್ಬೇಕು ಅಂತ ಇವತ್ತು ಎಕ್ಸಾಕ್ಟ್ ನಿನ್ನೆ ಗೊತ್ತಾಗುತ್ತೆ. ಆಕ್ಟಿವಿಟಿ ಅನ್ನೋದು ಒಂದು ದ್ರಾವಣ, ಯಾವುದೇ ಕಾರಣಕ್ಕೂ ಕೆಮಿಕಲ್ ಅಲ್ಲ. ನೀವು ಹಾಕುವಂತ ಯಾವುದೇ ಫರ್ಟಿಲೈಸರ್ ಅಥವಾ ಪೆಸ್ಟಿಸೈಡ್ಸ್, ಫಂಗಿಸೈಡ್ಸ್, ಹರ್ಬಿಸೈಡ್ಸ್ ಜೊತೆಗೆ ಅದನ್ನ ಬಳಸಬೇಕಾದಂತಹ ಒಂದು ಲಿಕ್ವಿಡ್ ಫಾರ್ಮುಲಾ ಅಷ್ಟೇ, ಬೇರೆ ಏನು ಅಲ್ಲ. ನೀವು ಹಾಕಿರ್ತಕ್ಕಂಥ ಗೊಬ್ಬರನ, ಔಷಧಿಯನ್ನ
ಓಕೆ, ಕ್ರಿಮಿ ಕೀಟನಾಶಕಗಳನ್ನೆಲ್ಲ ಕೂಡ ಎಕ್ಸಾಕ್ಟ್ ಟಾರ್ಗೆಟ್ ಆಗಿ ಕೆಲಸ ಮಾಡ್ಲಿಕ್ಕೆ ವರ್ಕ್ ಮಾಡುವಂತದ್ದು ನಮ್ದು ಆಕ್ಟಿವಿಟಿ ಅಂಡ್ ಆಕ್ಟಿವಿಟಿ ಗೋಲ್ಡ್ ಎರಡು ಗೊತ್ತಾಗಿದೆ. ಅಂಡ್ ಎರಡನೇದೇನಪ್ಪ ಅಂತಂದ್ರೆ ಆಕ್ಟಿವ್ ಜೈಮ್ ಅಂತ ಹೇಳೋದಾದ್ರೆ ಅದು ಗಿಡಗಳ ಬೆಳವಣಿಗೆಗೆ, ಅದರ ಜೊತೆಗೆ ಕಾಂಡವನ್ನು ಸಮೃದ್ಧವಾಗಿ ಬೆಳಿಲಿಕ್ಕೆ, ರೆಂಬೆ ಕೊಂಬೆನ ಚೆನ್ನಾಗಿ ವಿಸ್ತಾರಗೊಳ್ಳೋದಕ್ಕೋಸ್ಕರ, ಅದರ ಜೊತೆ ಬೆನಿಫಿಟ್ ಏನಪ್ಪಾ ಅಂದ್ರೆ ಓಕೆ ಬ್ರಾಂಚಸ್ ಅಂತ ನಾವೇನ್ ಹೇಳ್ತೀವಲ್ಲ, ಜಾಸ್ತಿ ಒಂದು ಚಿಗುರು ಬರೋದಕ್ಕೆ ಅಂತ ಹೇಳ್ತೀವಿ. ಚಿಗುರು ಹೊಡಿತಕ್ಕಂಥದಕ್ಕೆ ಒಂದು ಅದ್ಭುತ ರಿಸಲ್ಟ್ ಅನ್ನ ಫಲಿತಾಂಶನ ಕೊಡ್ಲಿಕ್ಕೆ ನಮ್ಗೆ ಆಕ್ಟಿವ್ ಜೈಮ್ ಕೆಲಸ ಮಾಡ್ತಾ ಹೋಗುತ್ತೆ. ಆಕ್ಟಿವ್ ಮ್ಯಾಕ್ಸ್ ಅಂತ ಬಂದಾಗ ಮ್ಯಾಕ್ಸ್ ಅಲ್ಲೇ ಇದೆ. ಆಕ್ಟಿವ್ ಅಂತಂದ್ರೆ ಯಾವಾಗ್ಲೂ ಕೂಡ ಏನ್ ಹೇಳ್ತೀವಿ ಅದನ್ನ ಆಕ್ಟಿವ್ ಆಗಿರೋದು. ಓಕೆ, ಮ್ಯಾಕ್ಸ್ ಅಂದ್ರೆ ಗರಿಷ್ಠ ಪ್ರಮಾಣದ ಓಕೆ ನಮ್ಗೆ ರಿಸಲ್ಟ್ ಅನ್ನ ಕೊಡುವಂತದ್ದು ಆಕ್ಟಿವ್ ಮ್ಯಾಕ್ಸ್. ಅಂದ್ರೆ ಇಳುವರಿನ ದುಪ್ಪಟ್ಟು ಮಾಡ್ಲಿಕ್ಕೆ, ಫ್ಲವರಿಂಗ್ ಆಗ್ಬೋದು, ಟಾಪ್ ಸೆಟ್ಟಿಂಗ್ ಆಗ್ಬೋದು, ಟಾಪ್ ಆಗದೆ ಕಾಪಾಡ್ಲಿಕ್ಕೆ ಒಂದು ಅದ್ಭುತವಾಗಿ ಕೆಲಸ ಮಾಡುವಂತ ಒಂದು ಆಕ್ಟಿವ್ ಮ್ಯಾಕ್ಸ್. ಇಷ್ಟು ಬಿಟ್ಟು ಬೇರೆ ಏನು ಇಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಅದಕ್ಕೆನ ಅದ್ರದ್ದು ಒಂದು ಸ್ಟಡಿ ಮಾಡ್ಕೊಂಡ್ರೆ ನಿಮ್ಗೆ ಇದು ತುಂಬಾ ಸೀರಿಯಸ್ ಆಗಿ ಗೊತ್ತಾಗುತ್ತೆ ಅಂತ ಹೇಳ್ತಾ, ಎಸ್ ಇವಾಗ ಬಳಕೆ ಮಾಡುವಂತ ವಿಧಾನವನ್ನ ನಾವು ಜಸ್ಟ್ ನೋಡ್ತಾ ಹೋಗೋಣ. ಎಸ್, ನೋಟ್ ಮಾಡ್ಕೊಳ್ಳಿ, ಯಾಕೆಂತ ನಾಳೆ ನಿಮ್ಗೆ ಇದು ವಿಡಿಯೋ ಸಿಗಬಹುದು. ನಾನು ಹೇಳಲ್ಲ ಅದನ್ನ ಸಿಗುತ್ತೆ ಇಲ್ಲ ಅಂತ, ಅಲ್ಲಿ ಡಿಸ್ಕಷನ್ ಆಗದಿರೋ ನಾನು ಏನು ಕಮಿಟ್ಮೆಂಟ್ ಕೊಡೋಂಗೆ ಇಲ್ಲ ಇಲ್ಲಿ. ಬಟ್ ನೀವೇನ್ ಗೊತ್ತಾ, ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ಸರ್ ಕ್ಲಿಯರ್ ಸರ್. ಓಕೆ, ಥ್ಯಾಂಕ್ ಯು. ರೈತ ದೇಶದ ಬೆನ್ನೆಲುಬು. ರೈತರ ಹತ್ರ ಹೋಗಿದ ತಕ್ಷಣ ರೈತ ದೇಶದ ಬೆನ್ನೆಲುಬು ಅಂತ ತಕ್ಷಣ ಬೆನ್ನುಳನೇ ಹೊರಟೋಗೈತೆ, ಇನ್ನೇನ್ ಹೇಳ್ತೆ ಅಂತ ಹೇಳ್ತಾರೆ, ಡೈರೆಕ್ಟ್ ಆಗಿ ಹೇಳ್ತಾರೆ. ಯಾಕೆಂದ್ರೆ ಇವತ್ತು ನೋಡ್ಬೋದು ಕರೆಂಟ್ ಇಲ್ಲ ಅಂಡ್ ಜೊತೆ ನೀರಿಲ್ಲ. ಓಕೆ, ನೀರಿದ್ರು ಕೂಡ ಅತಿವೃಷ್ಟಿ ಅನಾವೃಷ್ಟಿಯಿಂದ ಸಿಕ್ಕಾಪಟ್ಟೆ ಕಂಗೆಟ್ಟು ಆ ವ್ಯಕ್ತಿಗೆ ಭರವಸೆನೇ ಇಲ್ಲದಿರ್ತಕ್ಕಂತ ಒಂದು ಸ್ಟೇಜ್ಗೆ ತಲುಪಿಟ್ಟಿದ್ದಾರೆ ರೈತರು. ಅವ್ರಿಗೆ ಏನ್ ಹೇಳಿದ್ರು ಕೂಡ ನಾವು ಸರ್ ಇದೆಲ್ಲ ನಾವು ನೋಡ್ಬಿಟ್ಟಿದೀವಿ ಸರ್, ದಯವಿಟ್ಟು ಬೇಡ ಸರ್ ಅನ್ನುವಂತ ಒಂದು ವಿಚಾರವನ್ನ ಮಾತಾಡ್ತಿರ್ತಾರೆ. ಯಾವುದೇ ಕಾರಣಕ್ಕೂ ಎಕ್ಸಾಕ್ಟ್ಲಿ ಬಳಸಬೇಕು ಅಂತ ಭರವಸೆ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರನೇ ನಾವು ಇದನ್ನ ಹೆಂಗ್ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ರೈತರಿಗೆ ನಾವು ಇದನ್ನ ಕೊಡಿಸ್ಬೇಕಾದ್ರೆ ನಂಬಿಸ್ಬಾರ್ದು, ಆದ್ರೆ ಈ ಪ್ರಾಡಕ್ಟ್ ಬಗ್ಗೆ ಎಕ್ಸಾಕ್ಟ್ ಅರ್ಥ ಮಾಡಿಸ್ಬೇಕು. ನಂಬಿಸೋದಂದ್ರೆ ಹೆಂಗೋ ಕೊಡೋದು, ಅರ್ಥ ಮಾಡಿಸೋದ್ರೆ ಆ ವ್ಯಕ್ತಿನೇ ನಾವ್ ಹೇಳುವಂತ ಇನ್ಫಾರ್ಮೇಶನ್ ನೋಡ್ಬಿಟ್ಟು ಫಸ್ಟ್ ಕೊಡಪ್ಪ ಅಂತ ಹೇಳ್ಬೇಕು. ಇನ್ನೂ ಕಾನ್ಫಿಡೆನ್ಸ್ ಇಲ್ಲ, ಕೆಲವೊಂದು ಚಾಲೆಂಜಿಂಗ್ ಅಪ್ರೋಚ್ ಅಂತ ಬರ್ತದೆ. ಇದೆಲ್ಲ ಬಹಳ ನೋಡ್ಬಿಟ್ಟಿವಿ ಅಂತ, ಅಣ್ಣ 2 ಲೈನ್ ಕುಡಿಯೋಣ, ಸ್ಪ್ರೇ ಮಾಡು, 1 ವೀಕ್ ಆದ ತಕ್ಷಣ ಮತ್ತೆ ಬರ್ತೀನಿ, ಈ ತರ ಕಾನ್ಫಿಡೆನ್ಸ್ ಕೊಟ್ಟಿದ್ದಾದ್ರೆ 100% ಬಳಸ್ತಾರೆ. ಸೊ ಅದಕ್ಕೇನೆ ಎಸ್ ಇಲ್ಲಿ ಡೈರೆಕ್ಟ್ ಬಳಕೆ ಮಾಡುವಂತ ವಿಧಾನಕ್ಕೆ ಹೋಗೋಣ. ಯಾವ್ಯಾವ ಬೆಳೆಗಳಿಗೆ ಹೆಂಗೆಲ್ಲ ಬಳಕೆ ಮಾಡ್ಬೋದು? ಬೀಜೋಪಚಾರಕ್ಕೆ ನಾನು ಹೇಳ್ತೀನಿ ಫಸ್ಟ್. ಇದನ್ನ ಆಡ್ ಆಗಿಲ್ಲ, ಅದನ್ನ ನಾಳೆ ಆಡ್ ಮಾಡಿ ಕಳಿಸ್ತೀನಿ. ಸಾರಿ ಕಳಿಸಿಲ್ಲ. ಓಕೆ, ಬೀಜೋಪಚಾರ ಅಂತ ಬಂದಾಗ ಯಾವುದೇ ಬೀಜದ ಜೊತೆಗೆ 2 ರಿಂದ 3 ml 1 kg ಆಕ್ಟಿವ್ ಮ್ಯಾಕ್ಸ್ ಅನ್ನ ಮಿಕ್ಸ್ ಮಾಡ್ಬಿಟ್ಟು, ನಾವು ಅದನ್ನ ನೀರಿನ ಜೊತೆ ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು, 1 ಲೀಟರ್ ನೀರಿನ ಜೊತೆಗೆ ಹಾಕ್ಬೋದು. 1 kg ಬೀಜಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು 2 ರಿಂದ 3 ml ಅದನ್ನ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಇಟ್ಟಿದೀವಿ ಅಂದ್ರೆ, ನೆರಳನ್ನು ಒಣಗಿಸಿದೀವಿ ಅಂತಂದ್ರೆ ಎಲ್ಲಾ ಒಂದು ಬೀಜಗಳಿಗೆ ಕೋಟ್ ಚೆನ್ನಾಗಾಗತ್ತೆ. ಏನ್ ಗೊತ್ತಾ, ಮೊಳಕೆ ಹೊಡಿತಕ್ಕಂತ ಒಂದು ಪ್ರಕ್ರಿಯೆ ತುಂಬಾ ಅದ್ಭುತವಾಗುತ್ತೆ. ಸೊ ಹಂಗಾಗಿ ನೀವ್ ಯಾರು ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಪ್ರತಿಯೊಬ್ರು ಕೂಡ ಈ ಒಂದು ಪ್ರಯೋಜನ ಮಾಡಿ. ಓಕೆನಾ? ಬೀಜೋಪಚಾರಕ್ಕೆ ಆದಷ್ಟು ಏನಂತಂದ್ರೆ ಕೆಲವೊಂದ್ ಕಡೆ ಏನಂದ್ರೆ ಹರ್ಬಿಸೈಡ್ಸ್ ಮಿಕ್ಸ್ ಮಾಡಿರ್ತಾರೆ, ಅಥವಾ ಶಿಲೀಂಧ್ರನಾಶಕಗಳನ್ನ ಕೂಡ ಮಿಕ್ಸ್ ಮಾಡಿರ್ತಾರೆ. ಆ ಟೈಮಲ್ಲಿ ಕೂಡ ಅವಶ್ಯಕತೆ ಅದಿದೆಯಲ್ಲ ನನಗೆ ಗೊತ್ತಿಲ್ಲ. ಕೊನೆಯದಾಗಿ ಒಬ್ಬ ಲೀಡರ್ ಇದ್ದಾರೆ, ಅವ್ರನ್ನ ಕರೆಸ್ತೇನೆ ನಾನು. ಓಕೆ, ಅದಕ್ಕೋಸ್ಕರನೇ ಬೀಜೋಪಚಾರದ ಬಗ್ಗೆ ಕೂಡ ಆರಾಮ ಕೊಡ್ಬೋದು. ಆದ್ರೆ ಸಿಪ್ಪೆ ಸುಲಿತಕ್ಕಂಥದ್ದು, ಕೆಲವೊಂದು ಸಿಪ್ಪೆ ಹೋಗ್ತಿರುತ್ತೆ. ಶೇಂಗಾ ಏನಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ, ಸ್ವಲ್ಪ ನೀರ್ ಬಿದ್ದ ತಕ್ಷಣ ಅದು ಊದ್ಕೊಳ್ಳುತ್ತೆ, ಆಮೇಲೆ ಸಿಪ್ಪೆ ಹೋಗ್ಬಿಡುತ್ತೆ. ಸಿಪ್ಪೆ ಹೋಗಿದೆ ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ನಾಟೋದಿಲ್ಲ. ಅದಕ್ಕೋಸ್ಕರ ತುಂಬಾ ಯೂಸ್ಫುಲ್, ಅದನ್ನ ಕೇರ್ಫುಲ್ ಆಗಿ ನಾವು ಬಳಕೆ ಮಾಡ್ಬೇಕಾಗುತ್ತೆ. ಎಸ್ ಸರ್, ಇಲ್ಲಿ ಯಾವ್ಯಾವ ಬೆಳೆಗೆ ಹೆಂಗ್ ಬಳಸ್ಬೇಕು ಅಂತ, ಮೆಣಸಿನಕಾಯಿ, ಹತ್ತಿ, ಜೋಳ, ಅದೇ ತರ ಸಜ್ಜೆ, ಮೆಕ್ಕೆಜೋಳ, ಅದೇ ತರ ಹೆಸರು, ತೊಗರಿ, ಕಡ್ಲೆ, ಗೋಧಿ, ಬದನೆಕಾಯಿ, ಟೊಮೆಟೊ, ಎಲೆಕೋಸು, ಹೂಕೋಸು, ಹೀರೆಕಾಯಿ, ಹಾಗಲಕಾಯಿ, ಸೌತೆ, ಈರುಳ್ಳಿ, ಬೆಳ್ಳುಳ್ಳಿ ಅಂಡ್ ಎಲ್ಲಾ ರೀತಿಯ ತರಕಾರಿ ಬೆಳೆ, ಅಂದ್ರೆ ಅಲ್ಪಾವಧಿ ಬೆಳೆಗಳು ಅಂತ ನಾವೇನ್ ಹೇಳ್ತೀವಲ್ಲ, ಎಲ್ಲಾ ಬೆಳೆಗಳಿಗೆ ಬಳಕೆ ಮಾಡುವಂತ ವಿಧಾನದ ಬಗ್ಗೆ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಯಾವ್ಯಾವ ಬೆಳೆಗಂತ ಇದೆ. ಯಾಕೆ ಗೊತ್ತಾ ನಾನು ಇದನ್ನ ಹೇಳ್ತಿರೋದು? ಡೈರೆಕ್ಟ್ ಆಗಿ ನೋಡಪ್ಪ, 4 ರಿಂದ 6 ತಿಂಗಳಲ್ಲಿ ಬಳಕೆ ಮಾಡ್ತಕ್ಕಂಥ ಅಲ್ಪಾವಧಿ ಬೆಳೆಗಳು ಅಂತಂದ್ರೆ ನನಗೆ ಮತ್ತೆ ನಾಳೆ ಫೋನ್ ಬರುತ್ತೆ, ಸರ್ ನಾ ಇದನ್ನ ಹೆಸರಿಗೆ ಬಳಸ್ಬೋದಾ ಅಂತ. ಇನ್ನೊಬ್ರು ಫೋನ್ ಮಾಡ್ತಾರೆ, ಸರ್ ಮೆಕ್ಕೆಜೋಳಕ್ಕೆ ಹಾಕ್ಬೋದಾ ಅಂತ. ಇನ್ನೊಬ್ರು ಕೇಳ್ತಾರೆ, ಸರ್ ನಾನ್ ಮೆಣಸಿನಕಾಯಿಗೆ ಹಾಕ್ಬೋದಾ ಅಂತ. ಅದಕ್ಕೇನೆ ಯಾವ್ಯಾವ ಬೆಳೆಗೆ ಅಂತ 4 ರಿಂದ 6 ತಿಂಗಳಲ್ಲಿ, ಇನ್ನು ಜಾಸ್ತಿ ಇದಾವೆ, ಬಟ್ ಮಿನಿಮಮ್ ನಾವ್ ಯಾವ್ದು ಅಂತ ಹಾಕಿದೀನಿ ನಾನು ಅಷ್ಟೇ. 4 ರಿಂದ 6 ತಿಂಗಳಲ್ಲಿ ಇವತ್ತು ಯಾವ್ದು ಬೆಳೆ ಬೆಳೀತದಲ್ಲ ಅದನ್ನ ಅಲ್ಪಾವಧಿಯ ಬೆಳೆ ಅಂತ ನಾವು ಕರಿತೀವಿ. 6 ರಿಂದ 1 ವರ್ಷದ ಮಧ್ಯಮಾವಧಿ ಬೆಳೆ ಅಂತ ಹೇಳ್ತೀವಿ. ಅದೇ ತರ 5 ವರ್ಷಕ್ಕಿಂತ ಜಾಸ್ತಿ ಅಂದ್ರೆ, 3 ರಿಂದ 5 ವರ್ಷಕ್ಕಿಂತ ಜಾಸ್ತಿ ಅಂದ್ರೆ ಅದನ್ನ ದೀರ್ಘಾವಧಿ ಬೆಳೆ ಅಂತ ನಾವು ಕರಿತೀವಿ. ಅದಕ್ಕೇನೆ ಅಲ್ಪಾವಧಿ ಬೆಳೆಗೆ ನಾವು ಬಳಕೆ ಮಾಡುವಂತ ವಿಧಾನ ತಿಳ್ಕೊಳ್ಳೋಣ ಇವತ್ತು
ಈ ಇಷ್ಟು ಓಕೆ ಒಂದು ಬೆಳೆಗಳಿಗೆ ಮೆಣಸಿನ ಇದೆಲ್ಲ ಬೆಳೆ ಇದೆಯಲ್ಲ, ಇಷ್ಟು ಬೆಳೆಗಳಿಗೆ ಹೆಂಗ್ ಬಳಸೋದು ಅನ್ನುವಂಥದ್ದು ವಿಚಾರ. ಮೊದಲ ಹಂತದ ಸಿಂಪರಣೆ ಅಂತ ನಾವ್ ಹೇಳ್ತೀವಿ. ಏನ್ ಗೊತ್ತಾ, ತುಂಬಾ ಕಡೆ ನನಗೆ ಫೋನ್ ಬರುತ್ತೆ, ಟ್ಯಾಂಕ್ ಹಾಕೊಂಡಿರ್ತಾರೆ, ಸರ್ ಅರ್ಜೆಂಟ್ ಹೇಳಿ ಸರ್ ಅಂತ. ಇಲ್ಲಪ್ಪ ಮೀಟಿಂಗ್ ಅಲ್ಲಿ ಇದೀನಿ ಹೇಳ ಅಂತಂದ್ರೆ, ಇಲ್ಲ ಸರ್ ಟ್ಯಾಂಕ್ ಹಾಕೊಂಡ್ಬಿಟ್ಟು ರೈತ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ದಯವಿಟ್ಟು ಕೊಡಿ ಸರ್ ಅಂತ. ದಯವಿಟ್ಟು ಅದು ಯಾವ್ದೇ ಕಾರಣಕ್ಕೂ ಬೇಡ. ನೀವೇ ಇಂಡಿಪೆಂಡೆಂಟ್ ಆಗಿ, ನಾವು ಕಮಿಟ್ಮೆಂಟ್ ಕೊಟ್ಟಿದ್ದೀವಿ, ಇಂಡಿಪೆಂಡೆಂಟ್ ಆಗಿ ನೀವು ಯಾವ್ದೇ ರೈತರ ಹತ್ರ ಎಕ್ಸಾಕ್ಟ್ ಆಗಿ ಹೆಂಗ್ ಕೊಡ್ಬೇಕು ಅಂತಕ್ಕಂಥದನ್ನ ಇವತ್ತು ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ಗ್ರೇಟ್ ನ್ಯೂಸ್ ಏನಂತಂದ್ರೆ, ಈ ಎಲ್ಲಾ ಸಜೆಷನ್ಸ್ ನಮ್ಮ ಒಂದು ಫೀಲ್ಡ್ ನ ಆಧಾರ, ಒಂದು ರಿಸಲ್ಟ್ ಬಂದಿರತಕ್ಕಂಥ ಆಧಾರದ ಮೇಲೆ, ಅಂಡ್ ಜೊತೆಗೆ ಗ್ರೇಟ್ ಲೀಡರ್ ನನ್ನ ಗುರು ಅಂತ ಹೇಳ್ತೀನಿ ಅಗ್ರಿಕಲ್ಚರ್, ನಮ್ಮ ಕೊಟ್ರೇಶ್ GM ಕೊಟ್ರೇಶ್ ಸರ್ ಅವ್ರ ಕಡೆಯಿಂದ ಕೂಡ ಸಾಕಷ್ಟು ಸಜೆಷನ್ಸ್ ತಗೊಂಡು ನಿನ್ನೆ ಇವತ್ತೆಲ್ಲ ಕಂಪ್ಲೀಟ್ ತಗೊಂಡು ಎಕ್ಸಾಕ್ಟ್ ಎಲ್ಲಾ ಬೆಳೆಗಳಿಗೆ ಎಲ್ಲಾ ವಾತಾವರಣಕ್ಕೆ ಸರಿ ಹೊಂದತಕ್ಕಂಥ ಪ್ರಮಾಣವನ್ನು ಸೇರಿಸಿರ್ತಕ್ಕಂಥದ್ದು. ಹಾಗಾಗಿ ಎಸ್ ಸರ್, ಇವತ್ತು 25ರಿಂದ 35 ದಿನಗಳ ಒಳಗಾಗಿರ್ತಕ್ಕಂಥ ಒಂದು ಬೆಳೆಗೆ ಆದ್ರೆ 20 ಲೀಟರ್ ನೀರಿನ ಟ್ಯಾಂಕ್ ನಾನು ಹೇಳ್ತಾ ಇದ್ದೇನೆ. 20 ಲೀಟರ್ ನೀರಿನ ಟ್ಯಾಂಕ್ ಅತಿ ಹೆಚ್ಚಾಗಿ ಇತ್ತೀಚೆಗೆ ಮೋರ್ ದನ್ 75 ಇಂದ 80% ಪೀಪಲ್ಸ್ ಹೊಡೆಯೋದು ಯಾವ್ದ್ರಲ್ಲಿ ಅಂತಂದ್ರೆ, ಬ್ಯಾಟ್ರಿ ಪಂಪ್ ಎಲ್ಲ ಹೋಯ್ತು, ಈಗ ಕೈ ಪಂಪ್ ಎಲ್ಲ ಹೋಯ್ತು, ಪೆಟ್ರೋಲ್ ಪಂಪ್ ಅಂತ ಬರುತ್ತೆ. ಆ ಪೆಟ್ರೋಲ್ ಪಂಪ್ ಏನಂದ್ರೆ ಅಂತ ಆಡಿಸ್ಕೊಂಡು ಹೋಗ್ತಾರೆ. ಅದು 20 ಲೀಟರ್ ಇರ್ತಕ್ಕಂಥ ಟ್ಯಾಂಕ್. ಅದಕ್ಕೆ ಏನಂತಂದ್ರೆ ಆಕ್ಟಿವೇಟಿನ 5ರಿಂದ 8 ml ಆ ಟ್ಯಾಂಕ್ ನ ಜೊತೆಗೆ, ಅಂದ್ರೆ 1 ಲೀಟರ್ ನೀರಿಗೆ 0.3 ml ಪರ್ ಲೀಟರ್ ವಾಟರ್ ಜೊತೆಗೆ ಮಿಕ್ಸ್ ಮಾಡಬೇಕು. ಅದೇ ತರ ಆಕ್ಟಿವ್ ಜೈಮ್ ಅಂತ ಬಂದ್ರೆ 20 ml ಕೊಡ್ಬೇಕು. ಯಾಕೆ ನಾನು ಅವಾಗ್ಲೇ ಹೇಳಿದೆ, ಬೆಳವಣಿಗೆ ಚೆನ್ನಾಗಿ ಬರುತ್ತೆ, ಕಾಂಡ ಸ್ವಲ್ಪ ಮೆದು ಅಂದ್ರೆ ದಪ್ಪ ಆಗುತ್ತೆ, ಅವಾಗ ರೆಂಬೆ ಕೊಂಬೆ ಚೆನ್ನಾಗಿ ಬರ್ಲಿಕ್ಕೆ, ಚಿಗುರು ಚೆನ್ನಾಗಿ ಬರ್ಲಿಕ್ಕೆ, ತುಂಬಾ ಚೆನ್ನಾಗಿ ಮೊಳಕೆ ಹೊಡಲಿಕ್ಕೆ ಕೆಲಸ ಮಾಡುತ್ತೆ. ಮತ್ತೆ ಹೇಳ್ತಿದ್ದೀನಿ, 20 ಲೀಟರ್ನ ನೀರಿನ ಟ್ಯಾಂಕ್ಗೆ ಬಳಕೆ ಮಾಡುವಂತ ವಿಧಾನ ಇದು. 16 ಲೀಟರ್ ಟ್ಯಾಂಕ್ ಅಂದ್ರೆ ಎಷ್ಟು ಬಳಸಬೇಕು ಸರ್ ಅಂತಂದ್ರೆ, ನೀವೇ ಲೆಕ್ಕ ಹಾಕೋಬೇಕು. 0.3 ml ಅಂದ್ರೆ 15 ಲೀಟರ್ ಟ್ಯಾಂಕ್ಗೆ ಅಂದ್ರೆ ಅಪ್ರಾಕ್ಸಿಮೇಟ್ 5 ml ಆಕ್ಟಿವೇಟಿ ಕೊಡಿ, 15 ml ಆಕ್ಟಿವ್ ಜೈಮ್ ಕೊಡಿ, ಸಾಕು. ಬೆಜ್ಜನ್ ಆಯ್ತು, ಅದಕ್ಕಿಂತ ಜಾಸ್ತಿ ಕೊಡೋ ಅವಶ್ಯಕತೆ ಇಲ್ಲ. ಓಕೆನಾ? ಇದು ಮೊದಲ ಹಂತದ ಸಿಂಪಡಣೆ 25ರಿಂದ 35 ದಿನಗಳ ಒಳಗಾಗಿ, ಅಂದ್ರೆ 20 ಲೀಟರ್ ನೀರಿನ ಟ್ಯಾಂಕ್ ನ ಜೊತೆಗೆ ಬಳಕೆ ಮಾಡುವಂತ ಪ್ರಮಾಣ. ಅಂಡ್ ಎರಡನೇ ದಿನಪ್ಪ ಅಂದ್ರೆ 40ರಿಂದ 45 ದಿನಗಳಲ್ಲಿ ಒಂದು ಸ್ಪ್ರೇ ಕೊಡಿ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಆ ಟೈಮ್ ತುಂಬಾ ಚೆನ್ನಾಗಿ ಬೆಳೀತಾ ಇರುತ್ತೆ, ರೆಂಬೆ ಕೊಂಬೆ ಚೆನ್ನಾಗುತ್ತೆ, ವಿಸ್ತಾರವಾಗ್ತಿರುತ್ತೆ ಗಿಡ. ಚಿಗುರು ಬರುವಂತದ್ದು, ಮೊಳಕೆ ಹೊಡೆಯುವಂತದ್ದು ಚಿಗುರು ಬರುವಂತ ಟೈಮ್ ಒಂದಾದ್ರೆ, ಮೊಳಕೆ ಹೊಡೆದು ಅದಾದ್ಮೇಲೆ ರೆಂಬೆ ಕೊಂಬೆ ಚೆನ್ನಾಗಿ ವಿಸ್ತಾರವಾಗಿರೋ ತರ ಡೆವಲಪ್ಮೆಂಟ್ ಚೆನ್ನಾಗಿ ಬರಬೇಕು. ಆ ಟೈಮ್ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಲೈಟ್ ಫ್ಲವರಿಂಗ್ ಚೆನ್ನಾಗಿ ಬರ್ತಿರುತ್ತಲ್ಲ, ಆ ಟೈಮ್ ಬಳಕೆ ಮಾಡುವಂತ ವಿಧಾನ ಏನಪ್ಪಾ ಅಂತಂದ್ರೆ, ಆಕ್ಟಿವೇಟಿಯನ್ನ 7ರಿಂದ 8 ml 20 ಲೀಟರ್ ನೀರಿನ ಟ್ಯಾಂಕ್ ಪ್ರತಿಯೊಂದು ನೀಡುವಂತದ್ದು 20 ಲೀಟರ್ ನೀರಿನ ಟ್ಯಾಂಕ್ ಹೇಳ್ತಾ ಇದ್ದೀನಿ. 7ರಿಂದ 8 ml ಅಂದ್ರೆ 1 ಲೀಟರ್ ನೀರಿಗೆ 0.3 ml ಬೀಳೋ ತರ ಮಾಡಬೇಕು. ಆಕ್ಟಿವ್ 80 ಅನ್ನ ಅಥವಾ ಆಕ್ಟಿವ್ 80 ಗೋಲ್ಡ್ ಎರಡರಲ್ಲಿ ಒಂದು ಯಾವ್ದಾದ್ರು. ಆಕ್ಟಿವ್ ಜೈಮ್ ಏನಪ್ಪಾ ಅಂತಂದ್ರೆ, ಅದು 20 ml ಕೊಡಬೇಕು. ಬೆಳವಣಿಗೆಯ ಹಂತ, ಫ್ಲವರಿಂಗ್ ಸ್ಟೇಜ್ ಅಂದ್ರೆ ಈಗ ಹೂ ಬಿಡುವಂತ ಹಂತ, ಇವೆರಡು ಹಂತದಲ್ಲಿ 20 ml ಗಿಂತ ಜಾಸ್ತಿ ಬೇಡ. ಅಂದ್ರೆ 1 ಲೀಟರ್ ನೀರಿನ ಜೊತೆಗೆ 1 ml ಮಿಕ್ಸ್ ಮಾಡಿ ಸಾಕು. ಓಕೆನಾ? ಅದೇ ತರ ಆಕ್ಟಿವ್ ಮ್ಯಾಕ್ಸ್ ಅನ್ನ 30 ml ಕೊಡಿ, ಅಂದ್ರೆ 1.5 ml ತನಕ ಕೊಡಿ. ಯಾಕೆ ಈಗ ನಾನು ಇಲ್ಲಿ ಆಡ್ ಮಾಡಿದೆ, ನೀವು ನೋಡ್ಬೋದು, ಈ ಗರ್ಭಿಣಿ ಹೆಣ್ಮಕ್ಳು ಅಂತ ಬಂದಾಗ ಎಕ್ಸಾಂಪಲ್ ನಾನು ಹೇಳ್ತೀನಿ. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಕನ್ಸೀವ್ ಆಗ್ತದೆ ಅಂತಿದ್ದಾಗ ಎಷ್ಟು ಐರನ್ ಫೋಲಿಕ್ ಆಸಿಡ್ ಕೊಡ್ತಾರೆ, ಕ್ಯಾಲ್ಸಿಯಂ ಅಂತ ಕೊಡ್ತಾರೆ. ನಂತರ ಬೆಳೀತಾ ಒಂದು 3-4 ತಿಂಗಳಾಗಿದೆ ಅಂದ್ರೆ ಎಕ್ಸ್ಟ್ರಾ ಸಪ್ಲಿಮೆಂಟ್ ಅನ್ನೋದು ಆಡ್ ಮಾಡ್ತಾರೆ. ಓಕೆ, ನಂತರ ಸ್ವಲ್ಪ ಒಂದು 5-6 ತಿಂಗಳಾಗಿದೆ ಅಂತಂದ್ರೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ, ಅದೇ ತರ ಕಣ್ಣು ಡೆವಲಪ್ ಆಗುತ್ತೆ, ಕಣ್ಣು ಅವಾಗ ಚೆನ್ನಾಗಿ ಬರ್ತಿರುತ್ತೆ, ದೃಷ್ಟಿ ಚೆನ್ನಾಗಿ ಬರುತ್ತೆ. ಆ ಟೈಮ್ ಮತ್ತಷ್ಟು ನಮ್ಗೆ ಏನ್ ಮಾಡ್ತಾರೆ, ಸಪ್ಲಿಮೆಂಟ್ಸ್ ಅನ್ನ ಕೊಡ್ತಾರೆ, ಪೌಷ್ಟಿಕ ಆಹಾರಗಳನ್ನ ಕೊಡ್ತಾರೆ. ಸೊ ಅದೇ ತರ ಇಲ್ಲೇನ್ ಗೊತ್ತಾ, ಬೆಳವಣಿಗೆ ಹಂತದಲ್ಲಿ ಕೊಡ್ತಾ ಹೋದಂಗೆಲ್ಲ ಜಾಸ್ತಿ ಸಪ್ಲಿಮೆಂಟ್ ಬೇಕಾಗುತ್ತೆ. ಚಿಕ್ಕ ಮಕ್ಳಿಗೆ ಎಷ್ಟು ಬೇಕು, ದೊಡ್ಡವ್ರಿಗೆ ಎಷ್ಟು ಬೇಕಾಗುತ್ತೆ ಸಪ್ಲಿಮೆಂಟ್, ಅಷ್ಟಲ್ವಾ? ಅದೇ ತರ ನಾವು ಸಪ್ಲಿಮೆಂಟ್ಸ್ ನ ಕೊಡ್ಬೇಕಿಲ್ಲಿ. ಓಕೆ, 0.3 ml ಅಂತಂದ್ರೆ 7ರಿಂದ 8 ml ಆಕ್ಟಿವಿಟಿ ಕೊಡಬೇಕು. ಆಕ್ಟಿವ್ ಜೈಮ್ 20 ml ಕೊಡ್ಬೇಕು. ಆಕ್ಟಿವ್ ಮ್ಯಾಕ್ಸ್ ಅನ್ನ 30 ml ತನಕ ಕೊಡಬಹುದು. ಅದೇ ತರ ಪ್ರೀ ಫ್ಲವರಿಂಗ್ ಸ್ಟೇಜ್ ಅಂತ ನಾವು ಕರಿತೀವಿ. ಹೂ ಬಿಡ್ತಕ್ಕಂತ ಮೊದಲ ಹಂತ ಅಂತ ಕರಿತೀವಿ, ಮುಂದಿನ ಹಂತ. ಆ ಟೈಮಲ್ಲಿ ಎಷ್ಟು ಕೊಡಬೇಕು, ಆಕ್ಟಿವೇಟಿಯನ್ನ 7ರಿಂದ 8 ml ಕೊಡಬೇಕು. ಎಷ್ಟು? 7ರಿಂದ 8 ml ಕೊಡಬೇಕು. ಅದೇ ತರ ಆಕ್ಟಿವ್ ಜೈಮ್ ಅನ್ನ 20 ml ಕೊಡಬೇಕು. ಆಕ್ಟಿವ್ ಮ್ಯಾಕ್ಸ್ ಅನ್ನ 40 ml ಕೊಡಬೇಕು. ಯಾಕೆ ಅಂತಂದ್ರೆ ಆ ಟೈಮಲ್ಲಿ ಸಂತಾನೋತ್ಪತ್ತಿ ಜಾಸ್ತಿ ಆಗುತ್ತೆ ಗಿಡಗಳಲ್ಲಿ. ಸಂತಾನೋತ್ಪತ್ತಿ ಅಂದ್ರೆ ನಾನು ಹೇಳಿದ್ನಲ್ಲ, ಗರ್ಭಿಣಿ ಆ ಒಂದು ಹಂತಕ್ಕೆ ತಲುಪಿರುತ್ತೆ ಹೂಕಾಯಿ ಅಂತಂದ್ರೆ, ಆ ಟೈಮಲ್ಲಿ ಮ್ಯಾಕ್ಸ್ ಯಥೇಚ್ಛವಾಗಿ ಬೇಕಾಗುತ್ತೆ. ಯಾಕೆಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನ ಆಗೋದನ್ನು ಕೂಡ ಗಿಡಕ್ಕೆ ತಡೆಗಟ್ಟುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ
ಸಿಕ್ಕಾಪಟ್ಟೆ ಫ್ಲವರ್ ಬರೋ ತರ ಕೆಲಸ ಮಾಡುತ್ತೆ. ಅದಕ್ಕೇನೆ ಪ್ರೀ ಫ್ಲವರಿಂಗ್ ಸ್ಟೇಜ್. ಅದ್ ಹೆಂಗ್ ಕಂಡುಹಿಡಿಯೋದು ಅಂತಂದ್ರೆ ಅಲ್ಲೊಂದು ಹೂ ಬಿಟ್ಟಿರುತ್ತೆ, ಚೆನ್ನಾಗಿ ಡೆವಲಪ್ ಆಗಿರುತ್ತೆ, ಅಲ್ಲೊಂದು ಅಪ್ರಾಕ್ಸಿಮೇಟ್ 60 ದಿನದ ಗಿಡ ಅಂತ ಅನ್ಕೊಳ್ಳಿ. ಆ ಟೈಮ್ ಅಲ್ಲಿ ಇದನ್ನ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಸಮೃದ್ಧವಾಗಿ ತುಂಬಾ ಫ್ಲವರ್ಸ್ ಬರೋ ತರ ಕೆಲಸ ಮಾಡುತ್ತೆ, ಹೂ ಚೆನ್ನಾಗ್ ಬರತ್ತ. ಇದನ್ನ ಪ್ರೀ ಫ್ಲವರಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. ಹೂ ಎಲ್ಲ ಬಂದ ಮೇಲೆ ಸ್ಪ್ರೇ ಕೊಡಬಾರ್ದು. ತುಂಬಾ ಜನ ಏನ್ ಮಾಡ್ತಾರೆ, ಚೆನ್ನಾಗ್ ಹೂ ಬಂದಿರುತ್ತೆ, ಓಕೆ, ಆ ಟೈಮಲ್ಲಿ ಸ್ಪ್ರೇ ಕೊಡಬಾರ್ದು. ಇಫ್ ಇನ್ ಕೇಸ್ ಕೊಡ್ತೀರಾ ಅಂತಂದ್ರೆ ಯಾವ ಟೈಮಲ್ಲಿ ಗೊತ್ತಾ, ಹಳದಿ ಕಲರ್ ಆಗಿ ಉದುರ್ತಿರುತ್ತಲ್ಲ ಆ ಟೈಮಲ್ಲಿ ಬೇಕಾದ್ರೂ ಕೊಡ್ಬೋದು, ಸಮಸ್ಯೆ ಇಲ್ಲ, ನಿಮ್ಮ ಅಪ್ಲೈನ ಕೇಳಿ. ಅದಕ್ಕೆ ಫ್ಲವರಿಂಗ್ ಸ್ಟೇಜ್ ಅಂಡ್ ಜೊತೆಗೆ ಏನಪ್ಪಾ ಅಂದ್ರೆ ಫ್ರೂಟ್ ಸೆಟ್ಟಿಂಗ್ ಅಂತ ಹೇಳ್ತೀವಿ. ಫ್ಲವರ್ ಡ್ರಾಪ್ ಆಗ್ತಿರುತ್ತೆ, ಕ್ರಾಪ್ ಸೆಟ್ಟಿಂಗ್ ಅಂತ ಹೇಳ್ತೀವಲ್ಲ, ಆ ಕ್ರಾಪ್ ಸೆಟ್ಟಿಂಗ್ ಟೈಮ್ ಅಲ್ಲಿ ಆಕ್ಟಿವೇಟಿನ ಎಲ್ಲಾ ಹಂತದಲ್ಲಿ ಕೂಡ 7ರಿಂದ 8 ml ಗಿಂತ ಜಾಸ್ತಿ ಆಗ್ಲೇಬಾರದು. ಆದ್ರೆ ಆಕ್ಟಿವ್ ಜೈಮ್ ಮತ್ತೆ ಮ್ಯಾಕ್ಸ್ ಅನ್ನ ಮಾತ್ರ ಇನ್ಕ್ರೀಸ್ ಮಾಡ್ತಿದೀವಿ, ತಮ್ಗೆ ಗೊತ್ತಿರ್ಬೇಕು, ಓಕೆನಾ. ಇಲ್ಲಿ ನೋಡಿ, ಹೂಕಾಯಿ ಅತಿ ಹೆಚ್ಚು ಬರೋದಕ್ಕೋಸ್ಕರ, ಜೊತೆಗೆ ಬೀಳದಂಗೆ ಅಂದ್ರೆ ಹಳದಿ ಕಲರ್ ಆಗಿ ಬೀಳ್ತಿರುತ್ತಲ್ಲ, ಆ ಬೀಳೋದನ್ನ ತಡೆಗಟ್ಟಲಿಕ್ಕೋಸ್ಕರ ಇವತ್ತು ನಾವು ಇದು ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ ಜೈಮ್ ಆಕ್ಟಿವೇಟಿನ ಕೊಡ್ತೀವಿ. ಎಷ್ಟೆಷ್ಟು ಕೊಡ್ತೀವಿ ಪ್ರಮಾಣ? 7ರಿಂದ 8 ml ಆಕ್ಟಿವಿಟಿ ಕೊಡ್ತೀವಿ, ಅಥವಾ ಆಕ್ಟಿವಿಟಿ ಕೊಡಿ, ಎರಡರಲ್ಲಿ ಒಂದೇ. ಅದೇ ತರ ಆಕ್ಟಿವ್ ಜೈಮ್ 30 ml ಕೊಡ್ತೀವಿ, ಆಕ್ಟಿವ್ ಮ್ಯಾಕ್ಸ್ ಬಂದ್ರೆ 40 ml ಕೊಡ್ತೀವಿ. ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ಸರ್ ಈಗ ಜೈಮ್ ಯಾಕೆ ಬೇಕು ಸರ್? ತುಂಬಾ ಜನದ ಪ್ರಶ್ನೆ ಇರುತ್ತೆ. ಕೆಲವು ಹೆಂಗ್ರೆ ಆಕ್ಟಿವ್ ಮ್ಯಾಕ್ಸ್ ಕೊಟ್ರೆ ಆಕ್ಟಿವ್ ಜೈಮ್ ಮಾಡಿ, ಆಕ್ಟಿವ್ ಮ್ಯಾಕ್ಸ್ ಕೊಡ ಅಂತ ತಪ್ಪು ಕಲ್ಪನೆ, ಓಕೆನಾ. ಆಕ್ಟಿವ್ ಮ್ಯಾಕ್ಸ್ ಬೇಕೇ ಬೇಕು, ಆ ಟೈಮಲ್ಲಿ ಆಕ್ಟಿವ್ ಜೈಮ್ ಕೂಡ ಬೇಕೇ ಬೇಕು. ಯಾಕೆ ಅಂದ್ರೆ ಕರೆಕ್ಟ್ ಕ್ರಾಪ್ ಸೆಟ್ಟಿಂಗ್ ಮಾಡ್ಲಿಕ್ಕೆ ಆ ಟೈಮಲ್ಲಿ ಬೇಕೇ ಬೇಕಾಗುತ್ತೆ. ಅದಕ್ಕೆ 20ರಿಂದ 30 ml ತನಕ ಕೊಡಬಹುದು, ಯಾವುದೇ ರೀತಿ ಸಮಸ್ಯೆ ಇಲ್ಲ, ಅಡ್ಡಿ ಇಲ್ಲ. ಆಕ್ಟಿವಿಟಿ ಮಾತ್ರ ಅಷ್ಟೇ ಪ್ರಮಾಣದಲ್ಲಿ ಕೊಡ್ಬೇಕು, ಓಕೆನಾ. ಇದು ಮೇನ್ ಆಗಿ. ಜೊತೆಗೆ ಏನಂತಂದ್ರೆ ಕೆಲವೊಂದು ಎಚ್ಚರಿಕೆ ಕಾಶನ್, ಬೇರೆ ಕೆಮಿಕಲ್ ಏನಾದ್ರು ಬಳಸ್ತಾರೆ ಅಂತಂದ್ರೆ ಅದ್ರ ಜೊತೆಗೆ ಆಕ್ಟಿವ್ ಮ್ಯಾಕ್ಸ್ ಅನ್ನ ಕೊಡೋದು ಬೇಡ, ಕೊಡದಂಗಿರೋದು ಒಳ್ಳೇದು. ಬೇರೆ ಕೆಮಿಕಲ್ ಜೊತೆಗೆ ಯಾಕೆ ಕೊಡಬಾರ್ದು ಅಂತಂದ್ರೆ, ಆಕ್ಟಿವ್ ಮ್ಯಾಕ್ಸ್ ನಲ್ಲಿ ಅತಿ ಹೆಚ್ಚು ಒಂದು ಬೆಸ್ಟ್ ಕ್ವಾಲಿಟಿ ಇರ್ತಕ್ಕಂಥ ಸಿವಿಟ್ ಎಕ್ಸ್ಟ್ರಾಕ್ಟ್ ಇರುತ್ತೆ. ಅಂದ್ರೆ ಇಸ್ರೇಲ್ ನ ಸಮುದ್ರ ಕಳೆ ಅಂತ ಹೇಳ್ತೀವಿ, ಇಸ್ರೇಲ್ ಟೆಕ್ನಾಲಜಿ ರೆಡಿ ಮಾಡಿರ್ತಕ್ಕಂಥದ್ದು. ಅದೇನ್ ಮಾಡುತ್ತಪ್ಪ ಅಂದ್ರೆ ಮಣ್ಣಿನಲ್ಲಿ ಅತಿ ಹೆಚ್ಚು ಸೂಕ್ಷ್ಮಾಣು ಜೀವಿಗಳನ್ನ ಉತ್ಪತ್ತಿ ಮಾಡೋದ್ರಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಅದಕ್ಕೋಸ್ಕರ ಅದ್ರಲ್ಲಿ ಇರ್ತಕ್ಕಂಥದ್ದು ಏನಾದ್ರೂ ಕೆಮಿಕಲ್ ಜೊತೆ ಮಿಕ್ಸ್ ಮಾಡಿದಾಗ ಕೆಲವೊಂದು ಕೆಲಸ ಮಾಡದೇ ಇರಬಹುದು, ಕೆಲವೊಂದು ಕಡೆ, ಎಲ್ಲ ಕಡೆ ಅಲ್ಲ. ಅದಕ್ಕೋಸ್ಕರ ಬೇರೆ ಕೆಮಿಕಲ್ ಜೊತೆ ಕೊಟ್ಟಾಗ ಕೆಲವೊಂದು ಕಡೆ ಫಲಿತಾಂಶ ಬರದಂಗ್ ಕೂಡ ಇದೆ, ಓಕೆ, ಬರುತ್ತೆ. ಬಟ್ ಮ್ಯಾಕ್ಸಿಮಮ್ ಏನ್ ಗೊತ್ತಾ, ಒಂದು 10-15% ಬಂದಿಲ್ಲ. ಆದ್ರೆ ನಮಗೆ ಒಬ್ಬೊಬ್ಬ ರೈತ ಕೂಡ ಇಂಪಾರ್ಟೆಂಟ್. ನಾನು ಇನ್ನೇನೆ ಕ್ಲಾರಿಟಿ ಕೊಟ್ಟಿದ್ದೀನಿ, ಓಕೆ. ಹೋಮ್ ಕೇರ, ಲಾಂಡ್ರಿ ಕೇರ, ಪರ್ಸನಲ್ ಕೇರ, ಏನೋ ಒಂದ್ ಸ್ವಲ್ಪ 15 ಜನ ಸರ್ವ ಬಿಡಪ್ಪ, ಓಕೆ. 1 to 2 ಒಂದ್ ತಳ ಬಂದು 2 ತಗೊಂಡಿದ್ದೆ, ಓಕೆ, ಅದೇನೋ ಬಿಡು, ಇವತ್ತು ಬಿಟ್ಟು ನಾಳೆ ಒಂದಿನ ಬಿಟ್ರೆ ಸರ್ವ ಬಿಡುತ್ತೆ ಅನ್ನೋದಕ್ಕೆ ಇವರು 1 ತಿಂಗಳಲ್ಲ, ಒಂದು ಕರೆಕ್ಟ್ ಆಗಿ ಈ 3 ತಿಂಗಳಲ್ಲಿ ಬೆಳೀತಕ್ಕಂಥ ಬೆಳೆ, ಓಕೆ, 1 ವರ್ಷದ ಅವರ ಒಂದು ಫ್ಯಾಮಿಲಿಯ ನಿರ್ವಹಣೆ ಆಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಅಡ್ಡಿ ಬರಬಾರ್ದು, ಒಂದು ಕರೆಕ್ಟ್ ಆಗಿ ಕೊಡ್ಬೇಕು ನಾವು ಕೊಟ್ರೆ. ಅದಕ್ಕೋಸ್ಕರ ಆಕ್ಟಿವ್ ಮ್ಯಾಕ್ಸ್ ನ ಕೊಡದಂಗಿರೋದು ಒಳ್ಳೇದು ಆ ಟೈಮ್ ಅಲ್ಲಿ. ಹಂಗಾದ್ರೆ ಏನ್ ಮಾಡ್ಬೇಕು ಸರ್ ನಾವು? ಬೇರೆ ಕೆಮಿಕಲ್ ಜೊತೆ ನೀವು ಕೊಡ್ತಿರೋದ್ರೆ ಖಂಡಿತ ಕೊಡಿ, ಬೇಡ ಅನ್ನಲ್ಲ. ಅದೇನ್ ಕೊಡ್ಬೋದು ಅಂದ್ರೆ ಆಕ್ಟಿವೇಟಿನ ಕೊಡಿ, 7ರಿಂದ 8 ml ಕೊಡಿ. ಸರ್ ಹುಳು ಆಯ್ತು ಸರ್, ಹುಳು ಕೊಡಿತೀನಿ ಸರ್, ಆಯ್ತಪ್ಪ ಹೊಡಿ. ಅದ್ರ ಜೊತೆಗೆ ಏನು ಸರ್, ಆಕ್ಟಿವಿಟಿ ಬಳಸಿ 0.3 ml ಅಂದ್ರೆ 7ರಿಂದ 8 ml. ಆಮೇಲೆ ಸರ್ ನೀವು ಮ್ಯಾಕ್ಸ್ ಕೊಡ್ಬೋದಾ? ಬೇಡ, ಆಕ್ಟಿವ್ ಜೈಮ್ ಕೊಡಿ, ಟ್ಯಾಂಕಿ 30 ml ಹಾಕೊಡಿ. ಬೇರೆ ಕೆಮಿಕಲ್ ಜೊತೆಗೆ ಯಾವ ಹಂತದಲ್ಲಿ ಅದನ್ನ ಸ್ಪ್ರೇ ಮಾಡ್ತೀರಾ ಅಂದ್ರೆ, ಕೆಲವೊಬ್ರು ಏನ್ ಮಾಡ್ತಾರೆ, ಹುಳುಕ್ಕೆ ಕೋರೋಜನ್ ಹೊಡಿತೀನಿ, ನವಕ್ರ ಹೊಡಿತಾರೆ, ಓಕೆ, ನಾಗಾಸ್ತ್ರ ಹೊಡಿತೀನಿ. ಕೆಲವರೆಲ್ಲ ಹೇಳ್ತಿರ್ತಾರೆ ಹೊರಗಡೆ ಯಾವುದೇ ಕಾರಣಕ್ಕೂ ಸಜೆಷನ್ ನಾವು ಕೊಡ್ಲೇಬಾರ್ದು. ಹುಳುಕ್ಕೆ ಯಾವ್ದು ಕೊಡ್ಬೇಕು, ಬಹಳ ಚೆನ್ನಾಗೈತೆ ಅಂತಂದ್ರೆ ಕೆಲವೊಬ್ರು ರೈತರು ಏನ್ ಮಾಡ್ಬಿಡ್ತಾರೆ, ಕೆಲವೊಬ್ರು ನಮ್ಮ ಕನ್ಸಲ್ಟೆಂಟ್ ಗಳು ನೋಡ್ತಿರ್ತೀವಿ, ಹುಳುಕು ಕೂಡ ಇಟ್ಕೊಂಡು ಹೋಗಿರ್ತಾರೆ. ರಿಸಲ್ಟ್ ಬರಲಿಲ್ಲ ಅಂದ್ರೆ ಮೋದಿಕರಿಗೂ ಕೆಟ್ಟ ಹೆಸರು. ಸೊ ಅದಕ್ಕೇನೆ ಯಾವುದೇ ಕಾರಣಕ್ಕೂ ನೀವು ಬೇರೆ ಕೆಮಿಕಲ್ ನಾವು ಸಜೆಸ್ಟ್ ಮಾಡೋದು ಬೇಡ. ಅವ್ರಿಗೆ ಹೇಳಿ ಸರ್, ಹಂಗೆ ಕೇಳಿ ಕೊಡ್ತಾರೆ. ನಮ್ ಕೆಲಸ ಏನು, ಡೆವಲಪ್ಮೆಂಟ್, ಗ್ರೋತ್ ಚೆನ್ನಾಗಿ ಬರ್ಲಿಕ್ಕೆ, ಕೊಟ್ಟಂತ ಔಷಧಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ನಾನು ಈ ಸಜೆಷನ್ ಕೊಡ್ತೀನಿ ಸರ್. ಅದಕ್ಕೇನೆ ಬೇರೆ ಕೆಮಿಕಲ್ ಜೊತೆಗಾದ್ರೆ ಸಿಂಪಡಣೆ ಮಾಡ್ಲಿಕ್ಕೆ ಆಕ್ಟಿವೇಟಿನ 7ರಿಂದ 8 ml ಕೊಡಿ, ಆಕ್ಟಿವ್ ಜೈಮ್ ನ 30 ml ಕೊಡಿ, ಅಂದ್ರೆ 1.2 ml ಪರ್ ಲೀಟರ್ ಕೊಡಿ, ಓಕೆ. 1.5 ml ವರೆಗೂ ಕೊಡಬಹುದು, ಸಮಸ್ಯೆ ಏನಿಲ್ಲ ಆಕ್ಟಿವ್ ಜೈಮ್. ಸೊ ಅದೇ ತರ ಗೊಬ್ಬರ ಜೊತೆ ಕೊಡೋದಂದ್ರೆ 1 ಎಕರೆಗೆ ಆಕ್ಟಿವೇಟಿ ಅಥವಾ ಆಕ್ಟಿವಿಟಿ ಗೋಲ್ಡ್ ಅನ್ನ 200ರಿಂದ 250 ml ಕೊಡ್ಬೋದು. 160ರಿಂದನೂ ಅಂತ ಹೇಳ್ತಾರೆ, ಬಟ್ ಅದು ನಿಮ್ಗೆ ಹೇಳ್ತೀನಿ ಯಾವ ತರ. 200ರಿಂದ 250 ml ವರೆಗೂ ಕೊಡಬಹುದು. ಇತ್ತೀಚೆಗೆ ಜಾಸ್ತಿ ಒಣಗಲ್ ಬೇಸಾಯ ಜಾಸ್ತಿ ಆಗ್ತಿದೆಯಲ್ಲ, ಹಂಗಾಗಿ ನೀವು ಕೊಡಬಹುದು. ಆಕ್ಟಿವ್ ಮ್ಯಾಕ್ಸ್ ಅನ್ನ 200ರಿಂದ 250 ml ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ನೀವು ಕೊಡಬಹುದು, ಏನು ಸಮಸ್ಯೆ ಇಲ್ಲ. ನಮ್ ಕಡೆ ಬೆಸ್ಟ್ ರಿಸಲ್ಟೇ ಬಂದಿದೆ. ಅದನ್ನ ಏನಾಗುತ್ತೆ, ಬೇರುಗಳ ಉತ್ಪತ್ತಿ ಚೆನ್ನಾಗಾಗತ್ತೆ, ತಂತು ಬೇರುಗಳ ಉತ್ಪತ್ತಿ ಚೆನ್ನಾಗಾಗತ್ತೆ, ಆ ಒಂದು ಕಾಯಿ ಬೇರಿನ ಅಭಿವೃದ್ಧಿ ಚೆನ್ನಾಗಾಗತ್ತೆ. ಗೊಬ್ಬರ ಹಾಕುವಾಗ್ಲೆಲ್ಲ ಕೂಡ
ಈ ಒಂದು ಪ್ರಮಾಣದಲ್ಲಿ ಬಳಸಬಹುದು. 4 ಲೀಟರ್ ಎರಡು ಕೂಡ ಬಳಸಬಹುದು. ಆದ್ರೆ ಕನಿಷ್ಠ ಅಂತಂದ್ರೆ 1 ತಿಂಗಳು ಗ್ಯಾಪ್ ಇದ್ರೆ ಒಳ್ಳೇದು. ಜೊತೆಗೆ ಡ್ರಿಪ್ ಇರಿಗೇಷನ್ ಅಲ್ಲಿ ಕೂಡ ಅಷ್ಟೇ ಆಕ್ಟಿವ್ ಮ್ಯಾಕ್ಸ್, ಅಕ್ಯುಜಮ್, ಆಕ್ಟಿವಿಟಿ ಮೂರನ್ನು ಕೂಡ ಕೊಡಬಹುದು. 250 ml 250 ml ಕೊಡಬಹುದು. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅವಾಗ ಹೇಳ್ತಿದ್ದೀನಿ, ಅಲ್ಪಾವಧಿಯ ಬೆಳೆಗಳಿಗೆ ಕೊಡಬೇಕಾದಂತ ಒಂದು ಪ್ರಮಾಣ 4 ರಿಂದ 6 ತಿಂಗಳು ಬೆಳಿತಾರಲ್ಲ ಆ ಬೆಳೆಗಳಿಗೆ ಕೊಡಬೇಕಾಗಿರುವ ಪ್ರಮಾಣದ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಜೊತೆಗೆ ತರಕಾರಿ ಕೂಡ ಅದರಲ್ಲೇ ಬಂತು ಅಂತ ಅನ್ಕೊಳ್ಳಿ. ಎಚ್ಚರಿಕೆ ಏನಂತಂದ್ರೆ ಅತಿ ಹೆಚ್ಚು ಮಳೆ ಬೀಳ್ಬೇಕಾದ್ರೆ, ಅಂದ್ರೆ ತೂಫಾನ್ ಆಗ್ತಿರುತ್ತೆ ಅಥವಾ ಸೈಕ್ಲೋನ್ ಆಗ್ತಿರುತ್ತೆ, ಮೋಡ ಕವಿದ ವಾತಾವರಣ ಒಂದು ತಿಂಗಳುಗಟ್ಟಲೆ ಇದೆ ನೋಡಿ. ಇತ್ತೀಚೆಗೆ ಅದು ಸಿಕ್ಕಾಬಟ್ಟೆ ಅದರ 1-1.5 ತಿಂಗಳಿಂದ ಇದ್ದ ತರ ಇದೆ ವಾತಾವರಣ. ಆ ಟೈಮಲ್ಲಿ ಆಕ್ಟಿವ್ 80 ಅಥವಾ ಆಕ್ಟಿವ್ 80 ಗೋಲ್ಡ್ ಅನ್ನ ಅತಿ ಕಡಿಮೆ ಬಳಸಬೇಕು, ಅಥವಾ ನಿಮ್ಮ ಎಕ್ಸ್ಪರ್ಟ್ ಅಪ್ಟೇನ್ ಹತ್ರ ಕೇಳಿ ಬಳಸಬೇಕು. ಅರ್ಥ ಆಯ್ತಾ? ಮತ್ತೊಂದ್ಸರಿ ಹೇಳ್ತಿದ್ದೀನಿ, ಈ ತರ ಮೋಡ ಕವಿದ ವಾತಾವರಣ ತುಂಬಾ ಲಾಂಗ್ ಟರ್ಮ್ ಇದ್ದಾಗ, ಜೊತೆ ಮಳೆ ಸಿಕ್ಕಾಬಟ್ಟೆ ಜಿಡ್ಡಿ ಬರ್ತಾ ಇದೆ ಅಂತಿದ್ದಾಗ, ಆ ಟೈಮಲ್ಲಿ ಆದಷ್ಟು ಏನ್ ಗೊತ್ತಾ, ಆಕ್ಟಿವಿಟಿ ಅಥವಾ ಆಕ್ಟಿವಿಟಿ ಗೋಲ್ಡ್ ಅನ್ನ ಕಂಟಿನ್ಯೂಸ್ ಆಗಿದ್ದಾಗ ಬಳಕೆ ಮಾಡೋದು ಒಳ್ಳೇದಲ್ಲ. ಯಾಕೆಂತಂದ್ರೆ ಕೆಲವೊಂದು ಕಡೆ ಮೊಡಚು ಬರುತ್ತೆ, ಕೆಲವೊಂದು ಕಡೆ ಬೇರೆ ಬೇರೆ ಸೈಡ್ ಎಫೆಕ್ಟ್ಸ್ ಆಗೋ ಸಾಧ್ಯತೆಗಳು ಇರುತ್ತೆ. ಹಂಗಾಗಿ ಅದನ್ನ ನೋಡ್ಕೊಂಡು ಬಳಸಿ ಆಕ್ಟಿವಿಟಿ ಅಥವಾ ಆಕ್ಟಿವಿಟಿ ಗೋಲ್ಡ್ ಅನ್ನ. ಅದು ಎಸ್ಪೆಷಲಿ ಬೇರೆ ಯಾವ ಬೆಳೆಗೆ ಬೇಕಾದ್ರೆ ಬಳಸಬಹುದು. ಮೆಕ್ಕೆಜೋಳ, ಜೋಳ ಈ ತರದ್ದು ಬರುತ್ತೆ ನೋಡಿ, ಇದಕ್ ಮಾತ್ರ ತುಂಬಾ ಕೇರ್ಫುಲ್ ಆಗಿ ಕೊಡ್ಬೇಕು. ಸ್ಪ್ರೇ ಮಾಡ್ಬೇಕಾದ್ರೆ ಸುಳಿ ಒಳಕ್ ಹೋಯ್ತು ಅಂತಂದ್ರೆ ಆಕ್ಟಿವಿಟಿ, ಮಳೆ ಬಿದ್ದು ಕಂಟಿನ್ಯೂಸ್ ಬೀಳ್ತಾ ಹೋದಾಗಿಲ್ಲ, ಅದೆಲ್ಲ ಕೂಡ ಸುಳಿ ಹಿಂಗೆ ಮಡಚ್ಕೊಂಡ್ಬಿಡುತ್ತೆ. ಅಂದ್ರೆ ಟೋಟಲ್ ಎಲ್ಲಾ ಬೆಳೆ ನಾಶ ಆಯ್ತು ಅಂತಾನೆ ಅರ್ಥ. ಅದಕ್ಕೇನೆ ನಾವು ಆಕ್ಟಿವಿಟಿ ಕೊಡ್ಬೇಕಾದ್ರೆ ಕೇರ್ಫುಲ್ ಆಗಿ ಕೊಡಿ. ಆ ಒಂದು ಜೋಳ ಮತ್ತೆ ಮೆಕ್ಕೆಜೋಳಕ್ಕೆ ಮಾತ್ರ, ಉಳಿದಕ್ಕೆಲ್ಲ ಸೆಪರೇಟ್ ಆಗ್ಬಿಡುತ್ತೆ. ಬಟ್ ಅವೆರಡಕ್ಕೆ ಮಾತ್ರ. ನೆಲಕ್ಕೆ ಅಂತಂದ್ರೆ ಗೊಬ್ಬರ ಅಥವಾ ಡ್ರಿಪ್ ನಲ್ಲಿ ಕೊಡ್ಬೇಕಾದ್ರೆ ಕೊಡದಂಗಿದ್ರೆ ಒಳ್ಳೇದು, ಇಂಥ ಒಂದು ವಾತಾವರಣ ಇದ್ದಾಗ. ಓಕೆನಾ? ಸ್ವಲ್ಪ ಗ್ಯಾಪ್ ಇದೆ, ಅಟ್ಲೀಸ್ಟ್ ಸ್ವಲ್ಪ ಬಿಸಿಲು ಬಂದು ಹೋಗ್ತಿದೆ ಅಂತಿದ್ದಾಗ ಕೊಟ್ಟರೆ ಪ್ರಾಬ್ಲಮ್ ಏನಿಲ್ಲ. ಕಂಟಿನ್ಯೂಸ್ ಆಗಿ ಕೊಟ್ಟಾಗ ಸ್ವಲ್ಪ ಅದನ್ನ ಬಳಸೋದು ಒಳ್ಳೇದು. ಎಸ್. ಜೊತೆಗೆ ಇಲ್ಲಿ ಮೇಲೇನಪ್ಪ ಅಂದ್ರೆ ಆಕ್ಟಿವಿಟಿ ಮತ್ತೆ ಆಕ್ಟಿವಿಟಿ ಗೋಲ್ಡ್ ಅನ್ನ 7 ರಿಂದ 8 ml ಅದೇ ಭತ್ತದ ಬೆಳೆಗೆ ಹೆಂಗ್ ಬಳಸಬೇಕು ಅಂತ. ಸಿಂಪಡಣೆಗೆ ಆದ್ರೆ ಸಸಿ ಹಚ್ಚಿ 20 ದಿನ ಅಥವಾ 30 ದಿನಗಳ ಒಳಗಾಗಿ ಕೊಡ್ಬೇಕಾಗಿರ್ತದೆ. ಪ್ರಮಾಣ ಏನಪ್ಪಾ ಅಂದ್ರೆ ಆಕ್ಟಿವಿಟಿ ಗೋಲ್ಡ್ ಎರಡರಲ್ಲಿ ಒಂದು 7 ರಿಂದ 8 ml ಕೊಡಬಹುದು. ಆಕ್ಟಿವ್ಜಮ್ 20 ml, ಆಕ್ಟಿವ್ ಮ್ಯಾಕ್ಸ್ ನ 30 ml ತನಕ ಕೊಡಬಹುದು ಆ ಟೈಮಲ್ಲಿ. ಯಾಕಂದ್ರೆ ನಾರು ಪ್ರಭೇದ ಅಂತ ಹೇಳ್ತೀವಿ, ಮೇಣ ಪ್ರಭೇದ ನಾರು ಪ್ರಭೇದ ಅಂತ ಬರುತ್ತೆ. ಈ ನಾರು ಪ್ರಭೇದದಲ್ಲಿ ಅತಿ ಹೆಚ್ಚು ನೀರು ಹಿಡಿಯಲ್ಲ. ಅದಕ್ಕೆ ಇದನ್ನ ಸ್ಪ್ರೇ ಕೊಟ್ಟಾಗ ಏನಾಗುತ್ತೆ, ಸಂಪೂರ್ಣ ಹೀರ್ಕೊಳ್ಳುತ್ತೆ, ಡೆವಲಪ್ಮೆಂಟ್ ಚೆನ್ನಾಗಾಗತ್ತೆ, ಕೆಲಸ ಮಾಡುತ್ತೆ. 20 ರಿಂದ 30 ದಿನಗಳ ಒಳಗಾಗಿ ಕೊಡ್ಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ತೆನೆ ಬಿಡ್ಬೇಕಾದ್ರೆ ತೆನೆ ಬಿಡ್ತಕ್ಕಂಥ ಮೊದಲ ಹಂತ ಅಲ್ಲಲ್ಲಿ ಒಡಗೊಂಡೋದು ಅಂತ ಹೇಳ್ತಾರೆ. ತೆನೆ ಬಿಡ್ತಿರುತ್ತಲ್ಲ, ಆ ತೆನೆ ಬಿಡ್ಬೇಕಾದ್ರೆ ಕೂಡ 7 to 8 ml ವರೆಗೂ ನಾವು ಕೊಡಬಹುದು. ಆಕ್ಟಿವ್ 30 ml, ಆಕ್ಟಿವ್ ಮ್ಯಾಕ್ಸ್ 40 ml ತನಕ, ಆಕ್ಟಿವಿಟಿ ಕಾಮನ್ 7 ರಿಂದ 8 ml ಮಿಕ್ಸ್ ಮಾಡಿ ಕೊಡೋದ್ರಿಂದ ತೆನೆ ಉದ್ದ ಬಿಡುತ್ತೆ, ಜಳ್ಳು ಬರಲ್ಲ. ತುಂಬಾ ಕಡೆ ಜಳ್ಳು ಬರ್ತಿರುತ್ತಲ್ಲ, ಆ ತೆನೆನಲ್ಲಿ ಜಳ್ಳು ಬರದಂಗೆ ಕಾಪಾಡುತ್ತೆ. ಇದು ನಮ್ಮ ಆಕ್ಟಿವ್ ಮ್ಯಾಕ್ಸ್ ಆಕ್ಟಿವಿಟಿ ಇದ್ರ ಜೊತೆಗೆ. ಆದ್ರೆ ಗೊಬ್ಬರ ಜೊತೆ ಕೊಡ್ಬೇಕಾದ್ರೆ ಓಕೆ, ಎಕರೆಗೆ ಸಾಮಾನ್ಯವಾಗಿ ಏನಂದ್ರೆ 3 ರಿಂದ 4 ಸರಿ ಗೊಬ್ಬರ ಹಾಕ್ತಾರೆ ರೈತರು. ಈ ರಾಯಚೂರು, ಓಕೆ, ಕೊಪ್ಪಳ ಈ ಕಡೆ ಭಾಗದಲ್ಲಿ ಇದನ್ನ ನಾನು ಸಾಕಷ್ಟು ರಿಸಲ್ಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಈಗ ನೋಡ್ತೀರಾ, ಒಂದು ವಿಡಿಯೋ ಕೂಡ ಬರುತ್ತೆ, ಅದನ್ನ ಕೂಡ ರೆಡಿ ನೋಡ್ತೀರಾ ನೀವು. ಓಕೆ, 2 ಗೊಬ್ಬರದಲ್ಲಿ ಕೊಡಿ. 3 ರಿಂದ 4 ಗೊಬ್ಬರ ಹಾಕ್ತಿರ್ತಾರಲ್ಲ, 2 ಗೊಬ್ಬರದಲ್ಲಿ ಕೊಡಿ. ನೀವು ಯಾವ ತರ ಕೊಡ್ಬೇಕು ಅಂತಂದ್ರೆ ಆಕ್ಟಿವಿಟಿ ಅಥವಾ ಗೋಲ್ಡ್ ಅನ್ನ ನೀವು 250 ml ಇಂದ 500 ml ತನಕ ಕೊಡ್ಬೋದು. ಕೆಲವೊಬ್ರದ್ದು ಅಬ್ಜೆಕ್ಷನ್ ಬರುತ್ತೆ, ಸರ್ ಏನಾದ್ರೂ ಆಗ್ಬಿಟ್ರೆ ಅಂತ. ಖಂಡಿತ ಎಲ್ಲಾ ಭಾಗದಲ್ಲಿ ನೋಡಿದೀವಿ. ಯಾಕೆಂತಂದ್ರೆ ಬೇಸಾಯ ಮಾಡಿ ಭತ್ತದ ಬೇಸಾಯ ಮಾಡಿ ಏನಾಗಿದೆ ಅಂದ್ರೆ ಭೂಮಿಯೆಲ್ಲ ಚೌಳ ಆಕಾರಕ್ಕೆ ಬಂದ್ಬಿಟ್ಟಿದೆ. ಕೆಂಪು ಮಣ್ಣಿರೋದೆಲ್ಲ ಒಂಥರ ಕಪ್ಪು ಮಣ್ಣಿಗೆ ಬಂದ್ಬಿಟ್ಟಿದೆ. ಜೊತೆಗೆ ಸೌಳು ಭೂಮಿ ಅಂತ ಹೇಳ್ತಾರೆ, ಆ ತರ ಆಕಾರಕ್ಕೆ ಬಂದ್ಬಿಟ್ಟಿದೆ. ಅದಕ್ಕೆ ನೆಲ ಗಟ್ಟಿ ಆಗ್ಬಿಟ್ಟಿದೆ, ಬೇರೆ ಆಳಕ್ಕೆ ಇಳಿತಿಲ್ಲ. ಬೇರೆ ಆಳಕ್ಕೆ ಇಳಿದೇ ಇದ್ದಾಗ ಏನಾಗುತ್ತೆ ಅಂದ್ರೆ ಅದು ಬೇರು ಬರೋದು ಅಂತ ಹೇಳ್ತಾರೆ, ಗಂಟೆ ಕೀಳೋದು ಅಂತ ಹೇಳ್ತಾರೆ. ನಮ್ಮ ಹಳ್ಳಿ ಕಡೆ ಎಲ್ಲ ಬೇರು ಅಥವಾ ಗಂಟೆ ಕೀಳೋದು ಅಂತ ಹೇಳ್ತಾರೆ. ಓಕೆ, ಲಾಕ್ ಕಿತ್ತಿಲ್ಲ ಕರೆಕ್ಟ್ ಆಗಿ ಅಂತ ಹೇಳ್ತಾರೆ. ಅದಕ್ಕೇನೆ ಆಕ್ಟಿವೇಟ್ 500 ml ತನಕ ಕೊಟ್ಟರು ಕೂಡ ಸಮಸ್ಯೆ ಏನು ಇವತ್ತು ಕೂಡ ಒಂದು ಸೈಡ್ ಎಫೆಕ್ಟ್ ಆಗಿಲ್ಲ. ಯಾಕಪ್ಪ ಅಂತಂದ್ರೆ ನೀಟಾಗಿ ನೀವು ಆಕ್ಟಿವಿಟಿನ ಕೊಟ್ಟಾಗ ಏನಾಗುತ್ತಪ್ಪ ಅಂತಂದ್ರೆ ಆ ಮಣ್ಣು ತುಂಬಾ ಗಟ್ಟಿ ಆಗ್ಬಿಟ್ಟಿರುತ್ತೆ, ಜಾಸ್ತಿ ಪೇಸ್ಟ್ ತರ ಆಗಿರುತ್ತಲ್ಲ, ಬಂಡೆಗಳ ತರ. ಆಕ್ಟಿವಿಟಿ ಕೊಟ್ಟು ನೆಕ್ಸ್ಟ್ ಡೇ ಹೊಲಕ್ ಹೋಗಿದಿರ ಅಂತಂದ್ರೆ ಜಸ್ಟ್ ಆ ಒಂದು ಮಡಿದಲ್ಲಿ ಕಾಲಿಟ್ಟರೆ ಬೆಂಡಿನಲ್ಲಿ ಕರೆಕ್ಟ್ ಆಗುತ್ತೆ, ಅಷ್ಟು ಸಾಫ್ಟ್ ಮಾಡುತ್ತೆ. ಸಾಫ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಬೇರ್ಗಳು ಸ್ವಲ್ಪ ಎಲ್ಲ ಕೂಡ ಏನ್ ಗೊತ್ತಾ, ವಿಸ್ತಾರಗೊಳ್ಳಲಿಕ್ಕೆ ಕೆಲಸ ಮಾಡುತ್ತೆ. ಅವಾಗ ಆಟೋಮೆಟಿಕ್ ಸೈಡ್ ಲಾಕ್ ಚೆನ್ನಾಗಿ ಬರುತ್ತೆ. ಸೈಡ್ ಲಾಕ್ ಚೆನ್ನಾಗಿ ಬಂದಾಗ ಇಳುವರಿ ಅದ್ಭುತವಾಗಿ ಬರ್ಲಿಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕೇನೆ ನೀವು ಕೊಡಬಹುದು ಆಕ್ಟಿವ್ ಮ್ಯಾಕ್ಸ್ ಅನ್ನ 250 ರಿಂದ 350 ತನಕ ಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡಿ ಕೊಡಬಹುದು.
3-4 ಗೊಬ್ಬರ ಹಾಕ್ತಾರೆ. 2 ಗೊಬ್ಬರದಲ್ಲಿ ಕೊಡಿ, ಬೆಸ್ಟ್ ರಿಸಲ್ಟ್. 2 ಸ್ಪ್ರೇ ಕೊಡಿ, 2 ಗೊಬ್ಬರ ಕೊಡಿ, ಎಕ್ಸಲೆಂಟ್ ರಿಸಲ್ಟ್ ಅನ್ನ ನೀವು ಪಡಿತೀರಾ. ಜೊತೆಗೆ ಆಕ್ಟಿವೇಟಿನ ಅದು ಗೋಲ್ಡ್ ಅನ್ನ ಇಲ್ಲಿ ಮತ್ತೊಂದ್ಸರಿ ಹೇಳ್ತಾರೆ, ಹೂದೋಟಗಳಿಗೆ ಕೊಡ್ಬೇಕಾಗಿರ್ತಕ್ಕಂಥ ಪ್ರಮಾಣ ಸೇಮ್ 5ರಿಂದ 8 ml ಕೊಡಿ, ಆಕ್ಟಿವ್ ಜಮ್ 25 ml ಕೊಡಿ. ಓಕೆನಾ, ಅದು ಸ್ಪ್ರೇಗೆ. ಅದು ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೀಟಾಗಿ ಯಾವುದೇ ತೋಟಕ್ಕೆ ಓಕೆ 1 ತಿಂಗಳೊಳಗಿನ ಸಸಿಗಳಿಗೆ ಎಲ್ಲದಕ್ಕೂ ಕೂಡ ನೀವು ಕೊಡಬಹುದು. ಜೊತೆಗೆ ಏನಪ್ಪಾ ಅಂದ್ರೆ ತಿಂಗಳ ಮೇಲಿನ ಗಿಡಗಳಿಗೆ ಓಕೆ ಆಕ್ಟಿವಿಟಿ ಗೋಲ್ಡ್ ಅಂತ 8 ml ಅದು 20 ಲೀಟರ್ ನೀರಿನ ಟ್ಯಾಂಕಿಗೆ ಮ್ಯಾಕ್ಸ್ 30 ml ಆಕ್ಟಿವ್ ಜೈಮ್ 20 ml ಸ್ಪ್ರೇ ಕೊಡಿ. ಆದ್ರೆ ಒಂದು ಕಂಡೀಷನ್ ಇದೆ, ಹೂವೆಲ್ಲ ಹರಳಿರುತ್ತಲ್ಲ ಆ ಟೈಮಲ್ಲಿ ಕೊಡೋದೇನು ಒಳ್ಳೇದು, ಅದು ಅಷ್ಟೊಂದು ಅವಶ್ಯಕತೆ ಇಲ್ಲ, ಅದರಿಂದ ಆಗಲ್ಲ, ಬಟ್ ಅವಶ್ಯಕತೆ ಇಲ್ಲ. ಮೊಗ್ಗಿದ್ದಾಗ ಕೊಡ್ಬೋದು, ಅಥವಾ ಸಣ್ಣ ಸಣ್ಣ ಮೊಗ್ಗು ಬರ್ತಾ ಇದ್ರೆ ಆ ಟೈಮಲ್ಲಿ ಕೊಟ್ಟಾಗ ಸಖತ್ ಹೂವಿನ ಒಂದು ಗಿಡಗಳಿಗೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ಬೇರೆ ಕೆಮಿಕಲ್ ಜೊತೆ ನಾನು ಅವಾಗ್ಲೇ ಹೇಳ್ದೆ, ಆಕ್ಟಿವೇಟಿನ ಜೈಮ್ನ ಕೊಡೋದು ಒಳ್ಳೇದು, ಬೇರೆ ನಮ್ದು ಆಕ್ಟಿವ್ ಮ್ಯಾಕ್ಸ್ ಅನ್ನ ಮಿಕ್ಸ್ ಮಾಡೋದು ಬೇಡ. ಹೂಗಳಿಗೆ ಅತಿ ಹೆಚ್ಚು ಕ್ಲೋರೋಜನ್ ಸ್ಪ್ರೇ ಮಾಡ್ತಾರೆ, ಯಾಕೆ ಹುಳುಗಳು ಜಾಸ್ತಿ ಬರುತ್ತೆ ಅಂತ. ಹಂಗಾಗಿ ಆ ಹುಳುಗಳ ಜೊತೆಗೆ ನೀವು ಇದನ್ನ ಕೂಡ ಕೊಡಬಹುದು. ಆಕ್ಟಿವ್ ಟೈಮ್ 30 ml, ಆಕ್ಟಿವೇಟ್ ಅಥವಾ ಆಕ್ಟಿವೇಟಿ ಗೋಲ್ಡ್ ಅನ್ನ 7ರಿಂದ 8 ml ತನಕ ನೀವು ಕೊಡಬಹುದು. ಅದೇ ರೀತಿ ಗೊಬ್ಬರದ ಜೊತೆಗೆ ಅಂದ್ರೆ 250 ml 250 ml ಆಕ್ಟಿವೇಟಿ ಗೋಲ್ಡ್ ಅಥವಾ ಆಕ್ಟಿವೇಟಿ ಮತ್ತೆ ಮ್ಯಾಕ್ಸ್ ಅನ್ನ ನೀವು ಕೊಡಬಹುದು. ಓಕೆನಾ, ಜೊತೆಗೆ ಡ್ರಿಪ್ ಇರಿಗೇಷನ್ ಅಲ್ಲಿ ಕೂಡ ತಿಂಗಳು 1 ಟೈಮ್ ನೀವು ಕೊಡಬಹುದು. ಯಾಕೆಂದ್ರೆ ನೋಡಿ, ಕೆಲವು ಅಂಟಂತ ತರ್ತಾರೆ. ಅಂಟು ಅಂದ್ರೆ ಇದು ಗಮ್ಮಲ್ಲ ಮತ್ತೆ ಹೇಳ್ತಿರೋದು, ಈ ಹೊರಗಡೆ ಬೇರ್ ಸಮೇತ ಇಟ್ಬಿಟ್ಟು ಮಾಡ್ತಾರೆ. ಅದು ಹೂವಿನ ಸಸಿ ಓಕೆ ಆತರ ನರ್ಸರಿನಲ್ಲಿ ತಗೊಂಡ್ಬಂದಿರ್ತಾರೆ. ಆತರ ಗಿಡಗಳಿಗೆ ಆಕ್ಟಿವ್ ಮ್ಯಾಕ್ಸ್ ಆಕ್ಟಿವ್ ಜೈಮ್ ನೀವು ಕೊಟ್ಟಾಗ ಜಾಸ್ತಿ ಏನ್ ಗೊತ್ತಾ, ಮಣ್ಣಿಗೆ ಒಂಥರ ಹೆಂಗಿದ್ರೆ ಮಗುಗೆ ಎಷ್ಟು ಹಾಲು ಇಂಪಾರ್ಟೆಂಟ್ ಅಲ್ಲ, ಅದೇ ತರ ಮಣ್ಣಿಗೂ ಕೂಡ ಅಷ್ಟು ಪೌಷ್ಟಿಕಾಂಶ ಇರುತ್ತೆ. ಆಕ್ಟಿವಿಟಿ ಇಂದ ಅದು ರೀಚ್ ಮಾಡೋದಕ್ಕೆ ಕೆಲಸ ಮಾಡುತ್ತೆ. ಹಾಗಾಗಿ ತಿಂಗಳಿಗೊಮ್ಮೆ ಕೊಟ್ಟರು ಕೂಡ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆ ರಿಸಲ್ಟ್, ಡೆವಲಪ್ಮೆಂಟ್ ಚೆನ್ನಾಗಿ ಬರುತ್ತೆ, ಅದು ದಪ್ಪ ಆಗುತ್ತೆ, ಕಾಂಡಗಳು ದಪ್ಪ ಆಗ್ಲಿಕ್ಕೆ, ಫ್ಲವರ್ ಚೆನ್ನಾಗಿ ಬರ್ಲಿಕ್ಕೆ, ಚಿಗುರು ಚೆನ್ನಾಗಿ ಬರ್ಲಿಕ್ಕೆ ಕೆಲಸ ಮಾಡುತ್ತೆ. ಅಂಡ್ ತೋಟಗಾರಿಕಾ ಬೆಳೆಗಳಿಗೆ ಅಂತ ಬಂದ್ರೆ ದೀರ್ಘಾವಧಿ ಬೆಳೆಗಳಿಗೆ ಅಂತ ಹೇಳ್ತೀವಿ. ಅಡಿಕೆ ಮತ್ತೆ ತೆಂಗು 1 ವರ್ಷದೊಳಗಿನ ಗಿಡಗಳಿಗೆ ಸಿಂಪಡಣೆ ಮಾಡಬೇಕಾಗಿರುವಂತಹ ವಿಧಾನ ಹೇಳ್ಬೇಕು ಅಂದ್ರೆ ಆಕ್ಟಿವೇಟಿ ಗೋಲ್ಡ್ ಅನ್ನ 7ರಿಂದ 8 ml 20 ಲೀಟರ್ ನೀರಿನ ಟ್ಯಾಂಕಿಗೆ ನಾನು ಮಾತಾಡ್ತಿದ್ದೀನಿ. 20 ml ಜೈಮು 40 ml ಮ್ಯಾಕ್ಸ್ ಅನ್ನ ಸ್ಪ್ರೇ ಕೊಡಬಹುದು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಡ್ರಂಚಿಂಗ್ ವಿಚಾರಕ್ಕೆ ಅಂತ ಬಂದ್ರೆ ವರ್ಷಕ್ಕೆ 3 ಸಾರಿ ತೆಂಗು ಮತ್ತು ಅಡಿಕೆಗೆ ಓಕೆ ಆಕ್ಟಿವೇಟಿ ಗೋಲ್ಡ್ ಅನ್ನ 1 ಲೀಟರ್, ಆಕ್ಟಿವ್ ಮ್ಯಾಕ್ಸ್ ಅನ್ನ 1 ಲೀಟರ್, ಆಕ್ಟಿವ್ ಜಮ್ ನ 1 ಲೀಟರ್ 1 ವರ್ಷದ ಒಳಗಿನ ಗಿಡಗಳಿಗೆ ಆದ್ರೆ ವರ್ಷಕ್ಕೆ 3 ಸಾರಿ ಇದು 400 ಗಿಡಗಳವರೆಗೂ ಕೊಡಬಹುದು. ಸ್ಟಾರ್ಟಿಂಗ್ ಅಲ್ಲ ಆದ್ರೆ 200 ಲೀಟರ್ ಬ್ಯಾರಲ್ ಇದೆಯಲ್ಲ, ದೊಡ್ಡ ಡ್ರಮ್ ಬರುತ್ತಲ್ಲ, ಆ ಡ್ರಮ್ಗೆ ಮಿಕ್ಸ್ ಮಾಡಿ ಎಲ್ಲ 1 ಲೀಟರ್ ಮಿಕ್ಸ್ ಮಾಡಿ ಅದ್ರ ಜೊತೆಗೆ 400 ಗಿಡಗಳಿಗೆ ಮಾಡಿ ವರ್ಷದೊಳಗಿನ ಗಿಡಗಳಿಗಾದ್ರೆ ಸಮಸ್ಯೆ ಏನಿಲ್ಲ. ಜೊತೆಗೆ ಏನಾದ್ರು 2 ವರ್ಷದ ಮೇಲ್ಪಟ್ಟ ಗಿಡಗಳಿಗೆ ಆದ್ರೆ ನೀವು ಆಕ್ಟಿವಿಟಿ ಗೋಲ್ಡ್ ಮ್ಯಾಕ್ಸ್ ಮತ್ತೆ ಜೈಮ್ ಎಲ್ಲರಿಗೂ 1 ಲೀಟರ್ 200 ಲೀಟರ್ ಡ್ರಮ್ ಅಲ್ಲಿ ಮಿಕ್ಸ್ ಮಾಡಿ ಪ್ರತಿ ಗಿಡಕ್ಕೆ ಅಂದ್ರೆ 200 ಗಿಡಕ್ಕೆ ಹಾಕಿ 1 ಲೀಟರ್ ಮಿಶ್ರಣ ಮಾಡ್ಕೊಂಡಿರ್ತಕ್ಕಂಥ ಲಿಕ್ವಿಡ್ ಅನ್ನ ಪ್ರತಿ ಗಿಡಕ್ಕೆ 1 ಲೀಟರ್ ನೀರು ಇಟ್ಕೊಂಡು ಹೋಗಿ ಬೆಸ್ಟ್ ರಿಸಲ್ಟ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಇವತ್ತು ಮೇನ್ ಆಕ್ಟಿವೇಟಿ ಗೋಲ್ಡ್ ಜೈಮು ಮ್ಯಾಕ್ಸ್ ಇದನ್ನು ಕೂಡ ಅಷ್ಟೇ ನೋಟ್ ಏನಂದ್ರೆ ಒಳ್ಳೆ ಇಳುವರಿ ಬರಬೇಕು. ಜೊತೆಗೆ ಸಪೋಸ್ ಕೆಲವೊಂದ್ಸರಿ ಏನಾಗ್ತಿರತ್ತೆ ಅಂದ್ರೆ ಮುಂದೆ ರೋಗಗಳು ಬರ್ತಿರುತ್ತೆ, ಡಿಸೀಸ್ ಕಂಟ್ರೋಲ್ ಆಗಿ ಮತ್ತೆ ಏನಾದ್ರೂ ಸ್ವಲ್ಪ ಸಮಸ್ಯೆ ಒಂದು ಕುಳೆ ರೋಗ ಬರೋದಕ್ಕಾಗ್ಬೋದು ಅಥವಾ ಶಿಲೀಂಧ್ರಗಳು ಆ ತರದ ಬೇರೆ ಕಾಯಿಲೆಗಳನ್ನ ತಡೆಗಟ್ಟಬೇಕು ಅಂತಂದ್ರೆ ಅಡ್ವಾನ್ಸ್ ಆಗಿ ಓಕೆ ಬೇವಿನ ಎಣ್ಣೆನ ಮಿಕ್ಸ್ ಮಾಡಿ ಇದ್ರ ಜೊತೆಗೇನೆ ಮಿಕ್ಸ್ ಕೊಡ್ಬೋದು. ಕೆಲವೊಬ್ರು ಒಪ್ಪಲ್ಲ ಅಂತ ಹೇಳಿದ್ರೆ ಓಕೆ ಸಪರೇಟ್ ಆಗಿ ಬೇಕಾದ್ರೆ ಮಿಕ್ಸ್ ಮಾಡಿ ಕೊಟ್ರೆ ಒಳ್ಳೇದು ಅನ್ನೋದನ್ನ ನಾವು ಸಜೆಸ್ಟ್ ಮಾಡ್ಬೇಕು ಹೊರಗಡೆ. ಅದೇನಪ್ಪಾ ಅಂತಂದ್ರೆ ಟೋಟಲಿ ಯಾವ ತರ ಅಂತಂದ್ರೆ ಇಲ್ಲಿ ಮೈನ್ ಆಗಿ ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಎಕ್ಸಾಕ್ಟ್ ಇದ್ದಂಗೆ ಹೇಳ್ಬೇಕು, ಯಾವುದೇ ಕಾರಣಕ್ಕೂ ಫೇಕ್ ಯಾವ್ದೇ ರೀತಿ ನಾನು ಹೇಳೋದಕ್ಕೆ ಒಳ್ಳೇದಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಅಂದ್ರೆ ಬಾಳೆ ಅಥವಾ ಇನ್ನಿತರ ಮರ ಗಿಡಗಳಿಗೆ ಆದ್ರೆ ಓಕೆ ರಿಸಲ್ಟ್ ಕೂಡ ನೋಡ್ತಿರ ಆಕ್ಟಿವಿಟಿನ 7ರಿಂದ 8 ml ಜೊತೆಗೆ ಆಕ್ಟಿವ್ 30 ml ಆಕ್ಟಿವ್ ಮ್ಯಾಕ್ಸ್ ನ 30 ml ಸ್ಪ್ರೇಗೆ ನೀವು ಕೊಡಬಹುದು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇದು ತೋಟಗಾರಿಕಾ ಬೆಳೆಗಳಿಗೆ ಜಾಸ್ತಿ ಕೊಟ್ಟು ಪ್ರಾಬ್ಲಮ್ ಏನಾಗಲ್ಲ. ಗೊಬ್ಬರ ಜೊತೆಗಾದ್ರೆ 250 ml ಮ್ಯಾಕ್ಸ್ 250 ml ಗೋಲ್ಡ್ ಅಥವಾ ಆಕ್ಟಿವಿಟಿ ಕೊಡಬಹುದು. ಪ್ಲಸ್ ಏನಂತಂದ್ರೆ ಡ್ರಂಚಿಂಗ್ ಮಾಡೋದಕ್ಕೆ ವರ್ಷದೊಳಗಿನ ಗಿಡಗಳಿಗೆ ಅಂದ್ರೆ ಓಕೆ ನಾನು ಅವಾಗಲೇ ಹೇಳಿದ್ನಲ್ಲ ಎಲ್ಲ 1 ಲೀಟರ್ ಮಿಕ್ಸ್ ಮಾಡಿ 200 ಲೀಟರ್ ಬ್ಯಾರ್ಲ್ಗೆ 400 ಗಿಡಗಳಿಗೆ ನೀವು ಮಾಡಬಹುದು. ಹಣ್ಣಿನ ಗಿಡಕ್ಕೆ ಕೂಡ ಹೂ ಬಿಡ್ತಕ್ಕಂತ ಹಂತದಲ್ಲಿ ಡ್ರಂಚಿಂಗ್ ಮಾಡೋದಾದ್ರೆ ಎಲ್ಲ 1 ಲೀಟರ್ ಮಿಕ್ಸ್ ಮಾಡಿ ಅದನ್ನ ಪ್ರತಿ ಗಿಡಕ್ಕೆ 200 ಲೀಟರ್ ಇದ್ದಲ್ಲ ಅದ್ರ 200 ಗಿಡಕ್ಕೆ ನೀವು ಮಾಡ್ತಾ ಹೋಗಿ ಅದ್ಭುತವಾದ ರಿಸಲ್ಟ್ ಅನ್ನ ನೀವು ಕೊಡ್ತಾ ಹೋಗುತ್ತೆ. ಜೊತೆಗೆ ಸತ್ಯ ಏನಪ್ಪಾ ಅಂತ ಹೇಳಿದ್ರೆ ವಾತಾವರಣದ ಬದಲಾವಣೆಯಿಂದ ಇದ್ರೂ ಕ್ಲಾರಿಟಿ ಕೆಲವೊಬ್ಬರಿಗೆ ಬರ್ಲಿಲ್ಲ ಅಂತ ತಕ್ಷಣ ನೀವು ಆತಂಕ ಪಡೋ ಅವಶ್ಯಕತೆ ಏನಿಲ್ಲ. ಅದು ನಮ್ ಕೈಲಿಲ್ಲ ನಿಮ್ ಕೈಲಿಲ್ಲ. ಬೆಸ್ಟ್ ಔಷಧಿ ಏನ್ ಗೊತ್ತಾ, 1 ಲೀಟರ್ 18,000 ಇದೆ ಕೆಮಿಕಲ್. ಯಾಕೆಂತಂದ್ರೆ ಈ ಬೂದಿ ರೋಗ ಕಂಟ್ರೋಲ್ಗೆ ಅಂತ ಬಂತು ಕಳೆದ ವರ್ಷ ನಾನು ನೋಡಿದೀನಿ, ಮೆಣಸಿನ ಗಿಡಕ್ಕೆ ಹಾಕಿದ್ದಾರೆ 18,000. 18,000ದ ಒಂದು ಲಿಕ್ವಿಡ್ ಈ ಭತ್ತಕ್ಕೂ ಕೊಡ್ತಾರೆ. ಅದು ಕೂಡ ಅಷ್ಟೇ ವಾತಾವರಣ ಸ್ವಲ್ಪ ಹೊಂದಿಕೆ ಆಗ್ಲಿಲ್ಲ ಕೆಲಸನೇ ಮಾಡಲ್ಲ.
ಅದು ನಮ್ ಕೆಲಸ ಅಲ್ಲ. ಓಕೆ, ವಾತಾವರಣದ ಪ್ರಾಬ್ಲಮ್, ಅದು ನಮ್ ಪ್ರಾಬ್ಲಮ್ ಅಲ್ವೇ ಅಲ್ಲ. ಸೊ ಅದಕ್ಕೇನೆ ವಾತಾವರಣ ಬದಲಾವಣೆ ಆದಾಗ ಕೆಲವೊಂದು ಸಾರಿ ರಿಸಲ್ಟ್ ನಿರೀಕ್ಷೆಯಷ್ಟು ಬರ್ದಂಗಿರ್ಬೋದು, ಕೆಲವೊಂದ್ಸರಿ ನಿರೀಕ್ಷೆಯಷ್ಟು ಬರ್ದಂಗಿರ್ಬೋದು. ಅದ ನಿರಂತರ ಬಳಕೆಯಿಂದ ಬೆಸ್ಟ್ ರಿಸಲ್ಟ್ಸ್ ಅನ್ನ ಕೊಡಬೇಕು, ಆತ್ಮಸ್ಥೈರ್ಯ ತುಂಬಬೇಕು. ಬರ್ಲಿಲ್ಲ ರಿಸಲ್ಟ್ ಅಂತ ನೀವು ವೀಕ್ ಆಗೋದ್ ಬೇಡ, ಕಾನ್ಫಿಡೆನ್ಸ್ ಇಂದ ಎಸ್ ಬಂದಿಲ್ಲ ಸರ್ ಇನ್ನೊಂದ್ಸರಿ ಟ್ರೈ ಮಾಡೋಣ. ಕೆಲವೊಂದ್ಸರಿ ಏನಾಗಿದೆ ಗೊತ್ತಾ, ರಿಸಲ್ಟ್ ಬಂದಿಲ್ಲ ಅಂತ ಅಷ್ಟ ಆ ಕಡೆ ತಿರುಗಿ ನೋಡೋದು ತಿಮ್ಮಪ್ಪಣ್ಣ ಹತ್ರ ಇದೆ. ಆತರ ದಯವಿಟ್ಟು ಬೇಡ, ಎಕ್ಸಾಕ್ಟ್ ಹೋಗೋಣ, ಡೈರೆಕ್ಟ್ ಆಗಿ ಮಾತಾಡೋಣ. ಓಕೆ, ರಿಸಲ್ಟ್ ಅನ್ನ ಯಾವ ತರ ಬಂದಿದೆ ಅಡಿಕೆ ನೋಡ್ಬೋದು. ನಮ್ಮ ಹೆಮ್ಮೆಯ ಮೋದಿಕರ ಉತ್ಪನ್ನಗಳನ್ನ ಅಡಿಕೆಗೆ ಬಳಸಿದಾಗ ಬಂದಂತ ಅದ್ಭುತ ರಿಸಲ್ಟ್ಗಳು ಯಾವ್ಯಾವ ತರದಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಗೊಂಚಲು ನೋಡಬಹುದು, ಏನೂ ಇಲ್ಲ ಮುಂಚೆ, ಗೊಂಚಲುಗಳೇ ಇಲ್ಲ ಕರೆಕ್ಟ್ ಆಗಿ. ಓಕೆ, ಬೆಳೆ ಕರೆಕ್ಟ್ ಬಂದಿಲ್ಲ. ಆ ತರದ್ದು ಕೂಡ ಅದ್ಭುತ ಇಳುವರಿಯನ್ನ ಕೊಟ್ಟಿದೆ ನಮ್ಮ ಈ ಒಂದು 3 ಲಿಕ್ವಿಡ್ ಅನ್ನ ಬಳಕೆ ಮಾಡಿದಾಗ. ಸೊ ಅದಕ್ಕೇನೆ ಇಲ್ಲಿ ನೋಡ್ಬೋದು, ಒಂದು ಮರಕ್ಕೆ ಓಕೆ ನೋಡ್ಬೋದು ಇಲ್ಲಿ 78 ರೂಪಾಯಿ ಖರ್ಚು ಮಾಡಿದ್ದಾರೆ, 300% ಹೆಚ್ಚು ಲಾಭನ ಪಡ್ಕೊಂಡಿದ್ದಾರೆ. 300% ಹೆಚ್ಚು ಲಾಭ ಪಡ್ಕೊಂಡಿದ್ದಾರೆ. ತೆಂಗಿನ ಮರದಲ್ಲಿ ಓಕೆ ಇವತ್ತು ನೋಡ್ಬೋದು 480ರಿಂದ 500 ಕಾಯಿಗಳು ಬಿಟ್ಟಿದೆ ಒಂದು ತೆಂಗಿನ ಮರದಲ್ಲಿ. ಈ ತರದ ಎಲ್ಲ ರಿಸಲ್ಟ್ ನೋಡ್ತೀರಾ ನೀವು ಇಲ್ಲಿ. ಓಕೆ, ಯಾವ್ಯಾವ ರಿಸಲ್ಟ್ ಯಾರಿಗೆ ಏನೇನ್ ಬಂದಿದೆ ಫಾರ್ಮರ್ಸ್ ರಿಪೋರ್ಟ್ ಇದೆ ನಮ್ಮ ಹತ್ರ, ಇಲ್ಲಿದೆ ನೋಡಿ. ನೀವು ಆಮೇಲೆ ನೋಡ್ಕೋಬಹುದು, ವಿಡಿಯೋನ ಜಸ್ಟ್ ನೀವು ಪಾಸ್ ಮಾಡಿ ನೋಡ್ಕೋಬಹುದು. ಅರುಣ್ ಅಂತ ಹತ್ತಿಮೊಗ್ಗೆ ಇವರು ಅಜ್ಜಂಪುರದ ಹತ್ರ ಇದೆ. ಇವ್ರು ಏನಂತಂದ್ರೆ ಫಾರ್ಮರು 1000 ಗಿಡಕ್ಕೆ ಬಳಸಿದ್ದಾರೆ. ಬಿಫೋರ್ ಅದ್ರ 50 ಕ್ವಿಂಟಲ್ ಬರ್ತಿತ್ತಂತೆ 2018ರಲ್ಲಿ. ಆದ್ರೆ ಇವತ್ತು ಅದೇ 5 kg ಪರ್ ಪ್ಲಾಂಟ್ ಬರೋದು. ಇವತ್ತು ಬಳಕೆ ಮಾಡಿದ ನಂತರ 3 ಸರಿ ಬಳಕೆ ಮಾಡಿದ್ದಾರೆ. ಒಂದೇ ಸರಿ ಬಳಕೆ ಮಾಡಿದ್ರೆ ರಿಸಲ್ಟ್ ಬರೋದಿಲ್ಲ, 3 ಸರಿ ಬಳಕೆ ಮಾಡಿದ್ದಾರೆ. ಒಂದು ಗಿಡದಲ್ಲಿ 17ರಿಂದ 18 kg ಅಂದ್ರೆ 170ರಿಂದ 180 ಕ್ವಿಂಟಲ್ ಬಂದು 2021. ಅದ್ಭುತ ಇಳುವರಿನ ಪಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾವು ಕ್ಲಾರಿಟಿ ಕೊಡ್ಬೇಕು. ಅದೇ ತರ ತಿಪ್ಪೇಸ್ವಾಮಿ ಅಂತ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಬಂದಿದೆ ನೋಡ್ಬೋದು. ಇಲ್ಲಿ ಕೂಡ ಅಷ್ಟೇ, ಬಿಫೋರ್ ಬಳಸ್ತಾ ಇದ್ದಷ್ಟು 15,000 ಇವತ್ತು ತೆಂಗಿನ ಮರ ಬರ್ತಿತ್ತು. ಆದ್ರೆ ಇವಾಗ ಹತ್ರ 20,000 2020ರಲ್ಲಿ ಬಂತು. ಅದೇ ತರ 2030ರಲ್ಲಿ ಹತ್ರ ಬಂದಿತ್ತು. 2021ರಲ್ಲಿ 30,000 ಇವತ್ತು ಯಾವ್ದು ಇವ ತೆಂಗಿನ ಮರಗಳು ಬಂತು. ಅದೇ ತರ ಯಾವ್ಯಾವ ತರ ಕೊಡ್ತಿದಾರೆ, ಬಿಗ್ ಶಾಟ್ ನಮ್ಮ ರಿಯಾಜ್ ಸಾರು, ಅದೇ ತರ ನಮ್ಮ ಇವರೆಲ್ಲ ಕೂಡ ನೋಡ್ತಿರ್ತೀವಿ ನಾವು. ಯಾರು ನಮ್ಮ ಓಂಕಾರ್ ಮೂರ್ತಿ ಸರ್ ಟೀಮ್ ಅಲ್ಲಿ ತುಂಬಾ ಅದ್ಭುತ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾರೆ. ಇವತ್ತು ಲಾಟ್ ಕೊಡ್ತಾರೆ ನಮ್ಮ ಕೊಟ್ರಿ ಸರ್ ಟೀಮ್ ಅಲ್ಲಿ ಅವರೆಲ್ಲ ಕೂಡ. ಯಾಕೆಂದ್ರೆ ರಿಸಲ್ಟ್ ಫಲಿತಾಂಶ ಎಕ್ಸಲೆಂಟ್ ಆಗಿದೆ. ಮೇಡಮ್ದು ವಿಡಿಯೋ ಅಂತ ಎಲ್ಲ ಕಡೆ ಹೋಗಿದೆ. ಶಿಗೆ ಇಡ್ಲ ಅಂತ ಇವರು ಒಂದು ಊರಲ್ಲಿ ಬಂದಂತ ಒಂದು ರಿಸಲ್ಟ್ 117 ಕ್ವಿಂಟಲ್ 2020ರಲ್ಲಿ ಬಂದ್ರೆ 21ರಲ್ಲಿ 207 ಕ್ವಿಂಟಲ್, ಮೋರ್ ದನ್ ಅದತ್ರ ಡಬಲ್ ವರೆಗೂ ಬಂದಿದೆ ರಿಸಲ್ಟ್. ಯಾಕೆ ಅಂದ್ರೆ ಆತರ ಬಳಕೆ ಮಾಡಿದ್ರು. ಅದು ಒಂದರಿಂದ ಇವತ್ತು ಎಲ್ಲಾ ಕಡೆ ಇವತ್ತು ದೊಡ್ಡ ಸೌಂಡ್ ಪಾರ್ಟಿ ಇವತ್ತು ಎಲ್ಲಾ ಕಡೆ ರೀಚ್ ಮಾಡ್ತಿದ್ದಾರೆ. ಇದು ಅಡಿಕೆ ಬಂದಂತದ್ದು. ಮಹಿಳೆ ನೋಡ್ಬೋದು, 10 ಮರದಲ್ಲಿ 4,000 ತೆಂಗಿನ ಮರಗಳು ಬಳಸಿದ್ರು. 4,000 ತೆಂಗಿನಕಾಯಿ ಬಂದಿದೆ. ಯೋಚನೆ ಮಾಡಿ, ಅದು ಇಮ್ಯಾಜಿನ್ ಮಾಡಕ್ಕಾಗತ್ತ ನೀವು? ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ನೋಡ್ಬೋದು ಎಷ್ಟು ದಪ್ಪ ಬಿಟ್ಟಿದೆ ಕಾಯಿ ಅಂತ. ಒಳ್ಳೆ ಇಳುವರಿ ಮತ್ತು ಒಳ್ಳೆ ರೇಟ್ ಕೂಡ ಹೋಗಿದೆ. ನೋಡ್ಬೋದು ಮುಂಚೆ ಹೆಂಗಿತ್ತು ಆಗಿ ಕೇವಲ 20 ದಿನದಲ್ಲಿ ಹೆಂಗ್ ಚೇಂಜಸ್ ಆಗಿದೆ. ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಬಳಕೆ ಮಾಡಿದಾಗ. ಇವತ್ತು ನಾನು ಹೇಳಿದ್ರೆ ಯೂಸಿಂಗ್ ಡೈರೆಕ್ಷನ್ಸ್ ಆತರ ಬಳಕೆ ಮಾಡ್ಕೊಂಡು ಬಂದಂತ ರಿಸಲ್ಟ್ ಜೊತೆ ನೋಡ್ಬೋದು. ಇಲ್ಲಿ ಕೂಡ ಡಬಲ್ ಧಮಾಕ ಮೇಡಮ್ ಕೂಡ ವಿಡಿಯೋ ಕೂಡ ನಿಮ್ಗೆ ಬರುತ್ತೆ, ನೋಡ್ತೀರಾ ಆಮೇಲೆ. ಮೋದಿಕನ್ನ ಬಳಸಿದ 35 ದಿನಗಳ ನಂತರ ಬಂದಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಭತ್ತದ ರಿಸಲ್ಟ್ ಬಂದಿರ್ತಕ್ಕಂಥದ್ದು ಬಿಫೋರ್ ಮತ್ತೆ ಆಫ್ಟರ್ ಇಲ್ಲೇ ಇದೆ. ಮುಂಚೆ ಹೆಂಗಿತ್ತು ಸೇಮ್ ಪ್ಲೇಸ್ ಅಲ್ಲಿ ನೋಡಿ. ಬೇಕಾದ್ರೆ ಇಲ್ಲಿ ಏರಿ ನೋಡಿ ಹೆಂಗಿದೆ ಅಂತ, ಇಲ್ಲಿ ಕೂಡ ಸೇಮ್ ಏರಿ ನೋಡಿ. ಕೆಲವೊಬ್ರು ಏನ್ ಗೊತ್ತಾ, ಅಯ್ಯೋ ಸರ್ ಯಾವ್ದೋ ತೋರಿಸ್ತೀರಾ ನೀವು ಅಂತ ಅನ್ಕೋಬಹುದು. ನೋಡಿ ಎರಡೂ ಕೂಡ ಕೇವಲ ಇಲ್ಲಿ ಬಂದಿರ್ತಕ್ಕಂಥ 20 ದಿನ ಬಂದಿರುವಂತ ರಿಸಲ್ಟ್ ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಕೊಟ್ಟಿದ್ದಾರೆ. ಓಕೆ, ನಾನು ಹೇಳಿದ್ನಲ್ಲ ಅವಾಗಲೇ, ಅರ್ಧ ಲೀಟರ್ ಆಕ್ಟಿವಿಟಿ ಗೋಲ್ಡ್ ನ ಕೊಟ್ಟಿದ್ದಾರೆ, ಒಂದು 250 ml ಮ್ಯಾಕ್ಸ್ ನ ಕೊಟ್ಟಿದ್ದಾರೆ ಅವರ ಒಂದು ತೆಗೆದ ಗೊಬ್ಬರ ಜೊತೆಗೆ. ಎಕ್ಸಲೆಂಟ್ ರಿಸಲ್ಟ್ ಜೊತೆ ನೋಡ್ಬೋದು. ನಾವೆಲ್ಲ ಫೀಲ್ಡ್ ವರ್ಕ್ ಮಾಡಿರ್ತಕ್ಕಂಥದ್ದು ಎಲ್ಲ ಕಡೆ ಕೂಡ ಅಷ್ಟೇ. ಅವರೇ 5 ಲೀಟರ್ದು. ಓಕೆ, ನಮ್ಮ ಬ್ರದರ್ ಓಂಕರ್ ಸರ್ ಕೂಡ ಇಲ್ಲೇ ಇದೆ. ನಾವು ಅವ್ರ ಜೊತೆ ಕಾಂಬಿನೇಷನ್ ಕೊಟ್ಟಾಗ ಓಕೆ ರಾಯಚೂರ್ ಸೈಡ್ ಓಕೆ ಇದೆಲ್ಲ ಎಲ್ಲಿ ಸ್ವಾಮಿ ವಿಡಿಯೋ ರೆಡಿ ಮಾಡ್ಕೊಳ್ಳಿ. ಓಕೆ, ಇವತ್ತು ಕಾರ್ಟಿಗೆ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಅದ್ಭುತ ರಿಸಲ್ಟ್ ನ ಇವತ್ತಿಲ್ಲಿದೆ. ಜೊತೆ ನೋಡ್ಬೋದು ಆಕ್ಟಿವೇಟಿ ಮತ್ತೆ ಆಕ್ಟಿವ್ ಮ್ಯಾಕ್ಸ್ ಒಂದೇ ಟೈಮ್ ಗೊಬ್ಬರ ಜೊತೆ ಕೊಟ್ಟ ಹೆಂಗ್ ಬಂದಿದೆ. ಆಕ್ಟಿವೇಟಿನ ಇಲ್ದೇನೆ 3 ಟೈಮ್ ಗೊಬ್ಬರ ಕೊಟ್ಟಿದ್ದಾರೆ, ಅದೇನ್ ಬಂದಿದೆ ಇಲ್ಲೇ ಗೊತ್ತಾಗುತ್ತೆ ಫಲಿತಾಂಶ. ಓಕೆ ಸ್ವಾಮಿ ವಿಡಿಯೋ ಪ್ಲೇ ಮಾಡಿ. ತುಂಬಾ ಜನ ಭತ್ತ ಕೇಳ್ತಾ ಇದ್ರೆ ಅದಕ್ಕೆ ವಿಡಿಯೋ. ಎಸ್ Good morning.
ಸೊ ಭಾಳ ಒಂದು ವಿಶೇಷವಾದ ಒಂದು ರಿಸಲ್ಟ್ ಬಂದಿರತಕ್ಕಂಥದ್ದು ಕೊಪ್ಪಳ ಡಿಸ್ಟಿಕ್ ಕಾಟಗಿ ತಾಲೂಕಲ್ಲಿ. ಸೊ ಫಾರ್ಮರ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಧನಂಜಯ್ ಅಂತ ಹೇಳ್ಬಿಟ್ಟು. ಸೊ ಲೈವ್ ಆಗಿ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ ರೈತರಿಗೆ ಹೆಲ್ಪ್ ಆಗಲಿ ಅಂತೇಳಿ. ಸೊ ಇದ್ರ ಬಗ್ಗೆ ಒಪಿನಿಯನ್ಸನ್ನು ರೈತರು ಆಗಿರ್ತಕ್ಕಂಥ ಧನಂಜಯ್ ಅವರು ಮಾತಾಡ್ತಾರೆ. ಸೊ ಇಲ್ಲಂಗೆ ರೈತರು ಕೂಡ ಇದರ ಭಾಳ ವಿಶೇಷವಾಗಿ ಈ ಉಳಿನೂರು ಭಾಗದಲ್ಲಿ ಸರೌಂಡಿಂಗ್ ಇರ್ತಕ್ಕಂಥವ್ರು ರೈತರು. ನಿಮ್ಮ ಸರ್ ವೀರಭದ್ರ ಬಸಾರು ಮತ್ತು ಸಿಂಧನೂರು ಭಾಗದಲ್ಲಿ ಇರ್ತಕ್ಕಂಥ ಒಬ್ಬ ರೈತರು ಶರಣೇಗೌಡ ಅಂತ ಹೇಳ್ಬಿಟ್ಟು. ಸೊ ಲೈವ್ ಆಗಿ ರಿಸಲ್ಟನ್ನು ಪಡ್ಕೊಂಡಿರ್ತಕ್ಕಂಥ ಫಾರ್ಮರ್ ಧನಂಜಯ್ ಸರ್ ಮಾತಾಡ್ತಾರೆ. ನಮಸ್ಕಾರ. ಇದು ಫಸ್ಟ್ ಕೋಟ್ ಹಾಕ್ತಿರೋಂಥ ಹೊಲ, ಇದು ಥರ್ಡ್ ಕೋಟ್ ಹಾಕ್ತಿರೋಂಥ ಹೊಲ. ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂತಂದರೆ ಅದು 3 ಕೋಟ್ ಮುಗಿದಿದೆ, ಇನ್ನೂ 1 ಕೋಟ್ ಹಾಕಿಸ್ಕೊಳತ್ತೆ ಗೊಬ್ಬರ. ಇದೇನಿದೆ ಈಗ ಒಂದಾಗಿದೆ, ಇನ್ನೂ 2 ಹಾಕಿದರೆ ಕ್ರಾಪ್ ಬಂದ್ಬಿಡುತ್ತೆ ಕಂಪ್ಲೀಟಾಗಿ. ಅಂದರೆ ಏನೂ ಲಾಸ್ ಆಗೋಲ್ಲ, ಕಂಪ್ಲೀಟಾಗಿ ಬಂದ್ಬಿಡುತ್ತೆ. ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಏನಂದರೆ ಇವೆರಡು ಮಡಿ ಏನು ಕಾಣುತ್ತಲ್ಲ, ಇವೆರಡು ಮಡಿ ಏನು ಕಾಣುತ್ತಲ್ಲ, ಈ 2 ಮಡಿ ಲಾಸ್ಟು ನಾವು ಬೆಳೆ ಬೆಳೆದಾಗ ಅವಿರಲಿಲ್ಲ, ಅಂದರೆ ಗದ್ದೆ ಕರ್ಗೋಗ್ಬಿಟ್ಟಿತ್ತು, ಸವಳ ಕನ್ವರ್ಟ್ ಆಗಿ ಗದ್ದೆ ಕರ್ಗೋಗ್ಬಿಟ್ಟಿತ್ತು. ಆದರೆ ಈಗ ಏನಾಗಿದೆ, ಆಕ್ಟಿವೇಟ್ ಆಗಿದಾಗ ಏನಾಗಿದೆ ಅಂತಂದರೆ ಒಂದು ಕಡ್ಡಿನೂ ಕರಗಿಲ್ಲ, ಆದರೆ ಇದು ಏನಾಗಿಲ್ಲ ಗದ್ದೆಗೂ. ಈ ಗದ್ದೆಗೆ ಏನಿದೆ ಅಂದರೆ ಇದು ಚೆನ್ನಾಗಿರೋ ಭೂಮಿ, ಅದು 2 ಮಡಿ ಸವಳಿರೋ ಭೂಮಿ, ಅವೆರಡು ಮಡಿ ಸವಳಿರೋ ಭೂಮಿ, ಚೆನ್ನಾಗಿರೋ ಭೂಮಿಗೂ ಸವಳಿರೋ ಭೂಮಿಗೆ ಏನು ವ್ಯತ್ಯಾಸ ಆಗಿಲ್ಲ. ಸವಳಿರೋ ಭೂಮಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ನೀಟಾಗಿದೆ ಹೊಲ. ಎಸ್, ಜೊತೆಗೆ ನೋಡ್ಬೋದು ಇಲ್ಲಿ ಇದು ಜಾಸ್ತಿ ಬೇರು ಬರೋದು ಬಡ್ಡೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ಈ ಕಡೆ ಸೈಡ್ನಲ್ಲಿ. ನೋಡ್ಬೋದು ಮೊದಲನೇ ಗೊಬ್ಬರನೇ ಎಷ್ಟು ಬಡ್ಡೆ ಬಂದಿದೆ ಅನ್ನೋದನ್ನ ಜಸ್ಟ್ ಕೌಂಟಿಂಗ್ ತಗೋಬೋದು ಸ್ನೇಹಿತರೆ. ಇಲ್ಲಿ ಸಾಕಷ್ಟು ನೆಲ್ಲೂರು ಸೋನಾ ಅಂತ ಹೇಳ್ತಾರೆ. ಬರೀ ಒಂದು ಗೊಬ್ಬರಕ್ಕೇನೆ ಈ ರೀತಿ ಬಂದಿದೆ ಅಂತಂದ್ರೆ ಇಮ್ಯಾಜಿನ್ ಮಾಡಿ. ಆಕ್ಟಿವಿಟಿ ಹಾಕಿದ್ರೆ ಆಕ್ಟಿವಿಟಿನೇ, ಬರೀ ಆಕ್ಟಿವಿಟಿ ಹಾಕಿರೋದ್ರಿಂದನೇ ಗೊಬ್ಬರ ಕೂಡ 17 ಅಷ್ಟೇ, ಮತ್ತೆ 26 20 ಇಲ್ಲ, 17 ಅಷ್ಟೇ. ಅವೆರಡೇನು ಹಾಕಿರೋದು. ಎಸ್, ಪ್ಲಸ್ ಯೂರಿಯಾ. ಎಷ್ಟು ಚೀಲ ಹಾಕಿದ್ರ ಆಗ್ಲೇ ಇದಕ್ಕೆ? ಅಂದ್ರೆ ಎಕರೆ 3 ಚೀಲ ಹಾಕಿದ್ದೀರಾ. ಓಕೆ, ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಬರೀ 3 ಸರಿ ಹಾಕಿದ್ರು ಕೂಡ ಗೊಬ್ಬರ ಅಲ್ಲಿ 9 ಚೀಲ 10 ಚೀಲ ಹಾಕಿದ್ದಾರೆ, ಆದ್ರೂ ಕೂಡ ರಿಸಲ್ಟ್ ಇಲ್ಲ. 3 ಚೀಲ ಗೊಬ್ಬರ, ಎರಡಕ್ಕೂ ಕೂಡ ಡಿಫ್ರೆನ್ಸ್ ಏನಂತ ನಮಗೆ ಕಾಣ್ತಾ ಇದೆ ಇಲ್ಲಿ ಕಣ್ಣಿಗೆ ಕಟ್ಟಿದಂಗೆನೆ. ಫ್ರೆಂಡ್ಸ್ ಇಲ್ಲಿ ನೋಡ್ತಿದ್ದೀರಾ, ಈ ಸರಿ ಬಡ್ಡೆಗಳಿಗೆ ಅದು ಇದು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನಗಳು ದುಡ್ಡನ್ನು ಕಳ್ಕೊಳ್ತಿದ್ರು. ಆದ್ರೆ ಇಲ್ಲಿ ಆಕ್ಟಿವ್ ಮ್ಯಾಕ್ಸ್ ಮತ್ತೆ ಆಕ್ಟಿವಿಟಿ ಅಷ್ಟೇ ಎರಡನ್ನೇ ಹಾಕಿದ್ದಾರೆ. ವೈಟ್ ರೂಟ್ಸ್ ನೋಡ್ಬೋದು, ಹೊಸ ರೂಟ್ಗಳು ಹೆಂಗ್ ಬೆಳೆದಿದೆ ಅಂತ. ಯಾವಾಗ ಹೊಸ ರೂಟ್ಗಳು ಅಂದ್ರೆ ವೈಟ್ ಯಾವಾಗ ಇರುತ್ತೋ ಆರೋಗ್ಯವಾಗಿದೆ ಬೆಳೆ ಅಂತ ಅರ್ಥ. ಇಲ್ಲ ಬರೀ ಹಳದಿ ಕಲರ್ ಇದೆ ಅಂತಂದ್ರೆ ಸ್ವಲ್ಪ ಆರೋಗ್ಯದಲ್ಲೇ ಸ್ವಲ್ಪ ವೈಪರೀತ್ಯ ಆಗಿದೆ ಅಂತ ಅರ್ಥ. ಓಕೆ, ಈ ಭಾಗದಲ್ಲಿ ಇದನ್ನು ಕೂಡ ಟ್ರಯಲ್ ಮಾಡಿದೀವಿ. ಆಕ್ಟಿವಿಟಿ ಮತ್ತೆ ಆಕ್ಟಿವ್ ಮ್ಯಾಕ್ಸು ಬೆಸ್ಟ್ ರಿಸಲ್ಟ್ ಇದೆ, ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ತುಂಬಾ ಶಾಕ್ ಆಗ್ತಿದ್ದಾರೆ. ಅಂಡ್ ಜೊತೆಗೆ ಸಿಂಧನೂರಿಂದ ಬಂದಿರತಕ್ಕಂಥ ರೈತರು ಕೂಡ ಬಂದಿದ್ದಾರೆ. ಅವ್ರದ್ದು ಕೂಡ ಜಸ್ಟ್ ಇದನ್ನ ನೋಡಿದಾಗ ಏನ್ ಅನಿಸ್ತಾ ಇದೆ ಅಂತ ಜಸ್ಟ್ ಒಂದು ಮಾತಾಡಿ ಸರ್. ಈಗ ಆ ಬೆಳೆಗೂ ಈ ಬೆಳೆಗೂ ಭಾಳ ಡಿಫ್ರೆನ್ಸ್ ಇದೆ. ಇದು ಒಂದ್ಸಲ ಹಾಕಿ ಇನ್ನೊಂದ್ಸಲ ಹಾಕಿದ್ರೆ ಆಲ್ರೆಡಿ ಬೆಳೆ ಸರಿ ಆಗ್ಬೋದು. ಅದು 3 ಸಲ ಹಾಕಿದ್ರು ಇನ್ನೊಂದ್ಸಲ ಹಾಕ್ಸಂತೈತೆ ಅಂತ ನಮ್ಮ ಅಭಿಪ್ರಾಯ. ಅನಿಸ್ತಾ ಇದೆಯಾ? ಎಸ್ ಸರ್. ಸೊ ರಿಸಲ್ಟ್ ಚೆನ್ನಾಗಿದೆ, ಆಕ್ಟಿವೇಟ್ ಇದು ಅಂತ ಅನಿಸ್ತಾ ಇದೆಯಾ ಸರ್ ತಮಗೆ? ರಿಸಲ್ಟ್ ಇದು 3 ಗೊಬ್ಬರ ಕಂಪ್ಲೀಟ್ ಆಗಿದೆ. ಈಗ ತಾನೇ ನೋಡಿದ್ರಿ 1ನೇ ಗೊಬ್ಬರಕ್ಕೆ ಹೆಂಗ್ ಬಂದಿದೆ ಅಂತ. ಇನ್ನು 2ನೇ ಗೊಬ್ಬರ ಇನ್ನು ಹಾಕೇ ಇಲ್ಲ, ಇವತ್ತು ನಾಳೆನಲ್ಲಿ ಹಾಕ್ಬೇಕು ಅಂತ ಅನ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು 3 ಗೊಬ್ಬರ ಹಾಕಿದ್ದಾರೆ. ಟೋಟಲ್ ಎಲ್ಲ ಕಡೆನೂ ಇದೇ ತರ ಆಗಿದೆ. ಓಕೆ, ಚೆಕ್ ಮಾಡ್ತಿದ್ದೀರಾ? ಯಾವುದೇ ಕಾರಣಕ್ಕೂ ಫಸಲು ಕರೆಕ್ಟಾಗಿ ಬಂದಿಲ್ಲ. ಇಟ್ ಮೀನ್ಸ್ ಏನಂದ್ರೆ ಗೊಬ್ಬರನ ಹತ್ತಿದ್ರೆ ಎಷ್ಟಪ್ಪ, ಒಂದು 10 ಚೀಲ ಹಾಕಿದಾರ? 3 ಗೊಬ್ಬರ ಅಂದ್ರೆ ಎಕರೆ 3 ಚೀಲ ಅಂದ್ರೂ ಕೂಡ 9ರಿಂದ 10 ಚೀಲ ಹಾಕಿದಾರಂತೆ. ಅಲ್ಲಿ ನೀವು ನೋಡಿದ್ರೆ ಇಷ್ಟೊತ್ತು ವಿಡಿಯೋ ಅದು ಬರೀ 3 ಚೀಲ ಹಾಕಿರೋದಷ್ಟೇ. ಬಟ್ ಇಲ್ಲೇನಾಗಿದೆ, ಸಿಕ್ಕಾಬಟ್ಟೆ ಕಾಸ್ಟ್ ಜಾಸ್ತಿ ಹಾಕಿದ್ದಾರೆ, ಆದ್ರೂ ಕೂಡ ಬೆಳೆ ಸರಿಯಾಗಿ ಬಂದಿಲ್ಲ. ಇಲ್ಲೇ ಗೊತ್ತಾಗ್ತಿದೆ. ಅದಕ್ಕೇನೆ ರೈತರ ಸಂಜೀವಿನಿ ಮೋದಿ ಕೇರ್ ಪ್ರಾಡಕ್ಟ್ ಅಂತ ನಾವೇನು ಹೇಳ್ತಿದೀವಲ್ಲ, ಸೊ ಅದಕ್ಕೇನೆ ಪ್ರತಿಯೊಬ್ರು ಬಳಕೆ ಮಾಡಿ. ಇಲ್ಲಿ 3 ಗೊಬ್ಬರ ಹಾಕಿದ್ದಾರೆ, ಬಟ್ ಜನಗಳಿಗೆ ರಿಸಲ್ಟ್ ಇಲ್ಲ. ಓಕೆ, ನಾನೊಂದು ಚೆನ್ನಾಗಿಲ್ದಿರೋ ಪ್ಲೇಸಲ್ಲಿ ಒಂದೇ ಅಲ್ಲ, ಎಲ್ಲಾ ಪ್ಲೇಸಲ್ಲೂ ನಾನು ತೋರಿಸ್ತೇನೆ ಹೆಂಗ್ ಬಂದಿದೆ ಅಂತ. ಕರೆಕ್ಟಾಗಿ ಬಂದಿಲ್ಲ. 3 ಗೊಬ್ಬರ ಆದ್ರೂ ಕೂಡ ಕರೆಕ್ಟಾಗಿ ಬಂದಿಲ್ಲ. ಓಕೆ, ಸೊ ಅದಕ್ಕೇನೆ ಬಳಕೆ ಮಾಡಿ ಪ್ರತಿಯೊಬ್ಬ ರೈತರಿಗೆ ಒಂದು ಒಳ್ಳೆ ಇಳುವರಿ ಕೊಡಿಸೋಣ ನಾವೆಲ್ಲರೂ ಕೂಡ ಡಿಸೈಡ್ ಮಾಡಿ. 4 ಗೊಬ್ಬರ ಹಾಕ್ತಿದ್ದಾರೆ, ಭೂಮಿನ ವಿಷ ಮಾಡ್ತಿದ್ದಾರೆ. ಜೊತೆಗೆ ಜಾಸ್ತಿ ಗೊಬ್ಬರ ಹಾಕ್ತಿದ್ದಾರೆ, ವಿಷ ಮಾಡ್ತಿದ್ದಾರೆ. ಕಡಿಮೆ ಗೊಬ್ಬರದಲ್ಲಿ ಅದಕ್ಕೆ ಇಳುವರಿ ತಗೊಳ್ಳೋದಕ್ಕೆ ನಮ್ಮ ಒಂದು ಆಕ್ಟಿವಿಟಿ ಮತ್ತೆ ಮ್ಯಾಕ್ಸ್ ತುಂಬಾ ವರ್ಕ್ ಆಗ್ತಿದೆ. ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳೋಣ, ಪ್ರತಿಯೊಬ್ಬ ರೈತರಿಗೆ ನಾವು ಅದನ್ನ ತಲುಪಿಸೋಣ. ಎಲ್ಲರಿಗೂ ಕೂಡ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ರೀಚ್ ಮಾಡಿ. ಜೊತೆಗೆ ಏನ್ ಗೊತ್ತಾ, ತುಂಬಾ ಕಾಸ್ಟ್ ಆಗ್ತಿರುತ್ತೆ. ಓಕೆ, ಗೊಬ್ಬರಕ್ಕೆ ಜಾಸ್ತಿ ಆಗ್ತಿದೀವಿ, ಬಡ್ಡೆಗಳಿಗೆ ಜಾಸ್ತಿ ಆಗ್ತಿರೋದು ಹೆಂಗೆ ಅಂತ ಹೇಳ್ಬಿಟ್ಟು ಕೇಳ್ತಿರ್ಬೋದು.
4 ಸರಿ ಹಾಕುವಂತ ಗೊಬ್ಬರನ 3 ಸರಿಗೆ ತರುತ್ತೆ, 3 ಸರಿ ಹಾಕುವಂತ ಗೊಬ್ಬರನ ಕಡಿಮೆ ಪ್ರಮಾಣದಲ್ಲಿ ತಗೊಳುತ್ತೆ, ಆದ್ರೂ ಕೂಡ ಅತ್ಯುತ್ತಮ ಇಳುವರಿ ಬರುತ್ತೆ ಅನ್ನೋದಕ್ಕೆ ಜಸ್ಟ್ ಇಲ್ಲೇನೆ ನಮ್ಮ ಧನಂಜಯ ಅವರ ಒಂದು ತೋಟನೇ ಒಂದು ಸಾಕ್ಷಿ. ಜಸ್ಟ್ ಅದೊಂದು ಒಂದು ಏನು ಬೇರು ಅಂತ ಹೇಳ್ತೀವಿ ನಾವು, ಅದನ್ನ ಸಿಕ್ಕಾಬಟ್ಟೆ ಬಂದಿದೆ, ಬಡ್ಡೆ ಅಂತ ಏನ್ ಹೇಳ್ತಾರೆ, ಸಿಕ್ಕಾಬಟ್ಟೆ ಬಂದಿದೆ, ಕೌಲ್ ಜಾಸ್ತಿ ಬಂದಿದೆ. ಎಕ್ಸ್ಪೆಕ್ಟೇಷನ್ ಏನಂತ ರಿಸಲ್ಟ್ ಲಾಸ್ಟ್ ಟೈಮ್ ಗಿಂತ ತುಂಬಾ ಚೆನ್ನಾಗಿ ಬರುತ್ತೆ. ಕಳೆದ 2 ಮಡಿಗಳು ಏನು ಕೂಡ ಇರ್ಲಿಲ್ಲ, ಫಲವತ್ತತೆ ಇಲ್ದಿರ ಏನಾಗಿತ್ತು ಅಂದ್ರೆ ಎಲ್ಲ ಕರ್ಗೋಗಿತ್ತು ಅಂತ ಹೇಳಿದ್ರು, ಎಲ್ಲ ಕೂಡ ವರ್ಕ್ ಆಗಿರ್ಲಿಲ್ಲ, ಚೌಳು ಭೂಮಿ ಅಂತ. ಬಟ್ ಎಲ್ಲಾ ಭೂಮಿ ಕೂಡ ಸೂಟಬಲ್ ಆಗಿರುವಂತದ್ದು ಆಕ್ಟಿವಿಟಿ, ಎಲ್ಲರೂ ಬಳಕೆ ಮಾಡಿ ಬೆಸ್ಟ್ ರಿಸಲ್ಟ್ ಅನ್ನು ಪಡ್ಕೊಳ್ಳಿ. ಇದು ಯಾವ್ದು ಅಂದ್ರೆ ಕಾರಟಗಿ ತಾಲೂಕು, ಕೊಪ್ಪಳ ಡಿಸ್ಟಿಕ್, ಉಳೇನೂರು ಅಂತಕ್ಕಂಥ ಗ್ರಾಮದಲ್ಲಿ ಸಾಕಷ್ಟು ಜನ ಈ ರಿಸಲ್ಟ್ ನ ನೋಡ್ಬಿಟ್ಟು ಇವತ್ತು ಸುಮಾರು 25 ಲೀಟರ್ ಆರ್ಡರ್ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳ್ಳಿ, ಈ ಒಂದು ಅಡ್ವಾಂಟೇಜ್ ಅನ್ನ ಪಡ್ಕೋಬೇಕು. ರೈತರು ಸಾವಯವ ಬೇಸಾಯ ಪದ್ಧತಿನ ವೆರಿ ಸೂನ್ ಎಲ್ಲರೂ ಕೂಡ ನಾವೆಲ್ಲ ಕೂಡ ಪಾಲಿಸಬೇಕು ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು. ವಾವ್ ಹೆಂಗಿದೆಯಲ್ಲ ರಿಸಲ್ಟ್. ಓಕೆ, ನೋಡಿದ್ರೆ ಶಾಕ್ ಆಗುತ್ತೆ ನಮ್ಗೆಲ್ಲರಿಗೂ ಖಂಡಿತ ಫ್ರೆಂಡ್ಸ್. ಯಾಕಂದ್ರೆ ಜನಗಳಿಗೆ ಇವತ್ತು ಬೇಕಾಗಿದೆ, ಓಕೆ, ಅವಕಾಶಗಳು ಬೇಕಾಗಿದೆ, ಪ್ರಾಡಕ್ಟ್ಸ್ ಬೇಕಿದೆ, ಬಟ್ ತಲುಪಿಸ್ತಿಲ್ಲ ಯಾರು ಕೂಡ. ಆ ತಲುಪಿಸುವಂತ ಕೆಲಸ ನಾವೆಲ್ಲರೂ ಮಾಡ್ಬೇಕಾಗಿದೆ. ಇಂಥ ರಿಸಲ್ಟ್, ಇಂಥ ಬೆಸ್ಟ್ ರಿಸಲ್ಟ್ ಅನ್ನು ತಲುಪಿಸಿಲ್ಲ ಅಂತ ನಾವ್ ಇನ್ನು ಏನ್ ಹೇಳ್ಬೇಕು? ಆ ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್ ಅಷ್ಟೇ, ಬಟ್ ಕೊಟ್ಟು ನೋಡಿ ರಿಸಲ್ಟ್ ನ ನೋಡ್ತೀರಾ. ಜೊತೆಗೆ ನೋಡಿದ್ರಿ ಇಲ್ಲೆಲ್ಲ ಕೂಡ ನಾವು ಕೊಟ್ಟಿರ್ತಕ್ಕಂಥ ರಿಸಲ್ಟ್. ಅಂಡ್ ಇವರು ವಿಶೇಷವಾಗಿ ಆಂಧ್ರದವ್ರು ತುಂಬಾ ಇದೆ ರಿಸಲ್ಟ್, ಜಾಸ್ತಿ ಹೇಳಲ್ಲ, ಮುಗಿತೀನಿ 4 ನಿಮಿಷ ಮುಗಿಸ್ತೀನಿ. ಓಕೆ, ತುಂಬಾ ಇದೆ. ಸ್ವಾಮಿ ಅಂತ ಯಾರ ಮಾತು ಕೇಳಲ್ಲ. ಫಸ್ಟ್ ನಾನು ಮೋದಿಕರನ್ನ ಫುಲ್ ಟೈಮ್ ಮಾಡ್ಬೇಕು ಅಂತ ಬಂದಾಗ ಒಂದು ಊರಿಗೆ ಹೋಗಿದ್ದೆ, ಓಕೆ, ಡೆಮೋ ಕೊಡ್ಬೇಕು ಅಂತ. ಈ ವ್ಯಕ್ತಿ ಆ ಊರಿನ ಸ್ವಾಮಿ ಅಂತ ಹೇಳ್ತೀವಿ. ಹೋಗ್ಬಿಟ್ಟು ಹಿಂಗ ಮೋದಿಕ ನಮ್ಮ ಫ್ರೆಂಡ್ ಪರಿಚಯ ಮಾಡ್ಕೊಟ್ಟ, ಬರ್ತಾ ಇದ್ದು ಸ್ವಾಮಿ ಅಂತ ಹೇಳಿದ್ರೆ ಆ ವ್ಯಕ್ತಿ ತಿರುಗಿ ನೋಡಿದ್ರೆ ತಿಮ್ಮಪ್ಪಣೆ ಅಡ್ರೆಸ್ ನಾವು ಒಯ್ತಾ ಇರುವಂತದ್ದು. ಅಲ್ಲ ಸ್ವಾಮಿ ಅಂತಂದ್ರೆ, వీళ్ళందరినీ ఇక్కడ పిలుచుకోవద్దండಪ್ಪ, ಇಂತಲ್ಲೇ ಇದು ಕರ್ಕೋಬೇಡಪ್ಪ ಅಂತ ಹೇಳಿದ್ರು. ಅವಾಗ ಆಯ್ತು ಅಂತ ರಿಟರ್ನ್ ಆಗ್ತಿದೆ. ಯಾಕೋ ಅವ್ರಿಗೆ ಕರುಣೆ ಬಂತು, ಬಾ ಇಲ್ಲಿ ಅಂತ 1 ಲೀಟರ್ ಕೊಟ್ಟ ರಿಸಲ್ಟ್ ನೋಡಿ ಆಮೇಲೆ ದುಡ್ಡು ಕೊಡ್ತೀನಿ ಅಂತ. ಆಯ್ತು ಸ್ವಾಮಿ ಅಂತ ಟೀ ಮಾಡ್ತೀನಿ ಕುತ್ಕ, ಆಮೇಲೆ ಎತ್ತೋಬೇಕಾದ್ರೆ ಟೀ ಮಾಡ್ತೀವಿ ಅಂತ ಕುತ್ಕೊಂಡ್ರು. ವಿಚಾರ ವಿನಿಮಯ 5-10 ನಿಮಿಷ ಆಯ್ತು. ನಂತರ ಹೋಗ್ಬೇಕಾದ್ರೆ ಬಾ ಇಲ್ಲಿ ಅಂತ ಹೇಳಿ 1000 ರೂಪಾಯಿ ಕೈ ಕೊಟ್ಟು 100 ರೂಪಾಯಿ ಎಕ್ಸ್ಟ್ರಾ ಕೊಟ್ರು. ನೀನ್ ಸ್ಟಾರ್ಟ್ ಮಾಡೋ, ಒಳ್ಳೇದಾಗುತ್ತೆ, ನೀನ್ ಇಷ್ಟೆಲ್ಲ ಹೇಳ್ತಿದ್ಯಾ ಅಂದ್ರೆ ನೀನ್ ಒಳ್ಳೆ ಹುಡುಗ ಇದ್ದಂಗಿದ್ಯಾ, ಬರುತ್ತೆ ರಿಸಲ್ಟ್ ಅಂತಂದ್ರು. ಇನ್ನು 38, 39, 40 ಚೀಲ ಮ್ಯಾಕ್ಸಿಮಮ್ ಬೆಳೀತಾ ಇದ್ರು ಬೆಳೆನ, ಅಂದ್ರೆ ಭತ್ತನ. ಇವತ್ತು ಇದೇ ವ್ಯಕ್ತಿ 1 ಎಕರೆನಲ್ಲಿ ಕಮ್ಮಿ 50-51 ಚೀಲ ಬೆಳೀತಾರೆ. ಸಿಂಪಲ್ ಅಷ್ಟೇ. ಅವತ್ತಿನ ಒಂದು ಕಾನ್ಫಿಡೆನ್ಸ್, ಅದೊಂದು ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದು. ಆಕ್ಟಿವೇಟಿ ನನ್ ಟೀಮ್ ಬಂದಿಲ್ಲ, ಅವ್ರು ಬಂದ್ರೆ ಇವ್ರು ಬಂದಿಲ್ಲ ಬ್ಲೇಮ್ ಮಾಡೋದ್ ಬೇಡ. ಆಕ್ಟಿವೇಟಿ ಬಾಟಲ್ ಒಂದು ಹಿಡ್ಕೊಂಡು ಜಮನಿ ನುಗ್ಗಿದ್ರೆ ಇವತ್ತು ಅದರಿಂದ ನಾನು ಸಾಕಷ್ಟು ಬದಲಾಗ್ತೀನಿ ಅಂತ. ರಿಟೇಲ್ ಪ್ರಾಫಿಟ್ ಅಲ್ಲಿ ಇವತ್ತು ಸಾಕಷ್ಟು ಅಚೀವ್ ಮಾಡಿದ್ದೀನಿ. ರಾಜು ಸರ್ ಗೊತ್ತಿದೆ, ಅದು ಮುಂದೆ ಹೇಳ್ತೀನಿ. ಅದಕ್ಕೇನೆ ಆಕ್ಟಿವಿಟಿ ಬಾಟ್ಲ್ ಹಿಡ್ಕೊಂಡ್ರೆ ನಾವು ಇವತ್ತು ಅದು ಬಿಟ್ಟರೆ ಬೇರೆ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೊಲಕ್ ನುಗ್ಗಕ್ ಸ್ಟಾರ್ಟ್ ಮಾಡಿದ್ವಿ. ಲಕ್ಷಾಂತರ ಇವತ್ತು ನಾವು ರೀಚ್ ಮಾಡಿದ್ವಿ ಪ್ರಾಡಕ್ಟ್ಸ್. ಇಲ್ಲಿ ನೋಡ್ಬೋದು, ಒಂದ್ ಚೀಲದಲ್ಲಿ 70, 71, 72, 73 ಕೆಜಿ ಇಡಿಸುತ್ತೆ. ಹೈಯೆಸ್ಟ್ 82 ಕೆಜಿ ತನಕ ಒಂದು ಚೀಲದ ತೂಕ ಬಂದಿದೆ ಭತ್ತದ ಬೆಳೆ. ಅಷ್ಟು ಚೆನ್ನಾಗಿದೆ. ಸೊ ಅದಕ್ಕೇನೆ ನೋಡ್ಬೋದು, ಎಲ್ಲ 5 ಲೀಟರ್ ಟಿನ್ನು. ನಮ್ ಡೌನ್ ಲೈನ್ ಇಲ್ಲಿ ಕೆಳಗಡೆ ನಾಗರಾಜು ಅಂತಿದ್ದಾರೆ. ಇವತ್ತು ನಾನು ಇಲ್ಲ, ಬಟ್ ಇವ್ರು ಇವತ್ತು ಮೋದಿಕರ್ ಬಿಟ್ಟಿದ್ರು. ಇವತ್ತು ಇವರೇ ಸಪ್ರೇಟ್ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಇವ್ರು ತಿಂಗಳಿಗೆ ಏನ್ ಗೊತ್ತಾ, ಕಡಿಮೆ ಅಂದ್ರೆ ಒಂದು ಸೀಸನ್ ಬಂದ್ರೆ ಒಂದು 15-20 ಲಕ್ಷ ಇವತ್ತು ಡೆಲಿಂಗ್ ಮಾಡ್ತಾರೆ. ಓಕೆ, ಅಂತ ವ್ಯಕ್ತಿ ಇವತ್ತು ನಮ್ಮ ನಾಗರಾಜು ಅಂತ. ನೋಡ್ಬೋದು, ನಾವೆಲ್ಲ ಸಾಕಷ್ಟು ಕಡೆ ಕೊಡ್ತಾ ಇದೀವಿ, ಬೆಸ್ಟ್ ರಿಸಲ್ಟ್ಸ್ ನ ಪಡ್ಕೊಳ್ತಿದೀವಿ. ಎಸ್ ಸರ್. ಮೆಣಸಿನಕಾಯಿ ಕೂಡ ಅಷ್ಟೇ, ರೂಟ್ ಡಿಪ್ಪಿಂಗ್ ಅಲ್ಲಿ ಕೂಡ ಬಳಕೆ ಮಾಡ್ತೀವಿ. 10 ಲೀಟರ್ ನೀರ್ ತಗೊಳ್ತೀವಿ, ಒಂದು 20 ml ಆಕ್ಟಿವ್ ಮ್ಯಾಕ್ಸ್ ಹಾಕ್ತಿವಿ. ಹಾಕ್ಬಿಟ್ಟು ಪ್ರತಿ ಸಸಿನ ಜಸ್ಟ್ ರೂಟ್ ನ ಅದ್ದಿ ಸೈಡ್ ಇಡ್ತಾ ಇದ್ವಿ. ಅವಾಗ ಏನಾಗುತ್ತೆ, ರಿಸಲ್ಟ್ ಎಂತ ಬೆಸ್ಟ್ ರಿಸಲ್ಟ್ ಬರುತ್ತೆ ಅಂತಂದ್ರೆ, ಇಲ್ಲಿ ಮೇನ್ ಆಗಿ ಓಕೆ ತುಂಬಾ ಚೆನ್ನಾಗಿ ಕೆಲವು ಗಿಡ ಹೋಗೋದು, ಮತ್ತೆ ನೆಟ್ಟು ಹೋಗೋದು ಅಂತ ಹೇಳ್ತಾರೆ, ಅದು ಬರ್ದಂಗ್ ಕಾಪಾಡುತ್ತೆ. ಜೊತೆಗೆ ಮೆಣಸಿನಕಾಯಿ ಗಿಡಕ್ಕೆ ಕೂಡ ಎಕ್ಸಲೆಂಟ್ ರಿಸಲ್ಟ್. ಹತ್ತಿ ಬೆಳೆಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಪ್ಪ ನಂಬಲ್ಲ, ನಮ್ ಭೂಮಿಗಳಿಗೆಲ್ಲ ಸೆಟ್ ಆಗಲ್ಲ, ಆರ್ಗ್ಯಾನಿಕ್ ರಿಸಲ್ಟ್ ಬರಲ್ಲ ಅಂತಂದ್ರು. ಅಂತವ್ರಿಗೆ ಕೊಟ್ಟಿದೀವಿ, ನಾನು ಸುರೇಶ್ ಅಣ್ಣ ಹೋಗಿ ಕೊಟ್ಟಿದೀವಿ. ಎಂತ ರಿಸಲ್ಟ್ ಬಂದಿದೆ ಇಲ್ಲೇ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು, ಒಳಗಡೆ ತೂರಕ್ ಆಗ್ತಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಅಷ್ಟು ತುಂಬಾ ಚೆನ್ನಾಗಿ ನೋಡಿ ಹೆಂಗಿರೋದು. ನೋಡಿ ನೋಡ್ತಿದ್ರ ಹಿಂದೆ ರಿಸಲ್ಟ್ ಇಲ್ಲ, ಬಟ್ ಇವತ್ತು ಕೊಟ್ಟಿರ್ತಕ್ಕಂಥ ರಿಸಲ್ಟ್ ಹೆಂಗ್ ಕೊಟ್ಟಿದೀವಿ ಅಂತ. ಅದೇ ತರ ನೋಡ್ಬೋದು, ತರಕಾರಿ ಬೆಳೆಗೆ ಕೂಡ ಎಕ್ಸಲೆಂಟ್ ರಿಸಲ್ಟ್. ಈಗ ಇಷ್ಟೋ ತನಕ ಹೇಳಿದೆ ತರಕಾರಿ. ಓಕೆ, ಇವತ್ತು ನಂಬೋದಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ರಿಸಲ್ಟ್. ಬದನೆಕಾಯಿ ಆಗ್ಬೋದು, ಹಾಗಲಕಾಯಿ ಆಗ್ಬೋದು, ಹೀರೆಕಾಯಿ ಆಗ್ಬೋದು, ಎಲ್ಲಾ ಬೆಳೆಗೂ ಕೂಡ. ಅಂಡ್ ಟೊಮೆಟೊ ನೋಡ್ಬೇಕು, ಎಷ್ಟು ಅದ್ಭುತ ಅಂದ್ರೆ ಇವತ್ತು ಆ ತಡ್ಕೊಳಕ್ಕಾಗ್ದೇ ಕೆಳಗಡೆ ತೂಗಿದೆ, ಅಂತ ರಿಸಲ್ಟ್ ಅನ್ನ ಪಡ್ಕೊಂಡಿದೆ. ಜೊತೆ ನೋಡ್ಬೋದು ಇವತ್ತೆಲ್ಲ ಓಕೆ, ಇವತ್ತು ಮುಲ್ಲಂಗಡ್ಡೆ ಆಗ್ಬೋದು, ಮೂಲಂಗಿ, ಅದೇ ತರ ನುಗ್ಗೆಕಾಯಿ, ನೆಕ್ಸ್ಟ್ ಒಂದು ಬೀನ್ಸ್, ಎಲ್ಲಾ ಬೆಳೆಗೂ ಕೂಡ ನಂಬೋದಕ್ಕಾಗದೇ ಇಲ್ಲ. ಕಡಲೆ ಬೆಳೆ ಓಕೆ, ರೀಸೆಂಟ್ ಆಗಿದ್ದು ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದು ಕೂಡ ಹೈಯೆಸ್ಟ್ ರಿಸಲ್ಟ್ಸ್ ಅನ್ನ ಕೊಟ್ಟಿದೆ. ಓಕೆ, ಅದೇ ತರ ಹೂವು, ಇಲ್ಲಿ ಯಾರಿದ್ರೆ ಹೀರೋ ಅಂತ ನಿಮಗೆ ಗೊತ್ತಿದೆ. ಆ ಹೀರೋ ನೋಡ್ಲೇಬೇಕು ನೀವೆಲ್ಲರೂ ಕೂಡ. ಜಸ್ಟ್ ಅಬ್ಸರ್ವ್ ಮಾಡಿ ಯಾರಂತ ಗೊತ್ತಾಗುತ್ತೆ. ಅದ್ಭುತ ಇಳುವರಿನ ಪಡ್ಕೊಂಡಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಓಕೆ ಮೈಸೂರು ನಾಗರಾಜ್ ಸರ್ ನೋಡ್ತಿದ್ದೀರಾ ಇಲ್ಲಿ.
ಓಕೆ, ಅಲ್ಲಿ ನಮ್ಮ ರವಿಚಂದ್ರನ್ ಕುತ್ಕೊಂಡಿದ್ದಾರೆ, ಅದಕ್ಕೆ ಅವ್ರ ಸಾಂಗ್ಗೆ ಜಾಸ್ತಿ ಆಡ್ತಿರ್ತಾರೆ ಅವರು. ಸೊ ಅದಕ್ಕೇನೆ ಇಂತ ಅದ್ಭುತವಾದ ರಿಸಲ್ಟ್ ಅನ್ನ ಪ್ರತಿ ರೈತರಿಗೆ ನಾವು ತಲುಪಿಸ್ಬೇಕಾಗಿದೆ. ಅಂಡ್ ಜೊತೆಗೆ ನೀರಿನ ಜೊತೆ ಬಿಡೋದು ಹೆಂಗೆ ಅಂತ 20 ಸೆಕೆಂಡ್ ಇದೆ ಸ್ವಾಮಿ, 20 ಸೆಕೆಂಡ್ ಶೇರ್ ಮಾಡ್ಬಿಡಿ. ನೀರಿನ ಜೊತೆಗೆ ಆಕ್ಟಿವ್ಮ್ಯಾಕ್ಸ್, ಆಕ್ಟಿವ್ಜಮ್, ಆಕ್ಟಿವೇಟ್ ಅಂತ ಹೆಂಗೆ ಜನ ಕೊಡ್ಲೇಬೇಕು ಅಂತ ಹೆಂಗೆ ಹೊಸ ಹೊಸ ಐಡಿಯಾಸ್ ಹುಡುಕ್ತಾರೆ ಅವರು ಅನ್ನೋದಕ್ಕೆ ರೆಡಿ ಇದೆಯಲ್ಲ? ಹಾ, ಜಸ್ಟ್ ನೋಡಿ, 3 ಬಾಟಲ್ ನೀರು ಹಾಕಿದ್ದಾರೆ. ಆಕ್ಟಿವ್ 80, ಆಕ್ಟಿವ್ ಝೈಮ್, ಆಕ್ಟಿವ್ ಮ್ಯಾಕ್ಸ್ ಮೂರನ್ನು ನಾನು 3 ಬಾಟ್ಲು ಪ್ಲಾಸ್ಟಿಕ್ ಬಾಟ್ಲು ಕಟ್ಟಿದ್ದೀನಿ. ಒಂದೊಂದು ಡ್ರಾಪು ತುಡುಕ್ತಾ ಬರ್ತಿದೆ ಅದರಲ್ಲಿ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಜಸ್ಟ್ 10 ml ಸಾಕು ನೀರು ಮಿಕ್ಸ್ ಮಾಡಿ ಹಾಕೋದು. ಸೊ ಲಾಸ್ಟ್ ಟೈಮು ನಿಮ್ಗೆ ಹೇಳಿದೆ ನೋಡಿ, ಸೇಮ್ ತೋಟ ಎಷ್ಟು ಗ್ರೋತ್ ಆಗಿದೆ ಅಬ್ಸರ್ವ್ ಮಾಡಿ. ಎಸ್, ಲಾಸ್ಟ್ PDF ಲಾಸ್ಟ್ ಟೈಮ್ ಶೇರ್ ಮಾಡಿ ಸ್ವಾಮಿ ನೀವೇ. ಎಸ್ ಫ್ರೆಂಡ್ಸ್, ನೋಡ್ತಿದ್ರಾ ಇಷ್ಟೋ ತನಕ ಕೂಡ? ಇವಾಗ್ಲೂ ಕೂಡ ನಾವಂತೂ ಇವತ್ತು ರೈತರಿಗೆ ಪ್ರತಿ ಮನೆಗೂ ಪ್ರತಿ ರೈತರು ಕೂಡ ಇದನ್ನ ಬಳಕೆ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದೀವಿ. ಸೊ ಪ್ರತಿಯೊಬ್ರು ಅಷ್ಟೇ, ಯಾಕೆಂದ್ರೆ ನೀವೆಲ್ಲರೂ ರೆಡಿ ಆಗ್ಬೇಕು, ಸೈನಿಕರ ತರ ನುಗ್ಬೇಕು. ಸೈನಿಕರು ಏನ್ ಗೊತ್ತಾ, ಅವ್ರಿಲ್ಲ ಅಂತ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಇಷ್ಟೊತ್ತಿಗೆ ನಮ್ಮ ದೇಶ ಏನಾಗ್ಬಿಡೋದು ಗೊತ್ತಿಲ್ಲ. ಇವತ್ತು ನಾವೆಲ್ಲ ಬದುಕಿದೀವಿ ಅಂದ್ರೆ ಅದಕ್ಕೆ ಕೂಡ ಕಾರಣ ಕಿಸಾನ್, ಅದು ನಮ್ಮ ರೈತ. ಅದಕ್ಕೆ ಜೈ ಜವಾನ್ ಜೈ ಕಿಸಾನ್, ಜವಾನ್ ಸ್ಪೆಲ್ಲಿಂಗ್ ಮಿಸ್ ಇದೆ ಸ್ವಾಮಿ. ಓಕೆ, ಅದನ್ನ ಕರೆಕ್ಟ್ ಆಗಿ ನೀವೇನ್ ಗೊತ್ತಾ ಅದನ್ನ ಪಾಲಿಸೋಣ. ಇಂತ ಒಂದು ಅದ್ಭುತ ರಿಸಲ್ಟ್ ಇದೆ. ನಾವ್ ಹೆಂಗೋ ಸುಮ್ಮನೆ ಇಟ್ಟಿದೀವಿ ಅಂದ್ರೆ ಗೊತ್ತಾಗಲ್ಲ. ಅದೇ ಹೇಳ್ತೀವಲ್ಲ, ಒಳ್ಳೆ ವ್ಯಕ್ತಿಗಳು ಒಳ್ಳೆದನ್ನ ಹೇಳಿಲ್ಲ ಅಂತಂದ್ರೆ ಕೆಟ್ಟ ವ್ಯಕ್ತಿಗಳು ಕೆಟ್ಟದ ಹೇಳ್ಬಿಟ್ಟು ನಮ್ಮ ಕಿಸಾನ್ಗಳನ್ನ ಅಂದ್ರೆ ನಮ್ಮ ರೈತರನ್ನ ಕೂಡ ಹಾಳು ಮಾಡ್ತಾರೆ. ಸೊ ಅದಕ್ಕೆ ನಾವೆಲ್ಲ ಅದನ್ನ ಮಾಡೋದು ಬೇಡ. ಒಂದು ಒಳ್ಳೆ ರೀತಿನಲ್ಲಿ, ಒಂದು ಒಳ್ಳೆ ಮನಸ್ಥಿತಿಯಿಂದ, ಮತ್ತೆ ಯಾವುದೇ ರೀತಿಯ ದುರುದ್ದೇಶ ಇಲ್ದೇನೆ ಟಿವಿ ನೋಡ್ತೀರಾ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪ್ರಾಡಕ್ಟ್ ಅನ್ನ ರೀಚ್ ಮಾಡ್ಬೇಕು ಅಂತ ನಿಂತ್ಕೊಳ್ಳಿ. ಯಾಕಂದ್ರೆ ಇವತ್ತೇ ಮನೆ ಬಿಡಿ, ನಾಳೆ ಬೆಳಗ್ಗೆಯಿಂದನೇ ಜಮನಿ ನುಗ್ಗಿ ಬಾಟ್ ಹಿಡ್ಕೊಂಡು ನುಗ್ಗಿ 10 ಜನಕ್ಕೆ ಕೇಳಿದ್ರೆ 20 ತಗೊಳ್ತಾರೆ. ಇಬ್ಬರಿಗೆ ರಿಸಲ್ಟ್ ಕೊಡಿಸಿ ನಿಮಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬರುತ್ತೆ. ಆ ಕಾನ್ಫಿಡೆನ್ಸ್ ಸಾಕು ನೀವು ಸಾವಿರಾರು ಜನಕ್ಕೆ ರೀಚ್ ಮಾಡಕ್ಕೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ಥ್ಯಾಂಕ್ ಯು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ರಾಜು ಡಿಜೆ ಸರ್. ಇವತ್ತು ನಂಬಿಕೆ ಇಟ್ಟು ನಮ್ಗೆ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅದೇ ತರ ನಮ್ಮ 5 ಜನ ಲೀಡರ್ಗಳು, ನಿಮ್ಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಓಕೆ, ಅಂದ್ರೆ ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಟಾಪಿಕ್ ನ್ಯಾಯ ಸಲ್ಲಿಸಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು, ನಿಮ್ ಎಲ್ರಿಗೂ ಕೂಡ ಶುಭವಾಗ್ಲಿ. ಓವರ್ ಟು MC. ಥ್ಯಾಂಕ್ ಯು. ಎಸ್, ವಾವ್, ಅದ್ಭುತ ಸರ್. ಯಾಕಂತ ಹೇಳಿದ್ರೆ ಎಷ್ಟೊಂದ್ ಸತಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ತಲುಪಿಸ್ಬೇಕು ಅಂತ ಅನ್ಕೊಳ್ಳೋರ್ಗೆ ಎಷ್ಟೊಂದ್ ಜನ ಅನ್ಕೊಳ್ತಾರೆ, ನನಗಲ್ಲಪ್ಪ ಈ ಪ್ರಾಡಕ್ಟ್ ಅನ್ಕೊಳ್ಳೋರೆ. ಸೊ ಈ ಪ್ರಾಡಕ್ಟ್ ಇಂದನೇ ಬೆಸ್ಟ್ ರಿಸಲ್ಟ್ ಅನ್ನ ಪಡ್ಕೊಂಡಿಂತ ವ್ಯಕ್ತಿ ನೀವು. ಯಾಕಂತ ಹೇಳಿದ್ರೆ ಎಷ್ಟೊಂದ್ ಸರಿ ಕೂಡ ಮುಂದೆ ನಾನು ಹೆಜ್ಜೆ ಇಡ್ದಲ್ಲ ಏನು ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಸ್ಟೆಪ್ ಕೂಡ ಇಂಪಾರ್ಟೆಂಟು. ಹಾಗಾಗಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ತುಂಬಾ ಜನ ತಲುಪಿಸ್ಲಿಕ್ಕೆ ರೆಡಿ ಆಗ ಕಾರಣ ಈ ಒಂದು 2 ದಿನದ ಟ್ರೈನಿಂಗ್. ಎಸ್, ಥ್ಯಾಂಕ್ ಯು. ಸೊ ಅದ್ರ ಜೊತೆಗೆ ಇನ್ನೊಂದು, ಇವತ್ತು ಏನು ಸೂಪರ್ ಸಂಡೇ ವಿತ್ ರಾಜು ಸರ್ ಸೆಷನ್ ಎಷ್ಟು ಜನ ಅಟೆಂಡ್ ಮಾಡಿದ್ರು ನಂಗೆ ಗೊತ್ತಿಲ್ಲ. ಹ್ಯಾಂಡ್ ರೈಸ್ ಮಾಡ್ಬೋದಾ, ಎಷ್ಟು ಜನ ಅಟೆಂಡ್ ಮಾಡಿದ್ರಿ? ಓಕೆ, ಎಸ್, ಹ್ಯಾಂಡ್ ರೈಸ್ ಆಗ್ತಾ ಇದೆ. ಯಾಕಂದ್ರೆ ಇವತ್ತಿನ ಸೆಷನ್ ತುಂಬಾ ಅದ್ಭುತವಾಗಿತ್ತು, ಬೆಳಗ್ಗೆ ಮಾರ್ನಿಂಗ್ ಸೆಷನ್. ಎಸ್, ಓಕೆ, 50% ಇಂದ 60% ಮೆಂಬರ್ಸ್ ಅಟೆಂಡ್ ಮಾಡಿದ್ರ. ಸೊ ಯಾರು ಅಟೆಂಡ್ ಮಾಡಿಲ್ವೋ ಅವರು ಲಿಂಕ್ ಆಲ್ರೆಡಿ ಇದೆ, ಸೊ ಅದು ನಿಮ್ಗೆ ಬರುತ್ತೆ. ಸೊ ಈಗ ಈ ಗ್ರೂಪ್ ಇಲ್ಲಿ ಶೇರ್ ಆಗುತ್ತೆ. ಸೊ ಈ ಒಂದು ಲಿಂಕ್ ಮುಖಾಂತರ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಲಿಂಕು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ನಾನು, ಇದನ್ನ ಕಾಪಿ ಮಾಡ್ಕೊಳ್ಳಿ. ಈ ಒಂದು ಲಿಂಕ್ ಅನ್ನು ಓಪನ್ ಮಾಡಿ ನೋಡಿ. ಜೊತೆಗೆ ಇನ್ನೊಂದು, ಸೊ ಬಿಗ್ ಅನೌನ್ಸ್ಮೆಂಟ್ ನಾಳೆ ಸೋಮವಾರ ಸ್ಪೆಷಲ್ ನಮ್ಮ ಮೆಂಟರ್ ರಾಜು ಡಿಜಿ ಸರ್ ಜೊತೆಗೆ ಒಂದು ಬೆಳಗ್ಗೆ ಏನು 9 ಗಂಟೆಗೆ ಸೆಷನ್ ನಡೀತಿದ್ಯೋ ಲೀಡರ್ ಸತ್ಸಂಗ್. ಆ ಲೀಡರ್ ಸತ್ಸಂಗ್ ಅಲ್ಲಿ ಯಾರ್ಯಾರು ಎಲಿಜಿಬಲ್ ಆಗಿ ಯಾರ್ಯಾರು ಅದ್ರಲ್ಲಿ ಇದ್ರೋ ಅವ್ರಿಗೆಲ್ರಿಗೂ ಗುಡ್ ನ್ಯೂಸ್, ನಾಳೆ 9 ಗಂಟೆಗೆ ಇದೆ. ಸೊ ಅವ್ರು ಅದನ್ನ ಅಟೆಂಡ್ ಮಾಡಿ. ಅದ್ರ ಜೊತೆಗೆ ನಾಳೆ ರಾತ್ರಿ ಏನು 9 ಗಂಟೆಗೆ ಅಂದ್ರೆ ಪ್ರತಿದಿನ 9 ಗಂಟೆಗೆ ಏನ್ ನಡೀತಿತ್ತು MBA ಕ್ಲಾಸ್ ಬದಲು ಮೆಗಾ ಬಿಗ್ MBA ಕ್ಲಾಸ್ ಡ್ರೀಮರ್ ಸತ್ಸಂಗ್ ರಾತ್ರಿ 9 ಗಂಟೆಗೆ ನಡೀತಿದೆ. ರಾತ್ರಿ ಸೋಮವಾರ, ನಾಳೆ ರಾತ್ರಿ 9 ಗಂಟೆಗೆ. ಸೊ ಅದನ್ನ ಮಿಸ್ ಮಾಡ್ದಾಗೆ ನೀವು ಅಟೆಂಡ್ ಮಾಡಿ. ನಿಮ್ಮ ಟೀಮ್ ಎಲ್ರಿಗೂ ಕೂಡ ನೀವು ಕನೆಕ್ಟ್ ಮಾಡ್ಬೋದು. ಸೊ ಒಂದು ಅದ್ಭುತ ಅವಕಾಶ. ಸೊ ಕನೆಕ್ಟ್ ಆಗಿ ಅಂತ ಹೇಳ್ತಾ
ಲೀಡರ್ಸ್ ಇನ್ನೇನಾದ್ರೂ ಅಪ್ಡೇಟ್ಸ್ ಇದ್ರೆ ಕೊಡ್ಬೋದಾ? ಓಕೆ, ಇಲ್ಲಿ ಏನ್ ಗೊತ್ತಾ, ತುಂಬಾ ಜನ ಓಕೆ ನಾನು ಇವತ್ತು ನಾನು ಕೇಳ್ತಿರ್ತೀನಿ ಕೂಡ ಓಕೆ ನಿಮ್ಮ ಅಪ್ಲೈನ್ ಗಳಿಗೆ ಫೋನ್ ಮಾಡ್ಬಿಟ್ಟು ಅದಂಗ್ ಬಳಸೋದು ಇದಂಗ್ ಬಳಸೋದು ಅಂತ ಹೇಳಲೇಬಾರ್ದು. ಓಕೆ, ದಯವಿಟ್ಟು ಒಂದು ರಿಕ್ವೆಸ್ಟ್. ಯಾಕೆ ಅಂತಂದ್ರೆ ನೀವುಗಳು ಏನಂತಂದ್ರೆ ನೀವೇ ಇಲ್ಲಿ ಹೇಳ್ತೀವಲ್ಲ, ನೀವುಗಳೇ ಕರೆಕ್ಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಆಗ್ಲಿಕ್ಕೆ ಇಷ್ಟೆಲ್ಲ ನಾವು ಎಫರ್ಟ್ ಹಾಕಿರುವಂತದ್ದು. ಯಾವುದೇ ಕಾರಣಕ್ಕೂ ನನ್ಗೆ ಫೋನ್ ಹೋಗಿಲ್ಲ ಅಪ್ಲೈನ್ಗೆ ಅಂತ ಅದೇ ಖುಷಿ. ನೀವ್ ಇನ್ನೂ ಬೇಕು ಅಂದ್ರೆ ಹೆಚ್ಚೆಚ್ಚಾಗಿ ಜಸ್ಟ್ ನೋಡಿ. ಲಾಸ್ಟ್ ಒಂದಿಬ್ರು ಶೇರಿಂಗ್ ತಗೊಂಡು ಕ್ಲೋಸ್ ಮಾಡಿ ಸರ್. ಥ್ಯಾಂಕ್ ಯು. ಓಕೆ, ಯಾರಾದ್ರೂ ಒಬ್ರು ಹ್ಯಾಂಡ್ ರೈಸ್ ಮಾಡಿ, ಒಬ್ರದ್ದು ಶೇರಿಂಗ್ಸ್ ತಗೊಳ್ತೀನಿ. ಎಸ್ ಪಲ್ಲವಿ ಮೇಡಮ್, ವೆಲ್ಕಮ್. ಗುಡ್ ಮಾರ್ನಿಂಗ್ ಸರ್. ಎಸ್ ಮೇಡಮ್, ಗುಡ್ ಮಾರ್ನಿಂಗ್. ಸರ್, ಇವತ್ತಿನ ಕ್ಲಾಸು ತುಂಬಾ ಚೆನ್ನಾಗಿತ್ತು ಅನ್ನೋದಕ್ಕಿಂತ, ನನಗೆ ಹೇಳಿದ್ರು ಅನ್ನೋದಕ್ಕಿಂತ ನನ್ನನ್ನ ನಾನು ಪ್ರೇರಿಸ್ಬೇಕು. ಹೆಂಗಂದ್ರೆ ಗಂಡ್ ಮಕ್ಳು ನನ್ ಮನೆಯವರು ಕೂಡ ಜಾಯಿನ್ ಆಗಿದ್ದಾರೆ, ನನಗೆ ಹೆಲ್ಪ್ ಮಾಡ್ತಿದಾರೆ. ಅವ್ರು ಮಾಡ್ಕೆಲ್ಲಿ ಅಗ್ರಿಕಲ್ಚರ್ದು, ನನಗ್ ಬೇಡ, ನನಗೆ ಹೋಮ್ ಪ್ರಾಡಕ್ಟೇ ಸಾಕು ಅಂತ ಇದ್ದಳು. ಇವತ್ತಿನವರೆಗೂ 2 ವರ್ಷದಿಂದ ಅಗ್ರಿಕಲ್ಚರ್ ಪ್ರಾಡಕ್ಟ್ ಒಂದು ಪಾಯಿಂಟ್ ಕೂಡ ನನಗೆ ಗೊತ್ತಿರ್ಲಿಲ್ಲ ಸರ್. ಯಾಕಂದ್ರೆ ನಾನು ಅದಕ್ಕೆ ಫೋಕಸ್ ಮಾಡಿಲ್ಲ, ನಾನು ಕಲ್ತಿಲ್ಲ ಅದನ್ನ. ಇವತ್ತು ಗೋವಿಂದ್ ಸರ್ ಹೇಳ್ದಂಗೆ ಅವ್ರು ಹೇಳ್ತಾ ಇರೋದಕ್ಕೆ ನಾನು ಅವ್ರಿಗೆ ಓಕೆ, ನಿಮ್ದು ಮ್ಯೂಟ್ ಆಗಿದೆ. ಎಸ್, ಥ್ಯಾಂಕ್ ಯು ಮೇಡಮ್. ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಅಗ್ರಿಕಲ್ಚರ್ ಪ್ರಾಡಕ್ಟಿನ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿಲ್ಲದೆ ಒಂದು ಪ್ರಾಡಕ್ಟನ್ನು ಶೇರ್ ಮಾಡೋಕ್ಕಾಗಿಲ್ಲ. ಆದರೆ 2 ದಿನದಲ್ಲಿ ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ, ಬರ್ಕೊಂಡಿದ್ದೀರಾ, ಜೊತೆಗೆ ಕಲ್ತ್ಕೊಂಡಿದ್ದೀರಾ. ಸೊ ನೆಕ್ಸ್ಟ್ ಆ ಪ್ರಾಡಕ್ಟ್ ಅನ್ನ ಮೂವ್ ಮಾಡಲೇಬೇಕು ಅಂತ ನಿರ್ಧಾರನೂ ಕೂಡ ಮಾಡಿದ್ರೆ. ಎಸ್, ಥ್ಯಾಂಕ್ ಯು ಮ್ಯಾಮ್. ಎಸ್, ಇನ್ನೊಬ್ರಿಗೆ ಎಸ್ ಸಂಧ್ಯಾ ಮೇಡಮ್, ಲಾಸ್ಟ್ ಒಂದು ಶೇರಿಂಗ್ಸ್. ಎಸ್ ಮೇಡಮ್, ವೆಲ್ಕಮ್. ಸರ್, ಗುಡ್ ಮಾರ್ನಿಂಗ್ ಸರ್. ಎಸ್ ಮೇಡಮ್. ಸರ್, ನಾನು ಫೀಲ್ಡ್ ಹೋಗಿದ್ದೆ ಸರ್ ಊರ್ ಕಡೆ. ಅಲ್ಲಿ ಏನಂದ್ರೆ ಅವ್ರು ಸ್ವಲ್ಪ ಜನ ಬಂದ್ ಕೊಟ್ಟಿದ್ದಾರೆ, ಅವ್ರಿಗೆ ಕರೆಕ್ಟ್ ಆಗಿ ತಿಳಿಸ್ಕೊಟ್ಟಿಲ್ಲ ಅದ್ರ ಬಗ್ಗೆ ಎಲ್ಲ. ನಾವ್ ನೋಡಿದ್ದೆವು ಅಂತೆಲ್ಲ ಹೇಳಿದ್ರು. ಅದಕ್ಕೆ ಸರಿ ನಾವ್ ಕರೆಕ್ಟ್ ಆಗಿ ಕೊಟ್ಟು ನಾವು ಹೇಳಿ ಅವ್ರಿಗೆ ಇದ್ ಮಾಡ್ಬೇಕು ಅಂತ ಅದ್ ಮಾಡಿದ್ದೇವೆ ಸರ್. ಮತ್ತೆ ನೆಕ್ಸ್ಟ್ ಎಲ್ಲ ಚಿಕ್ಕ ಚಿಕ್ಕ ಬಾಟ್ಲ್ಗಳೆಲ್ಲ ಸ್ವಲ್ಪ ಎಲ್ಲ ತಗೊಂಡು ನಾನೇ ಒಂದು ಅವ್ರಿಗೆ ಕೊಟ್ಟು ಅವ್ರು ರಿಸಲ್ಟ್ ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಸರ್. ಅದ್ ಆರ್ಡರ್ ಕೂಡ ಮಾಡಿದ್ದೇನು. ಬಂದ್ರೆ ನೆಕ್ಸ್ಟ್ ಫೀಲ್ಡ್ ಹೋಗಿ ಅದೇ ಕೆಲಸ ಮಾಡೋದು ಸರ್. ನಮ್ ಕೈಯಿಂದ ಹೋದ್ರು ಪರವಾಗಿಲ್ಲ, ಅವ್ರಿಗೊಂದು ರಿಸಲ್ಟ್ ಕೊಡ್ಸ್ಲೇಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಸರ್. ತುಂಬಾ ಚೆನ್ನಾಗಿ ಕೊಟ್ರು ಗೋವಿಂದರಾಜ್ ಸರ್. ಕ್ಲಾಸ್ ತುಂಬಾ ಚೆನ್ನಾಗಿ. ಎಸ್, ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡು, ಜೊತೆಗೆ ಪ್ರಾಡಕ್ಟ್ಗಳನ್ನ ಸಾಕಷ್ಟು ಜನಗಳಿಗೆ ರೀಚ್ ಮಾಡ್ತಿದ್ದೀರಾ. ಸೊ ಎಲ್ರಿಗೂ ರೀಚ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಯಾವುದೇ ಲಾಸ್ ಇಲ್ಲ. ಸೊ ಒಂದ್ಸತಿ ಒಬ್ಬ ರೈತನಿಗೆ ನೀವು ಪ್ರಾಡಕ್ಟಿನ ರಿಸಲ್ಟ್ ನ ಕೊಡ್ಸಿದ್ರೆ ಸಾಕು, ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಎಸ್, ಥ್ಯಾಂಕ್ ಯು. ಇಷ್ಟ ಹೇಳ್ತಾ, ಸೊ ಮರಿಬೇಡಿ, ಆಲ್ರೆಡಿ ಮುಂಚೆನೆ ಬಿಫೋರ್ ಹೇಳಿದ್ದೀನಿ, ಇವತ್ತಿನ ಯಾರು ಸಂಡೇ ಮಾರ್ನಿಂಗ್ ಸೂಪರ್ ಸಂಡೇ ವಿತ್ ರಾಜು ಸರ್ ಸೆಷನ್ ಯಾರ್ಯಾರು ಅಟೆಂಡ್ ಆಗಿಲ್ವೋ, ಇನ್ನು ಯಾರ್ಯಾರು ಕೇಳಿಸ್ಕೊಂಡಿಲ್ವೋ ಅವರು ಲಿಂಕ್ ಇನ್ನೂ ಒಂದ್ಸತಿ ನಾನು ಸೆಂಡ್ ಮಾಡ್ತಾ ಇದ್ದೀನಿ. ಸೊ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಕಾಪಿ ಮಾಡಿಕೊಂಡು ಅಟೆಂಡ್ ಆಗಿ. ಜೊತೆಗೆ ನಾಳೆ ಬೆಳಗ್ಗೆ ಲೀಡರ್ ಸತ್ಸಂಗೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ, ಯಾರ್ಯಾರು ಗ್ರೂಪ್ ಅಲ್ಲಿ ಇದ್ರೋ ಅವರು ಬೆಳಗ್ಗೆ 9 ಗಂಟೆಗೆ ಇನ್ ಟೈಮ್ಗೆ 8:55ಗೆ ಕನೆಕ್ಟ್ ಆಗಿ. ಸೊ ಅದೇ ರೀತಿ ನಾಳೆ ರಾತ್ರಿ 9 ಗಂಟೆಗೆ ಮೆಗಾ ಎಂಬೇರ್ಸ್ ಕೋರ್ಸ್ ಇರಲ್ಲ, ಆದ್ರೆ ಮೆಗಾ 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 ಬಿಗ್ ನ್ಯೂಸ್ ಇರೋಂತ ಡ್ರೀಮರ್ ಸತ್ಸಂಗ್ ಇರುತ್ತೆ 9 ಗಂಟೆಗೆ. ಎಲ್ಲರೂ ಕೂಡ ಇನ್ ಟೈಮಿಗೆ ಜಾಯ್ನ್ ಆಗಿ, ಇನ್ ಟೈಮಿಗೆ ಅಟೆಂಡ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬೈ ಬೈ.